50+ ಏನು ಮಾಡೋಕ್ಕಾಗತ್ತೆ ಅಂತ ಹೇಳೋರಿಗೆ ನೀವೊಂದು ಉದಾಹರಣೆಯಾಗಿ ನಿಂತ್ಕೊಂಡ್ಬಿಟ್ರಿ ಇವತ್ತು. ನನ್ನ ಮೊಮ್ಮಗನಿಗೆ ರಿದಮ್ ಪ್ಯಾಡ್ ಹೇಳ್ಕೊಡೋರು. ಅವ್ರ ಹತ್ರ ಒಂದ್ಸಲ ಅಮ್ಮ ಒಂದು ಹಾಡು ಹಾಡಿ ಅಂತಂದ್ರು. ಸೊಂಟ ಬಳಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಾಡು ನೀನಾಗ. ಈ ಎನರ್ಜಿ ಅಂದರೆ ಮೊದಲಿಂದನೂ ನನಗೊಂದು ಅನ್ಡೈಯಿಂಗ್ ಸ್ಪಿರಿಟ್ ಇದೆ ಅಪ್ಪ. ಎಲ್ಲಿ ಕಾಲಿಟ್ರು ಅದನ್ನು ಪ್ಯಾಷನೇಟಾಗಿ ಮಾಡಬೇಕು, ಇಲ್ಲಾಂದರೆ ಅದ್ರಲ್ಲಿ ಕಾಲಿಡಲಿಕ್ಕೆ ಹೋಗಬಾರ್ದು ಅನ್ನೋದು ಚಿಕ್ಕ ವಯಸ್ಸಿಂದ. ಯಾಕಂದರೆ ಭಾಳ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, 19ಕ್ಕೆ. ಸೊ ಒಂದು ಬಯಾಲಜಿ ಇದೆ. ಮಗಳಿಗೆ 38 ವರ್ಷ, 2 ಸಾಕಿರೋ ಮಕ್ಕಳು. ಸೊ ಶಶಿಗೆ 33 ವರ್ಷ, ಸಾಕೊಂಡಿರೋ ಮಗಳಿಗೆ 23 ವರ್ಷ, ಗಾಯತ್ರಿ ಅವಳು. ಫಸ್ಟ್ ಅವಳಿಗೆ ಕಾಲ್ ಮಾಡಿ ಕೇಳಿದೆ, ಪೃಥ್ವಿ ನಾನೊಂದು ಪಾಡ್ಕಾಸ್ಟ್ ಹೋಸ್ಟ್ ಆಗಲಾ ಅಂತ. ಶಿ ಸೆಡ್ ಅಯ್ಯೋ ಫಸ್ಟ್ ಕ್ಲಾಸಾಗಿ ಆಗ್ತೇನೆ, ನೀನು ಜಸ್ಟ್ ಗೋ ಹೆಡ್ ಅಂದ್ಲು. ಮೈ ಗಾಡ್ ಐ ರಿಯಲಿ ಲುಕ್ ಬೇಸ್ ಅಂತ ಅನ್ಸೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಆ್ಯಂಡ್ ನನಗೆ ಬೇಸಿಕ್ ಎಜುಕೇಷನ್ ಇಲ್ಲ, ಸೊ ಐ ರಿಯಲಿ ವಾಂಟೆಡ್ ಟು ಪ್ರೂವ್ ಮೈ ಸೆಲ್ಫ್. ಆ್ಯಕ್ಚುಲಿ 52ರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ. ಆಗ ಸಡನ್ನಾಗಿ ಸದ್ಗುರು ಜಗ್ಗಿ ವಾಸುದೇವ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಆಕ್ಸಿಡೆಂಟಲಿ. ಇವತ್ತು ನೆನಪಿದೆ, ಇಟ್ ಈಸ್ ಆಲ್ಮೋಸ್ಟ್ 11 years ನಾವು. ಶಿವ ಮೀನ್ಸ್ ದಾಟ್ ವಿಚ್ ಇಸ್ ನಾಟ್. ಏನು ಇಲ್ವೋ ಅದು ಶಿವ ಅಂದರು. ಐ ಹ್ಯಾಡ್ ಸಿಮ್ 4.5 years ago, ಆಲ್ ಆಫ್ ಅ ಸಡನ್ ನನ್ನ ರೈಟ್ ಬ್ರೆಸ್ಟಲ್ಲಿ ಒಂದು ದಿವಸ ಮಲ್ಕೊಂಡಿರುವಾಗ ಐ ರಿಯಲೈಸ್ ಒಂದು ಗಂಟಿದೆ ಅಂತ ಗೊತ್ತಾಯಿತು ನನಗೆ. ಸೊ ಐ ರಿಯಲೈಸ್, ಬಟ್ ಐ ಡೋಂಟ್ ನೋ ವೈ ದ ವೆರಿ ಫಸ್ಟ್ ಡೇ ಐ ಫೆಲ್ಟ್ ಪ್ರಾಬಬ್ಲಿ ಇಟ್ ಕುಡ್ ಬಿ ಕ್ಯಾನ್ಸರ್ ಅಂತ. ಐ ಡೋಂಟ್ ನೋ ವೈ. ಈ ಆಸ್ಪತ್ರೆಗೆ ಹೋದರೆ ನಾಳೆ ಸಾಯೋದು ಇವತ್ತೇ ಸತ್ತೋಗ್ತೀನಿ. OT ಟೇಬಲ್ ಮೇಲೆ ಮಲಗಿರುವಾಗ 2 ಕೇಳಿದೆ, ಪರಮಾತ್ಮ ಇವತ್ತು ನಾನು ಸತ್ತೆ. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಬಾರದಿರುವ 2 ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ. ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ. So we are blessed with 2 different organs, but lot of problems with those 2 organs too. What gives you without doing meditation and with meditation? ಹೆಂಡ ಕುಡಿಸ್ತಂಗದು. ನಿಮಗೆ ಒಂದ್ಸಲ ಕುಡಿದು ಟೇಸ್ಟ್ ಗೊತ್ತಾಗೋಯ್ತು ಅಂತಂದರೆ, why do you go back to the bar all the time? Because it gives you that kick. Hello everyone, welcome to the new episode of Kannada Podcast. ಪ್ರತಿದಿನ ಏನೋ ಒಂದು ಹೊಸ ತುಡಿತ, ಏನಾದರೂ ಮಾಡಲೇಬೇಕು, ಬದುಕಬೇಕು, ಜೀವನ ಕಟ್ಕೊಳ್ಬೇಕು ಅಂತ 100 ಜನ ಯೋಚನೆ ಮಾಡ್ತಿರ್ತೀವಿ. ಅದು ಬಹುಶಃ ನಮ್ಮಂಥವ್ರಿಗೆ ಒಂದು 50 ವರ್ಷದವರೆಗೂ ಮಾತ್ರ ಅನಿಸುತ್ತೆ. ಯಾಕೆಂದರೆ ಅದಾದ ನಂತರ ರಿಟೈರ್ಮೆಂಟ್ ಲೈಫ್ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಆದರೆ ಅದೇ ರಿಟೈರ್ಮೆಂಟ್ ಲೈಫಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಇವತ್ತು ನನ್ನ ಪಾಡ್ಕಾಸ್ಟ್ಗೆ ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಫುಲ್ ಅವ್ರನ್ನ ಮಾತಾಡಿಸ್ಬೇಕು ಅಂತೇಳಿ. ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅವ್ರನ್ನೇ ಕೇಳೋಣ. 59 yearsಲ್ಲಿ ಶಿ ಹ್ಯಾಸ್ ಅ ಡ್ರೀಮ್ ಆಫ್ ಬಿಕಮಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ದ್ಯಾಟ್ಸ್ ದ ಗ್ರೇಟ್ ಥಿಂಗ್ ಅಲ್ಲ. 50+ ಆಗ್ತಿದ್ದಂಗೆ ಕಾಲು ನೋವು, ಮಂಡಿ ನೋವು, ಆರಾಮಾಗಿ ರೆಸ್ಟ್ ಮಾಡೋಣ, ಮಗ ಇದ್ದಾನೆ, ದುಡಿತಾನೆ, ತಿರುಪತಿಗೆ ಹೋಗೋಣ, ಲಡ್ಡು ತಿನ್ನೋಣ, ಈ ಆಸೆಗಳು ಉಟ್ಕೊಳ್ಳುತ್ತೆ. ಆದರೆ ನನ್ನ ಮುಂದೆ ಕೂತಿರೋ ಗುರುಗಳಿಗೆ ಅವ್ರಿಗೆ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋಂತಹ ಒಂದು ಆಸೆ ಉಟ್ಕೊಂತು. ಹೇಗೆ ಏನು ಎಲ್ಲವನ್ನು ಡಿಸ್ಕಸ್ ಮಾಡೋಣ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ಸ್ ಹೇಳೋಣ. ಎಸ್, ಖಂಡಿತವಾಗ್ಲೂ. ಮೊದಲು ಶುರು ಮಾಡೋದೇ ಥ್ಯಾಂಕ್ಸ್ ಹೇಳೋಣ. ಈ ನಾಗು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಇಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕರೆದಿದ್ದಕ್ಕೆ ನನ್ನನ್ನು. ನಿಮ್ಮ ಎನರ್ಜಿ, ನಿಮ್ಮ ಜೋಶು, ನಿಮ್ಮ ಮಾತಾಡೋ ಸ್ಪಿರಿಟ್ ಇದೆಯಲ್ಲ, ನಮ್ಮಂಥ ಯಂಗ್ಸ್ಟರ್ಸ್ಗೆ ಇನ್ನೂ ಕೂಡ ಮೋಟಿವೇಟ್ ಮಾಡುತ್ತೆ. ಹೆಂಗೆ ಎನರ್ಜಿ, ಐ ಡೋಂಟ್ ನೋ ಹೌ ಯು ಟೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಸ್, ಅದೊಂದು ಪರಮಾತ್ಮನ ಒಂದು ಕೊಡುಗೆ ಅಂತ ಅನಿಸುತ್ತೆ ನನಗೆ. ಹೇಗೋ ಐ ಥಿಂಕ್ ಈ ಎನರ್ಜಿ ಅಂದರೆ ಮೊದಲಿಂದನೂ ನನಗೊಂದು ಅನ್ಡೈಯಿಂಗ್ ಸ್ಪಿರಿಟ್ ಇದೆ ಅಪ್ಪ. ಎಲ್ಲಿ ಕಾಲಿಟ್ರು ಅದನ್ನು ಪ್ಯಾಷನೇಟಾಗಿ ಮಾಡಬೇಕು, ಇಲ್ಲಾಂದರೆ ಅದ್ರಲ್ಲಿ ಕಾಲಿಡಲಿಕ್ಕೆ ಹೋಗಬಾರ್ದು ಅನ್ನೋದು ಚಿಕ್ಕ ವಯಸ್ಸಿಂದ. ಯಾಕಂದರೆ ಭಾಳ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, 19ಕ್ಕೆ. ಓ ಮೈ ಗಾಡ್. Now you are in 59. Yes. ಕರೆಕ್ಟಾಗಿ 40 years before. Yes, 40 years of married life. 20ನೇ ವರ್ಷಕ್ಕೆ ತಾಯಾದೆ. ಸೊ ನಾನೇನು ಓದಿರಲಿಲ್ಲ. ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದೆ ನಾನು ಮದುವೆ ಮಾಡಿದಾಗ. ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಸ್ವಲ್ಪ ಇದೇ ಥರ ಹಟ್ಟ ಇದ್ದೆ. ಸೊ ನಂಗೆ ಫಸ್ಟ್ ಪ್ರಪೋಸಲ್ ಬಂದಿದ್ದು ವೆನ್ ಐ ವಾಸ್ 14, 9th ಸ್ಟ್ಯಾಂಡರ್ಡಲ್ಲಿರುವಾಗ. ಆವಾಗಲೇ ಅವರೆಲ್ಲ 18 ಅನ್ಕೊಂಬಿಟ್ಟಿದ್ರು ಅನ್ಸುತ್ತೆ ನನಗೆ. ಸೊ ನಮ್ಮ ತಂದೆ ಡಾಕ್ಟ್ರ್ ಆಗಿದ್ದರು. ಆದರೂ ಸಹ ನಮ್ಮ ತಾಯಿ ಏನು ಮಾಡೋರು ಅಂದರೆ, ಇದೇ ಥರ ನಾವು ಬೇಡ ಅಂತ ಇದ್ದರೆ ಯಾರೂ ಮದುವೆ ಮಾಡ್ಕೊಳ್ಳಲ್ಲ ನಾಳೆ ಉಳ್ಳ ಅಂತಂದ್ಬಿಟ್ಟು 19ನೇ ವರ್ಷದಲ್ಲಿ ನನ್ನ ಹಸ್ಬೆಂಡ್ ಪ್ರಪೋಸಲ್ ಬಂದಾಗ ನಾಗಮಣಿ ಅಂತೆ ನನ್ನ ಹೆಸರು ನಾಗಭೂಷಣ್ ನೋಡಿದ ತಕ್ಷಣ ಟಕ್ ಅಂತ ಒಪ್ಕೊಂಬಿಟ್ರು.
ದಟ್ ಇಸ್ ಹೌ ವಿ ಮ್ಯಾರಿಡ್ ಆ್ಯಂಡ್ 20ನೇ ವರ್ಷಕ್ಕೆ ತಾಯಿ ಆದೆ. ಬಟ್ ಇದೇ ಥರ ಒಂದು ದಿನ ಅಂದರೆ ಮದುವೆ ಆಗೊಂದು 4 months ಆಗಿರ್ಬೋದು ಅನ್ಸುತ್ತೆ, ನಮ್ಮ ತಂದೆ ಮನೆಗೆ ಬಂದ್ಬಿಟ್ಟು ಹೇಳಿದ್ರು, ನೋಡಿ ತಾಯಮ್ಮ ಅಂತ ಕರೆಯೋರು, ನೀನು ಓದಲಿಲ್ಲ ಅಂತಂದರೆ ಬೇರೆಯವ್ರ ಕಣ್ಣಲ್ಲಿ ಬಿಟ್ಬಿಡು, ನಿನ್ನ ಕಣ್ಣಲ್ಲಿ ನೀನೇ ಬಿದ್ದು ಬಿಡ್ತೀಯ ತಾಯಿ, ಸೊ ದಯವಿಟ್ಟು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೋ ಅಂತ ಹೇಳಿದ್ರು. ಸೊ ಹಾಗಾಗಿ ಕರೆಸ್ಪಾಂಡೆನ್ಸಲ್ಲಿ ಅವ್ರ ಸಪೋರ್ಟಿಂದ, ನನ್ನ ಹಸ್ಬೆಂಡ್ ಸಪೋರ್ಟಿಂದ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಅದಾದ ನಂತರ BEd ಮಾಡಿದೆ, ಅದಾದ ನಂತರ MA ಮಾಡಿದೆ, ಅದಾದ ನಂತರ PhDಗೂ ರಿಜಿಸ್ಟರ್ ಮಾಡಿ ಸುಮಾರು ಒಂದು 2 ವರ್ಷಗಳ ಕಾಲ ಕೆಲಸ ಮಾಡಿದೆ. ಬಟ್ ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿರುವಾಗ ಸ್ವಲ್ಪ ಅನಾರೋಗ್ಯ ಇತ್ತು ಅವಳಿಗೆ. ಸೊ ಐ ಹ್ಯಾಡ್ ಟು ಟೇಕ್ ಅ ಕಾಲ್, ಇಲ್ಲ ಅದು ಮಾಡಬೇಕಾ ಇಲ್ಲ ಇದು ಅವಳನ್ನ ನೋಡ್ಕೋಬೇಕಾ ಅಂತ. ಸೊ ಐ ಟುಕ್ ಅ ಕಾಲ್ ದಟ್ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಅಂತ ಅಂದ್ಕೊಂಡು ಆಗ ಕಂಪ್ಲೀಟ್ ಬಿಟ್ಟೆ, PhD ಬಿಟ್ಟೆ, ಬಟ್ ಐ ವಾಸ್ ವರ್ಕಿಂಗ್ ಆಸ್ ಅ ಟೀಚರ್. ಓಕೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬರು ಪಾಡ್ಕಾಸ್ಟರ್ ಕೂತ್ಕೊಂಡು ನನ್ನ ಜೊತೆ ಅವರ ವ್ಯೂಸ್ ಮತ್ತು ಅವರ ಥಾಟ್ಸ್, ಅವರ ಜರ್ನಿಯನ್ನು ಶೇರ್ ಮಾಡ್ತಾ ಇರೋದು. ಅವರೊಂದು ಎನರ್ಜಿ ಲೆವೆಲ್ ಇದೆಯಲ್ಲ, ಸಾಂಗ್ ಆಡ್ತಾ ಶುರು ಮಾಡ್ತಾ ಏನೋ ಒಂದು ಸಿಂಕ್ ಮಾಡಿಕೊಂಡು, ಆ್ಯಂಡ್ ಈ ಏಜಲ್ಲಿ ಮೈ ಗುಡ್ನೆಸ್ ಅವ್ರನ್ನೇ ಕೇಳೋಣ, ಹೆಂಗೆ 59 ಇಯರ್ಸಲ್ಲಿ ಈ ಎನರ್ಜಿ ಹೆಂಗೆ ಬರೋಕ್ಕೆ ಸಾಧ್ಯ, ಹೆಂಗೆ ನೀವು ನನ್ನ ಈ ಏಜಲ್ಲೂ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೋದು ಅಂತ, ನೀವು ಟೆಂಪಲ್ ರನ್ ಮಾಡ್ಬೋದಿತ್ತಲ್ಲ ಅಂತ ನಂದು. ಖಂಡಿತ ಟೆಂಪಲ್ ರನ್ ಮಾಡಬೇಕಾಗಿತ್ತು, ಆ್ಯಕ್ಚುಯಲ್ ಆಗಿ ಭಜನೆ ಹಾಡಬೇಕಾಗಿತ್ತು. ಅಂಥ ಕಾಲದಲ್ಲಿ ಒಂದು ಡಿಜಿಟಲ್ ಮೀಡಿಯಮ್ ಎಂಟರ್ ಆಗೋದು ಇಟ್ ವಾಸ್ ನಾಟ್ ಈಸಿಪ್ಪ. ಬಟ್ ಇದೇನಾಗಿದೆ ಅಂತಂದರೆ, ನನ್ನ ಮಗಳು ಅರೌಂಡ್ 4 years ago ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ಲು ಹೋಮ್ ಆ್ಯಂಡ್ ಹೋಮ್ ಡೆಕಾರ್ ಬಗ್ಗೆ. ಯಾಕಂದರೆ ಅವಳು ಚಿಕ್ಕ ವಯಸ್ಸಿಂದ ನಾನು ಮನೆಗಳನ್ನು ಭಾಳ ಸುಂದರವಾಗಿ ಇಟ್ಕೊಳ್ತಿದ್ದೆ. ಅಂದರೆ ನಮ್ಗೆ ಎಷ್ಟು ಇನ್ಕಮ್ ಇರ್ತಿತ್ತೋ ಆಗಿನ ಕಾಲಕ್ಕೆ ಆ ಇನ್ಕಮ್ ತಕ್ಕಂತೆ ಮನೆ ಇಟ್ಕೊಳ್ತಾ ಇದ್ದೆ. ಸೊ ಹೇಳಿದ್ಲು, ಮಮ್ಮ ನೀನು ಅಮ್ಮನೂ ಇಲ್ಲ ಡುಮ್ಮಿ ಕರಿಯೋದು ಜಾಸ್ತಿ, ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಮನೆಗಳನ್ನ ಇಡ್ತಾ ಇದ್ದೆ. ಸೊ ಐ ವಿಲ್ ಬ್ರಿಂಗ್ ಔಟ್ ಅ ಪೇಜ್ ಕಾಲ್ಡ್ ಹೋಮ್ ಸತ್ವ. ನಾನೇ ಸಜೆಸ್ಟ್ ಮಾಡಿದೆ ಹೋಮ್ ಸತ್ವ ಅಂತ ಇಡೋಣ, ಸತ್ವ ಇರಬೇಕು ಅದರಲ್ಲಿ ಅಂತ. ಸೊ ವಿಲ್ ಬ್ರಿಂಗ್ ಔಟ್ ಅ ಪೇಜ್ ಕಾಲ್ಡ್ ಹೋಮ್ ಸತ್ವ ಅಮ್ಮ. ಅದರಲ್ಲಿ ಮೈ ಮದರ್ಸ್ ಡೆಕಾರ್ ಥ್ರೂ ಮೈ ಐಸ್ ಅಂತ ಅವಳದು ಇನ್ಫ್ಯಾಕ್ಟ್ ಟ್ಯಾಗ್ಲೈನ್ ಗೋಸ್ ದಟ್ ವೇ. ಮಾಡ್ತೀನಿ ಅಂತ ನಂದೆ. ನನಗೆ ಅವಾಗ ನಿಜವಾಗ್ಲೂ ಐ ಡಿಡ್ನೋ. 4 years ago ನನಗೆ ಜಾಸ್ತಿ ಇನ್ಸ್ಟಾಗ್ರಾಮ್ ಏನು ಗೊತ್ತು, ಯೂಟ್ಯೂಬ್ ಗೊತ್ತಿತ್ತು, ಫೇಸ್ಬುಕ್ ಒಂಚೂರು ಗೊತ್ತಿತ್ತು. ಫೇಸ್ಬುಕ್ಕಲ್ಲಿ ಇವತ್ತು ನಂದು ಒರಿಜಿನಲ್ ಪೇಜಲ್ಲಿ ನಾವು ಲೇ ಲದ್ದಾಖ್ ಹೋದಾಗ ಪ್ಯಾಂಗಾಂಗ್ ಲೇಕ್ದು ಒಂದು ಪಿಕ್ಚರ್ ತೆಗೆದಿರೋದೆ ಇವತ್ತಿಗೂ ಇದೆ, ಬಿಕಾಸ್ ಐ ಡಿಂಟ್ ಲೈಕ್ ಟು ಕಮ್ ಇನ್ ದ ಪಿಕ್ಚರ್ಸ್. ಸೊ ಹೀಗೆ ಸ್ಟಾರ್ಟ್ ಅಂದರೆ ಐ ನ್ಯೂ ಅ ಲಿಟಲ್ ಅಬೌಟ್ ಡಿಜಿಟಲ್ ಮೀಡಿಯಮ್ ಗೊತ್ತಿತ್ತು. ಇನ್ಸ್ಟಾಗ್ರಾಮ್ ಸ್ವಲ್ಪ ಅರ್ಥ ಆಯಿತು. ದೆನ್ ಶಿ ಸ್ಟಾರ್ಟೆಡ್ ಟೇಕಿಂಗ್, ಇಲ್ಲೊಂದು ಪಿಕ್ಚರ್ ತೆಗಿಯೋಳು, ಅಲ್ಲೊಂದು ಪಿಕ್ಚರ್ ತೆಗಿಯೋಳು, ಪೋಸ್ಟ್ ಮಾಡೋಳು, ಒಂದು ರೀಲ್ ಕ್ರಿಯೇಟ್ ಮಾಡೋಳು. ಮಮ್ಮ ಯಾಕೋ ಅಷ್ಟು ಸರಿಯಾಗಿ ಓಡಲ್ಲ, ನೀನು ತಲೆ ಉಪಯೋಗಿಸ್ಬಿಟ್ಟು ಏನಾದರೂ ಒಂಚೂರು ಐಡಿಯಾಸ್ ಕೊಡು ಅಂತ. ಸೊ ವಿ ಸ್ಟಾರ್ಟೆಡ್ ಬ್ರೇಕಿಂಗ್ ದಿ ಐಸ್. ನಾನು ಅಂದೆ, ನೋಡಿ ಪೃಥ್ವಿ, ಹೋಮ್ ಆ್ಯಂಡ್ ಹೋಮ್ ಡೆಕಾರ್ ಅಂದರೆ ಎವ್ರಿಥಿಂಗ್ ಇಸ್ ಇನ್ವಾಲ್ವ್ಡ್, ವೆದರ್ ಇಟ್ ಇಸ್ ಕುಕಿಂಗ್, ಟೇಕಿಂಗ್ ಕೇರ್ ಆಫ್ ಯೋರ್ ಹೆಲ್ತ್, ಎಲ್ಲನೂ ಇನ್ವಾಲ್ವ್ಡ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ವಿ ಬ್ರೋಕ್ ದಾಟ್ ಒಂದು ಐಸಿಂಗ್ ಒಂದು ಬ್ರೇಕ್ ಮಾಡಿದ್ದು ಥ್ರೂ ಮೈ ಹಸ್ಬೆಂಡ್ಸ್. ಅವರಪ್ಪ 20 kg ಲೂಸ್ ಮಾಡ್ಕೊಂಡಿದ್ರು ಬೈ ಈಟಿಂಗ್ ಸೌತೆಕಾಯಿ. ನಾನು ಅಂದೆ, ಇದು ಅಯ್ಯೋ ನಿನಗೆ ಗೊತ್ತಿಲ್ಲ, ನಿನಗೆ ಹೆಂಗೆ ನಾನು ಎಂಥದ್ದಾದರೂ ಕಮೆಂಟ್ಸ್ ಕೊಡಲಿ ಬಿಡು. By eating only sautekai, 20 kg weight loss. More of sautekai, 80% live. I mean, live food. ಸೌತೆಕಾಯಿ ಯಾಕಂದರೆ he also tells even today, ನಾವು ಪೆನ್ಷನರು, ಐ ಕಾಂಟ್ ಅಫೋರ್ಡ್ ಬಿಗ್ ಥಿಂಗ್ಸ್. ಸೊ ಎಲ್ಲ ಥರ ಫ್ರೂಟ್ಸ್ ತಿನ್ನೋಕ್ಕಾಗಲ್ಲ. ಸೌತೆಕಾಯಿ ಇಸ್ ದ ಚೀಪೆಸ್ಟ್. ಆ್ಯಂಡ್ ಅದೇನಾಗಿದೆ ಅಂತಂದರೆ ಇಟ್ ಈಸ್ ಬೋತ್ ಅ ಫ್ರೂಟ್ ಆ್ಯಂಡ್ ಅ ವೆಜಿಟೇಬಲ್. ಅದು ಟೇಸ್ಟ್ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಇಟ್ ರಿಯಲಿ ಸೀಮ್ಡ್ ವೆರಿ ಹೆಲ್ದಿ ಇನ್ ಹಿಸ್ ಲೈಫ್. ಆ್ಯಂಡ್ ಯಾವಾಗ he lost, we brought that out and she hit 1 million. ಸೊ ಅಲ್ಲಿಗೆ ಅವಳಿಗೂ ಅರ್ಥ ಆಯಿತು, ನನಗೂ ಅರ್ಥ ಆಯಿತು, ಓಕೆ ಥಿಂಗ್ಸ್ ಲೈಕ್ ರಿಯಾಲಿಟಿ, ಲೆಟ್ ಅಸ್ ಬ್ರಿಂಗ್ ಅಬೌಟ್ ದ ರಿಯಾಲಿಟಿ ಆಫ್ ಆರ್ ಲೈವ್ಸ್. ಸೊ ವಿ ಸ್ಟಾರ್ಟೆಡ್ ಬ್ರಿಂಗಿಂಗ್ ಔಟ್. ಸೊ ಸ್ವಲ್ಪ ಅರ್ಥ ಆಗಿತ್ತಪ್ಪ. ದೆನ್ ಕಾರಣವಶಾತ್ ಲೈಕ್ ಶಶಿಕುಮಾರ್ ಹ್ಯಾಪನ್ಸ್ ಟು ಬಿ ನನ್ನ ಫಾಸ್ಟರ್ ಸನ್, ಸಾಕೊಂಡಿರೋ ಮಗ. ಸೊ ಅವನಿಗಾಗಿ ವಿತ್ ಹಸ್ಬೆಂಡ್ ಸಪೋರ್ಟ್ ವಿ ಓಪನ್ಡ್ ಅ ಸ್ಟುಡಿಯೋ, ಸಿಂಫನಿ ಆ್ಯಮ್ಸ್. ನಮ್ಮ ತಂದೆ ಮನೇಲಿ ಒಂದು ಪೋರ್ಷನಲ್ಲಿ ಸಿಂಫನಿ ಆ್ಯಮ್ಸ್ ಇದೆ, ಇನ್ನೊಂದು ಪೋರ್ಷನಲ್ಲಿ ನಾನು ವಾಸವಾಗಿದ್ದೀನಿ. ಸೊ ಹೀಗಿರುವಾಗ ಇನಿಷಿಯಲಿ ದ ಸ್ಟುಡಿಯೋ ಸ್ಟಾರ್ಟೆಡ್ ರನ್ನಿಂಗ್ ಪ್ರಿಟಿ ವೆಲ್. ಅದಾದಮೇಲೆ ಐ ಥಿಂಕ್ ಎವ್ರಿಥಿಂಗ್ ಕೇಮ್ ಸ್ವಲ್ಪ ಸ್ಟ್ಯಾಂಡ್ ಸ್ಟಿಲ್ಗೆ ಬಂದಾಗ ವಿ ಡಿಂಟ್ ನೋ ವಾಟ್ ಟು ಡೂ. ಈಗ ಮಗ ಅಂತ ಸಾಕೊಂಡ್ಮೇಲೆ ಇಟ್ ಬಿಕಮ್ಸ್ ರೆಸ್ಪಾನ್ಸಿಬಿಲಿಟಿ ಟು ದ ಮದರ್ ಆಲ್ಸೋ. ಐ ಟೇಕ್ ಇಟ್ ದಟ್ ವೇ. ಸೊ ಒಂದು ಬಯಾಲಜಿ ಇದೆ, ಮಗಳಿಗೆ 38 ವರ್ಷ, 2 ಸಾಕಿರೋ ಮಕ್ಕಳು. ಸೊ ಶಶಿಗೆ 33 ವರ್ಷ, ಸಾಕೊಂಡಿರೋ ಮಗಳಿಗೆ 23 ವರ್ಷ, ಗಾಯತ್ರಿ ಅವಳು. ಸೊ ಏನು ಮಾಡಿದೆ, ಸಾಕೋದು ಮುಖ್ಯ ಅಲ್ಲ, ಸಾಕೋದನ್ನು ನಾನು ಪ್ರೀತಿಯಾಗಿ ಕರ್ಕೊಂಬಂದ್ಬಿಟ್ಟೆ. ಬಟ್ ಇದು ಪ್ರೀತಿಗೆ ನಿಜವಾಗ್ಲೂ ಒಂದು ಬೆಲೆ ಕೊಟ್ಟು ಆ್ಯಂಡ್ ಅವ್ರನ್ನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗಿರೋದು ನನ್ನ ಹಸ್ಬೆಂಡು. ಸೊ ಫುಲ್ ಕೂಡೋಸ್ ಟು ಮೈ ಹಸ್ಬೆಂಡ್ ಫಾರ್ ಸಪೋರ್ಟಿಂಗ್ ಮೈ ಕಿಡ್ಸ್.
ಸೊ ಇದು ಸ್ಟುಡಿಯೋ ಯಾವಾಗ ಸ್ವಲ್ಪ ನಡೀಲಿಲ್ವೋ ನಂಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವ್ನು ಕೆಲಸ ಬಿಟ್ಟಿದ್ದ, ಬೇರೆ ಕಡೆ ಕೆಲಸ ಮಾಡ್ತಿದ್ದ, ಬಿಟ್ಟ, ಫುಲ್ ಫ್ಲೆಡ್ಜ್ಡ್ ಮ್ಯೂಸಿಕಲ್ಲಿ ಇಳಿದು ಬಿಟ್ಟಿದ್ದ. ಈಸ್ ಅ ಫುಲ್ ಫ್ಲೆಡ್ಜ್ ಸೌಂಡ್ ಎಂಜಿನಿಯರ್ ಆಗಿದ್ದಾನೆ, ಕಂಪೋಸರ್, ಪ್ರೋಗ್ರಾಮರ್ ಎಲ್ಲ. ಸೊ ದ್ಯಾಟ್ ವಾಸ್ ವೆನ್ ಐ ಗಾಟ್ ಲಿಟಲ್ ಸ್ಕೇರ್ಡ್. ಒಂದು ದಿವಸ ಹೀಗೆ ಮಲ್ಕೊಂಡಿದ್ದೆ ನಾನು, ಮಧ್ಯಾಹ್ನನೂ ಅಲ್ಲ ಬೆಳಗ್ಗೆನೆ ಮಲಗಿರುವಾಗ ನನಗನ್ನಿಸ್ತು, ನನಗೆ ಮಾತಾಡೋಕ್ಕೆ ಬರುತ್ತೆ, ಇವಾಗೆಲ್ಲ ಪಾಡ್ಕಾಸ್ಟ್ ಅಂತ ಹೇಳ್ತಾರಲ್ಲ. ಆ್ಯಂಡ್ ಐ ವುಡ್ ವಾಚ್ ಅ ಲಾಟ್ ಆಫ್ ಬಿಯರ್ ಬೈಸೆಪ್ಸ್. ರಣವೀರ್ ಅವನ್ನ ಸಿಕ್ಕಾಪಟ್ಟೆ ನೋಡ್ತಿದ್ದೆ, ಕೇಳಿಸ್ಕೊಳ್ತಿದ್ದೆ. ಮೋರ್ ಆಫ್ ಸ್ಪಿರಿಚುವಾಲಿಟಿ, ಯಾಕಂದ್ರೆ ಅವನು ತಂತ್ರ ಎಲ್ಲ ತರ್ತಾನೆ ಆಚೆ ಕಡೆಗೆ. ಇಟ್ ಸೌಂಡೆಡ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ತುಂಬ ನೋಡ್ತಿದ್ದೆ, ಅವನು ರಾಜ್ ಶಮಾನಿದ್ ನೋಡ್ತಾ ಇದ್ದೆ. ಇದು ಎರಡು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿತ್ತು ಮನಸ್ಸಲ್ಲಿ. ಯಾವಾಗಲೂ ನನ್ನ ಮಗಳು, ಅಂದರೆ ಹೆತ್ತದು ಮಗಳು, ಅವಳ ಹೆಸರು ಪೃಥ್ವಿ ಅಂತ, ಅವಳು ಹೇಳೋಳು ಯಾವಾಗಲೂ, ಅಮ್ಮ ನಿಜವಾಗ್ಲೂ ನೀನು ಬಿಯರ್ ಬೈಸೆಪ್ಸ್ ಥರ ನೀನು ಮಾಡ್ಬೋದು ಕಣೆ, ನೀನು ಮಾಡಲ್ಲ ಅಷ್ಟೇನೆ. ನಾನಂದೆ ಪೃಥ್ವಿ, ಐ ವಾಸ್ 58 ದೆನ್, ಇವಾಗ 59 ರನ್ನಿಂಗ್ ಆ್ಯಕ್ಚುಲಿ. ಸೊ 57 ಆಗಿದ್ದೆ ಆವಾಗ, 58th ಇಯರ್ಗೆ ಎಂಟರ್ ಆಗಿದೆ. ಇಲ್ಲ, ಹೌ ಡು ಐ ಗೋ ಅಬೌಟ್ ಡೂಯಿಂಗ್? ನಾನು ಫಸ್ಟ್ ಅವಳಿಗೆ ಕಾಲ್ ಮಾಡಿ ಕೇಳಿದೆ, ಪೃಥ್ವಿ ನಾನೊಂದು ಪಾಡ್ಕಾಸ್ಟ್ ಹೋಸ್ಟ್ ಆಗಲ್ಲ ಅಂತ. ಶಿ ಸೆಡ್, ಅಯ್ಯೋ ಫಸ್ಟ್ ಕ್ಲಾಸಾಗಿ ಆಗ್ತೇನೆ ನೀನು, ಯು ಜಸ್ಟ್ ಗೋ ಹೆಡ್ ಅಂದ್ಲು. ಬೈ ದೆನ್ ಹೋಮ್ ಸತ್ವ ಒಂದು ಜಾಗಕ್ಕೆ ಬಂದಿತ್ತು. ಆ್ಯಂಡ್ ಐ ನ್ಯೂ ಹೌ ಟು ಕ್ರಿಯೇಟ್ ಕಾಂಟೆಂಟ್ ಅನ್ನೋದು ಅಲ್ಪ ಸ್ವಲ್ಪ ಅರ್ಥ ಆಗಿತ್ತಪ್ಪ. ಸೊ ದ್ಯಾಟ್ ವಾಸ್ ವೆನ್ ಸ್ಟುಡಿಯೋ ಡಿಡ್ ನಾಟ್ ರನ್. ಆ್ಯಂಡ್ ದೆನ್ ಐ ಕಾಲ್ ಶಶಿ, ಕರೆದೆ, ಬಾ ಮನೆಗೆ ಇವಾಗ ಬಾಪ ಅಂತ ಕರೆದ್ಬಿಟ್ಟು. ನಾನಂದೆ, ನೋಡಿ ಹಿಂಗೆ ಅಂದ್ಕೊಂಡಿದ್ದೀನಿ, ನೀನು ಓಕೆನಾ ಅಂತ. ಹ್ಞೂಮ್ಮ ಮಾಡೋಣ, ಅವ್ನು ಫುಲ್ ಎಕ್ಸೈಟೆಡಾಗಿ ಮಾಡೋಣಮ್ಮ. ನಾನಂದೆ 2 ಥಿಂಗ್ಸು. ಒಂದು ಪಬ್ಲಿಸಿಟಿ ಆಗುತ್ತೆ. ಇಟ್ ಇಸ್ ನಾಟ್ ಡೈರೆಕ್ಟ್ ಪಬ್ಲಿಸಿಟಿ, ಇಂಡೈರೆಕ್ಟ್ ಪಬ್ಲಿಸಿಟಿ. ಪೀಪಲ್ ಆರ್ ಗೋಯಿಂಗ್ ಟು ವರ್ಕ್ ಇನ್ ಟು ಯುವರ್ ಸ್ಟುಡಿಯೋ, ನೋಡ್ತಾರೆ, ಮಾಡ್ತಾರೆ, ನಿನ್ನ ಕೆಲಸ ತೋರಿಸೋಣ. ಸೊ ನಾನು ವೆರಿ ಸೆಲ್ಫಿಶ್ ತಾಯಿ, ಎಲ್ರಿಗೂ ಹೇಳ್ಬಿಡ್ತೀನಿ, ನಾನು ಸೆಲ್ಫಿಶ್ ತಾಯಿ. ಬರ್ತಾ ಇದ್ದಂಗೆ ಫಸ್ಟ್ ಅವ್ನು ವರ್ಕ್ ನೋಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಅವನಿಗೂ ಕೆಲಸ ಕೊಡಿ ಒಂಚೂರು ಏನಾದರೂ. ದೆನ್ ವಿ ಡಿ ಸ್ಟಾರ್ಟೆಡ್ ಡೂಯಿಂಗ್ ದ ಪಾಡ್ಕಾಸ್ಟ್. ಸೊ ಫಸ್ಟ್ ಸೀಸನಲ್ಲಿ 39 ಪೀಪಲ್, ರೈಟ್ ಫ್ರಮ್ ಬಿಗೀಸ್ ಲೈಕ್ ಬೃಂದಾ ಆಚಾರ್ಯನ್ ಮಾಡಿದ್ದೀನಿ, ನವೀನ್ ಶಂಕರ್ ಅವ್ರನ್ನ ಮಾಡಿದ್ದೀನಿ, ಸೆಲೆಬ್ರಿಟೀಸ್ ಒಂದೇ ಅಲ್ಲ, ಐ ಹ್ಯಾವ್ ಡನ್ CEOs ಮಾಡಿದ್ದೀನಿ. ದೆನ್ ಐ ಹ್ಯಾವ್ ಡನ್ ಡಾಕ್ಟರ್ಸ್ ಜಾಸ್ತಿ ಮಾಡಿದ್ದೀನಿ, ಬಿಕಾಸ್ ನನ್ನ ಫ್ಯಾಮಿಲಿ ಸ್ವಲ್ಪ ಡಾಕ್ಟರ್ಸ್ ಜಾಸ್ತಿ ಜನ ಹೂಸ್ ರಿಯಲಿ ವರ್ಕ್ಡ್ ವೆರಿ ಹಾರ್ಡ್. ಸೊ ಆ ಥರ ಮಾಡ್ಕೊಂಡು ಬಂದಾಗ ಎಲ್ಲೋ ಫಸ್ಟ್ ಟೈಮ್ ಕೂತಾಗ ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್. ಹೆಂಗಪ್ಪ ಫೇಸ್ ಮಾಡೋದು ಕ್ಯಾಮ್ರಾನ, ಒಂದು ಫೋಟೋ ಹಿಡಿಸ್ಕೋತಿರ್ಲಿಲ್ಲ ನಾನು. ಹೌದು, ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ ಇವಾಗ ನಿಮಗೆ. ನೀವೇ ಹೇಳಿದ್ರಿ ರಿಷಿಕೇಶಿಗೆ ಹೋದಾಗ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಲೈಕ್ ಅದೇ ಒಂದು ಫೋಟೋ ನನ್ನ ಮೆಮೊರಿಯಾಗಿ ಉಳಿದಿರೋದು ಅಂತ. ಬಟ್ ಫುಲ್ ಪ್ಲೇಟ್ಸಾಗಿ ಬರಬೇಕಲ್ಲ ಇಲ್ಲಿ ನೀವು. ದಟ್ ಟು ಯು ಗಾಟ್ ಇನ್ಸ್ಪೈರ್ಡ್ ಬೈ ಇಂಡಿಯಾಸ್ ಬಿಗ್ಗೆಸ್ಟ್ ಪಾಡ್ಕಾಸ್ಟರ್. ಎಸ್, TRS, ದಿ ರಣವೀರ್ ಶೋ. ಆ್ಯಂಡ್ ಆ್ಯಕ್ಚುಲ್ ಆಗಿ ನಂಗೆ ತುಂಬ ಹೆಸಿಟೇಷನ್, ರಿಲಾಕ್ಟೆನ್ಸ್ ಇತ್ತಪ್ಪ, ಬಿಕಾಸ್ ಆಫ್ ಇವಾಗಿಂತ ಜಾಸ್ತಿ ದಪ್ಪ ಇದ್ದೆ ಮೊದಲು. ಸೊ ಯಾವಾಗ ಫೋಟೋಲ್ಲಿ ನೋಡಿದ ತಕ್ಷಣ ಅನ್ಸೋದು ನನಗೆ, ನನ್ನ ಹಸ್ಬೆಂಡು ಸಖತ್ ದಪ್ಪನೇ ಇದ್ದರು. ಸೊ ಏನು ಬೇಜಾರೇನು ಜಾಸ್ತಿ ಆಗ್ತಿರಲಿಲ್ಲ, ಆದರೂ ಅನ್ಸೋದು ಮೈ ಗಾಡ್ ಐ ರಿಯಲಿ ಲುಕ್ ಬೇಸ್ ಅಂತ ಅನ್ಸೋದು. ಸೊ ಒಂದ್ಸಲ ಅರ್ಥ ಆಯಿತು, ಅಂಟಿಲ್ ಐ ಲೈಕ್ ಮೈ ಸೆಲ್ಫ್. ನನ್ನನ್ನು ನಾನೇ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ನನ್ನನ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ? ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ಸ್ಲೋಲಿ ಸ್ವಲ್ಪ ಚಳಿ ಬಿಟ್ಟಿದ್ದೆ ವಿತ್ ರೆಸ್ಪೆಕ್ಟ್ ಟು ಫೋಟೋಗ್ರಾಫ್ಸು. ಲೇ ಲದ್ದಾಖ್ ಹೋದಾಗ, ಯಾಕಂದರೆ ಮೆಮರಿ ಲೈಫಲ್ಲಿ ಒಂದೊಂದು ಸಲ ಹೋಗ್ತೀವಿ. ಸೊ ನನ್ನ ನೆವ್ಯೂ ಹತ್ರ ಇರುವಾಗ ಒಂದೊಂದು ಫೋಟೋ ತೆಕ್ಕೋ ಅಂತ ಕೇಳ್ಬಿಟ್ಟು ಇಟ್ಕೊಳ್ತಿದ್ದೆ, ಆ್ಯಸ್ ಅ ಮೆಮರಿ ಇಟ್ಕೊಳ್ತಿದ್ದೆ. ಬಟ್ ಟು ಕಮ್ ಆ್ಯಸ್ ಅ ಫುಲ್ ಫ್ಲೆಡ್ಜ್ಡ್, ಕ್ಯಾಮ್ರಾ ಮುಂದೆ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗೋ, ಇಟ್ ವಾಸ್ ನಾಟ್ ಈಸಿ. Yes, I started with Anirudh Bhatt. He's acted in a couple of movies in a supporting role, but ಒಳ್ಳೊಳ್ಳೆ ರೋಲ್ಸ್ ಪ್ಲೇ ಮಾಡಿದ್ದಾರೆ. ಸೊ ಅವರು ನಮ್ಮ ಸ್ಟುಡಿಯೋಗೆ ಯಾವುದೋ ಒಂದು, ಐ ಥಿಂಕ್ ಹಿ ಹ್ಯಾಡ್ ಡನ್ ಅ ಶಾರ್ಟ್ ಮೂವಿ ಮಾಡಿದ್ರು ಅನ್ಸುತ್ತೆ, ಡಬ್ ಮಾಡೋಕ್ಕೋಸ್ಕರ ಬಂದಿದ್ರು. ಸೊ ಕಿಟಕಿ, ನಮ್ಮ ಮನೇಲಿ ಕಿಟಕಿ ಒಂದಿದೆ, ಕಿಟಕಿಗೂ ಸ್ಟುಡಿಯೋಗೂ ಕನೆಕ್ಟ್ ಆಗೋದು, ಅಂದರೆ ಕಿಟಕಿಯಿಂದನೇ ಕಾಫಿ ಟೀ ಎಲ್ಲ ಸಪ್ಲೈ ಮಾಡೋದು. ಸೊ ಅಲ್ಲಿ ಒಂದು ಹಾಯ್ ಹೇಳಿದ್ದೆ. ಸೊ ದ್ಯಾಟ್ ವಾಸ್ ವೆನ್ ಐ ಥಾಟ್ ಅಬೌಟ್ ಇಟ್, ಐ ರಿಕ್ವೆಸ್ಟೆಡ್. ನಾನು ಹೇಳಿದೆ ಶಶಿಗೆ, ವೈ ಡೋಂಟ್ ವಿ ರಿಕ್ವೆಸ್ಟ್ ಹಿಮ್ ಅಂತ. ಸೊ ಹಿ ವಿಲ್ಲಿಂಗ್ಲಿ ಸೆಡ್, ಮ್ಯಾಮ್ ನನಗೂ ಸಂತೋಷ ಇದೆ, ನಾನು ಒಂದು ಅಪ್ಕಮಿಂಗ್ ಆ್ಯಕ್ಟರು, ಸೊ ಖಂಡಿತವಾಗ್ಲೂ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹಿ ವಾಸ್ ಮೈ ಫಸ್ಟ್ ಗೆಸ್ಟ್. ದೆನ್ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಒಂದು ಹುಡುಗ, ಅಂದರೆ ನಾನು ಮದುವೆ ಆಗಿ ಹೋಗಿದ್ದ ಮನೆಯಲ್ಲಿ ಒಂದು ಹುಡುಗ, ಶಂಕರ್ ವೆಂಕಟಪತಿ, ಆ್ಯಕ್ಚುಲಿ ನಾವು ಶ್ರೀಧರ ಅಂತ ಕರಿತಿದ್ವಿ. ಅವ್ರ ತಂದೆ ಒಂದು ಗಾರ್ಡ್ನರ್ ಆಗಿ ಕೆಲಸ ಮಾಡ್ತಾಯಿದ್ರು. ತಾಯಿ ನಮ್ಮ ಆಶ್ರಮನೆಲ್ಲ ನೋಡ್ಕೊಂಡು ಹೆಲ್ಪ್ ಮಾಡ್ತಿದ್ರು, ನಮ್ಮ ಮನೆಗೆ ಹೆಲ್ಪ್ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಬೆಳ್ಕೊಂಬಂದಿದ್ದಾರೆ ಅವ್ರ ಮಕ್ಕಳು, ಆ ಪ್ರೈಡ್ ಇತ್ತು ನನಗೆ. ಅವ್ನು ಕರೆದಾಗ, ಬಾ ನಿನ್ನನ್ನು ಇಂಟರ್ವ್ಯೂ ಮಾಡ್ತೀನಿ ಅಂದಾಗ, ಈ ಸರ್ ಅತ್ತೆ ಅಂತ ಕರಿತಿದ್ರು, ಏನು ಮಾಡಿದ್ದೀನಿ ನಾನಂದರೆ, ನೀನು ಬೇಕು. ಈಸ್ ಅ ಬ್ಯೂಟಿಫುಲ್ ಕ್ಲೈಂಬರ್, ಮೌಂಟನಿಯರಿಂಗ್ ಹುಚ್ಚು. ಸೊ ಸಿಕ್ಕಾಪಟ್ಟೆ ಈಗಲೂ ಈಸ್ ಅರೌಂಡ್ 33 ಅನಿಸುತ್ತೆ, ಈಗಲೂ ಸಿಕ್ಕಾಪಟ್ಟೆ ಕರ್ಕೊಂಡು ಹೋಗ್ತಾನೆ ಹುಡುಗರನ್ನ, ಮಕ್ಕಳನ್ನ, ದೊಡ್ಡವ್ರನ್ನ ಕರ್ಕೊಂಡೋಗಿ ಟ್ರೆಕ್ ಮಾಡಿಸ್ಕೊಂಡು ಕರ್ಕೊಂಬರ್ತಾನೆ. ಸೊ ಹಿ ವಾಸ್ ಮೈ ಸೆಕೆಂಡ್ ಗೆಸ್. ಸೊ ಹೀಗೆ ಮಾಡಿಕೊಂಡು 39 ಗೆಸ್. ಕ್ಯಾಮ್ರಾ ಮುಂದೆ ಕುಂತು ಫಸ್ಟ್ ಟೈಮ್ ನೀವು ವೆಲ್ಕಮ್ ಅಂತ ಹೇಳಿದಾಗ ನಿಮಗೆ ಹೆಂಗಿತ್ತು ಆ ಫೀಲು? ಯಾಕೆಂದರೆ ಅದು ಏನು ಹೇಳ್ತಾರೆ, ಎಷ್ಟೇ ನಮ್ಮಲ್ಲಿ ಧೈರ್ಯ ಇದ್ರೂ ವೆನ್ ಸೀಯಿಂಗ್ ದ ಕ್ಯಾಮ್ರಾ ಲೆನ್ಸ್ ಅಲ್ಲ, ಯು ಗಾಟ್ ಲಿಟಲ್ ಬಿಟ್ ನರ್ವಸ್.
ದಟ್ ನರ್ವಸ್ನೆಸ್ ಫೀಲ್ಸ್ ಯು ಶೈ. ಏನೋ ಒಂಥರ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಹೌ ಡಿಸ್ಗಸ್ಟಿಂಗ್ ಇಟ್ ಇಸ್, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನ ಇಲ್ವಾ, ಆಮ್ ಐ ಟಾಕಿಂಗ್ ರೈಟ್ ಆರ್ ನಾಟ್, ಆ ಫೀಲ್ ಬರುತ್ತಲ್ಲ. ಹ್ಯಾವ್ ಯು ಫೀಲ್ ದ ಸೇಮ್? To be very honest, Akash, I hope I can call you by your name. Yeah. Okay, Akash, ಏನಾಯ್ತು ಅಂದರೆ ಚಿಕ್ಕ ವಯಸ್ಸಿಂದ ಐ ವಾಸ್ ಅ ಟೀಚರ್. ಅದು ಏನು ವಿದ್ಯೆ ಇಲ್ದಿರ ವಿದ್ಯೆ ಮಾಡ್ಕೊಂಡಿದ್ದು, ಒಂದೊಂದೇ ಡೆವಲಪ್ ಮಾಡ್ಕೊಂಡಿದ್ದು. B.Ed ಮಾಡಿದ್ದು ನಾನು MES ಈವ್ನಿಂಗ್ ಕಾಲೇಜಿಂದ. ಆಗ ಏನು ಮಾಡಿದ್ರು, ನಮಗೆ ಪ್ರಿನ್ಸಿಪಲ್ ಆಗಿದ್ದರು ವಿಜಯಮೂರ್ತಿ ಸರ್ ಅಂತ ಅಂದ್ಬಿಟ್ಟು. ಐ ರಿಮೆಂಬರ್ ಇವನ್ ಟುಡೇ ಒಂದು ತಮಿಳ್ ಮೀಡಿಯಮ್ ಕ್ಲಾಸಿಗೆ ನಾನು ವಾಲ್ಕೆನೋಸ್ ಪಾಠ ಫೈನಲ್ ಪಾಠ ಅದು. ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು, ತಮಿಳ್ ಯೂಸ್ ಮಾಡೋಂಗಿಲ್ಲ. ಐ ಹ್ಯಾವ್ ಟು ಕನ್ವೇ ದ ಮೆಸೇಜ್ ಆ್ಯಂಡ್ ಚಿಲ್ಡ್ರನ್ ನೀಡ್ ಟು ಆನ್ಸರ್. ಸೊ ಏನು ಮಾಡಿದೆ, ನನ್ನ ಒಂದು ಇಂಗ್ಲೀಷಲ್ಲೇ ಮಾಡ್ತಾ ಮೇ ಬಿ ಬಿಕಾಸ್ ಆಫ್ ಮೈ ಆ್ಯಕ್ಷನ್ಸ್ ದ ಚಿಲ್ಡ್ರನ್ ಆನ್ಸರ್ಡ್ ಸೋ ವೆಲ್ ದಟ್ ಐ ಗಾಟ್ ಅ 50 on 50. ಸೊ ಹಿ ಸೆಡ್ ವಾಪಸ್ ಹೋಗುವಾಗ ಯು ಆರ್ ಅ ಬಾಂಡ್ ಟೀಚರ್ ಅಂತಂದರು. ದ್ಯಾಟ್ ಗೇವ್ ಮೀ ಕಾನ್ಫಿಡೆನ್ಸ್. ಏನಾಗು ನನಗೂ ಮಾಡೋಕ್ಕಾಗತ್ತೆ. ಮೇ ಬಿ ನಂಗೆ ಫಾರ್ಮಲಿ ಎಜುಕೇಟೆಡ್ ಇಲ್ಲದೆ ಇರ್ಬೋದು, ನನ್ನ ಕೈಲಿ ದ್ಯಾಟ್ day onward somehow the confidence started setting in. I think that was the reason for me when I sat in front of the camera also. ನಾನು ಮನಸ್ಸಿಗೆ ಹೇಳ್ಕೊಂಡೆ, ನಾನೊಂದು ಕ್ಲಾಸ್ ತಗೋತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ, ಇನ್ವಾಲ್ವ್ಮೆಂಟ್ ಬೇಕು ಕ್ಲಾಸಲ್ಲಿ. ನನ್ನ ಕ್ಲಾಸಲ್ಲಿ ಯಾವಾಗಲೂ ಅಷ್ಟೇ ಮಕ್ಕಳು ಜಾಸ್ತಿ ಆನ್ಸರು, ಟೀಚರ್ ಶಟಪ್, ಬರೀ ಇಂಟ್ರಡ್ಯೂಸ್ ಮಾಡು, ಮಕ್ಳು ಆನ್ಸರ್ ಮಾಡು. ಸೊ ಇಟ್ ವಾಸ್ ವೆರಿ, ಐ ಮೀನ್ ಐ ವುಡ್ ಸೇ ವೆರಿ ಈಸಿ ಏನಲ್ಲ, ಎಕ್ಸೆಪ್ಟ್ ಲೈಕ್ ಕ್ಯಾಮ್ರಾ ಶೈ, ಬಿಕಾಸ್ ನನ್ನ ಸೈಜು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಬಿಟ್ಬಿಟ್ರೆ ಐ ವಾಸ್ ಪ್ರಿಟಿ ಕಾನ್ಫಿಡೆಂಟ್. ಬಟ್ ದಟ್ ವೇ ಐ ರಿಯಲಿ ಥ್ಯಾಂಕ್ಸ್ ಸದ್ಗುರು, ಲೈಕ್ ಆ ಕಾನ್ಫಿಡೆನ್ಸ್ ನನ್ನ ಜೀವನದಲ್ಲಿ ಕೊಟ್ಟಿದ್ದಾರಲ್ಲ. ಇಷ್ಟು ವಯಸ್ಸಾದ್ರೂ ಇಷ್ಟೊತ್ತಿಗಾಗಲೇ ಹಾಡುಗಳು ಹಾಡ್ತಿದ್ದೆ. ಓಕೆ, ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಡುಗಳು ಒಂದೊಂದು ಯೂಟ್ಯೂಬಲ್ಲಿ ಎಲ್ಲೇ ಹಾಡ್ತಿದ್ದೆ, ನಮ್ಮ ಸ್ಟುಡಿಯೋಲ್ಲೇ ಹಾಡ್ತಿದ್ದೆ. ಅವ್ನು ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡೋನು, ಅದನ್ನು ರಿಲೀಸ್ ಮಾಡ್ತಿದ್ವಿ. ಸೊ ಅದು ಎಲ್ಲೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಾ ಬಂತು ಅನಿಸುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅಲ್ವಾ ನೀವು ಕ್ಯಾಮ್ರಾ ಮುಂದೆ, ವಿತೌಟ್ ಎನಿ ಟ್ರೈನಿಂಗ್, ವಿತೌಟ್ ಆ್ಯಂಕರ್ ಟ್ರೈನಿಂಗ್, ವಿತೌಟ್ ಸ್ಕ್ರಿಪ್ಟ್, ಏನೂ ಇಲ್ದಲೆ ಸುಮ್ಮನೆ ಹೋಗಿ ಹಂಗೆ ಬ್ಲ್ಯಾಂಕಾಗಿ ಕುತ್ಕೊಂಡು ಕ್ಯಾಮ್ರಾ ಮುಂದೆ ವೆಲ್ಕಮ್. ಅಬ್ಸಲ್ಯೂಟ್ಲಿ ಕ್ಯಾಮ್ರಾ ಮುಂದೆ ವೆಲ್ಕಮ್. ಬಟ್ ಬಿಫೋರ್ ಮೈ ಗೆಸ್ಟ್ ವಾಕ್ ಇನ್ ಅವ್ರ ಬಗ್ಗೆ ಸಖತ್ ರಿಸರ್ಚ್ ಕುತ್ಕೊಂಡ್ಬಿಡ್ತೀನಿ. ಈಗ ಅವ್ರನ್ನ ಕೇಳಿದ ತಕ್ಷಣ, ಈಗ ಸಿನಿಮಾದವ್ರನ್ನ ಕೇಳೋಕ್ಕಾಗಲ್ಲ, ನಿಮ್ದೆಲ್ಲ ಪ್ರೊಫೈಲ್ ಕಳಿಸಿ ಅಂತ ಹೆಂಗೆ ಕೇಳ್ತೀರಾ, ಕೇಳೋಕ್ಕಾಗಲ್ಲ. ಸೊ ಅವಾಗ ಅವ್ರ ಸಿನಿಮಾಗಳು ನೋಡೋದು, ಸೊ ಅವ್ರು ಹೆಂಗೆ ಮಾಡಿದ್ದಾರೆ ಇದರಲ್ಲಿ. ಇಲ್ಲ, ದೇರ್ ಇಸ್ ಅ ಪ್ಯಾಟ್ರನ್. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಿದ್ದಾರೆ ಜನ, ದೇ ಆರ್ ಲಿಮಿಟೆಡ್. ಆ್ಯಂಡ್ ನಿಮ್ಮ ಪ್ರೊಫೈಲ್ ಸೆಂಡ್ ಮಾಡಿ ಅಂತ ಅಂದರೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ಓಕೆ ನನ್ನ ಪ್ರೊಫೈಲ್ ಸೆಂಡ್ ಮಾಡಿ ಅಂದರೆ ದೇ ಡೋಂಟ್ ನೋ ಅಬೌಟ್ ಮೀ, ವೈ ಶುಡ್ ಐ ಗಿವ್ ಸಮ್ ಇಂಟರ್ವ್ಯೂ ಅನ್ನೋ ಥರ ಯೋಚನೆ ಮಾಡ್ತಾರೆ. ಕರ್ನಾಟಕ ಅನ್ನೋ ಒಂದು ಸರ್ಕಲ್ನ ಬಿಟ್ಟು ಆಚೆ ಹೋದ್ರೆ ಎಲ್ಲರೂ ದೇ ಸೆಂಡ್ ದೇರ್ ಪ್ರೊಫೈಲ್. ಪ್ರಭಾಸ್ ಕೂಡ ಪ್ರೊಫೈಲ್ ಸೆಂಡ್ ಮಾಡ್ತಾರೆ. ಖಂಡಿತ ಮಾಡಬೇಕಪ್ಪ. ಈಗ ನಾನು 24/7 ಮೂವೀಸ್ ನೋಡಲ್ಲ. ನನ್ನ ವಯಸ್ಸಿಗೆ ಕೂತ್ಕೊಂಡು ರಾಮಕೃಷ್ಣ ಗೋವಿಂದ ಅನ್ನೋ ಬದಲು ಸಿನಿಮಾ ಎಲ್ಲಿ ನೋಡ್ಕೊಂಡು ಕೂತ್ಕೊಂಡ್ಲಿ. ಬಟ್ ಅವ್ರು ಬಂದಾಗ ನಾನು ಜಸ್ಟಿಸ್ ಮಾಡಬೇಕು. ಆ್ಯಂಡ್ ದಿಸ್ ಸೆಟ್ಸ್ ಅನ್ ಎಕ್ಸಾಂಪಲ್, ಆ್ಯಕ್ಚುಲಿ ಈ ಎಪಿಸೋಡು ದಿಸ್ ಸೆಟ್ಸ್ ಅನ್ ಎಕ್ಸಾಂಪಲ್ ದಟ್ ಎಲ್ಲ ಪಾಡ್ಕಾಸ್ಟರ್ಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ ದೇ ಕ್ಯಾನ್ ಕೊಲಾಬ್ರೇಟ್ ಈಚ್ ಅದರ್ ಅಂತ. ಅಬ್ಸಲ್ಯೂಟ್ಲಿ ವಿ ಶುಡ್ ಕೊಲಾಬ್ರೇಟ್. ಹೌದು, ವಾಟ್ಸ್ ದೇರ್. ಈಗ ಲಿವ್ ಆ್ಯಂಡ್ ಲೆಟ್ ಲಿವ್ ಇರಬೇಕಪ್ಪ. ಬರೀ ನಾನೇ ಬೆಳಿಬೇಕು ಅಂದರೆ ಹೆಂಗಪ್ಪ ಸಾಧ್ಯ? ನನ್ನ ಕೇಳಿದ್ರೆ ಹೇಳ್ಬೋದು ಆ್ಯಕ್ಚುಲಿ, ಒಂದು ಹೆಜ್ಜೆ ಆಗಲೇ ಸಮಾಧಿ ಒಳಗಡೆ ಇದೆ, ಒಂದು ಮಾತ್ರ ಹೊರಗಡೆ ಇದೆ. ಯಾವತ್ತಿ ಹೆಜ್ಜೆ ಎತ್ಕೊಳ್ಳುತ್ತೋ ನನಗೆ ಗೊತ್ತಿಲ್ಲ. ಬಟ್ ಅದು ನನ್ನ ವಯಸ್ಸಿಗೆ, ಚಿಕ್ಕ ವಯಸ್ಸಲ್ಲಿ ದರ್ಸ್ ಅ ಲಾಟ್ ಆಫ್ ಕಾಂಪಿಟೇಟಿವ್ ಸ್ಪಿರಿಟ್. ಓಕೆ ಗುಡ್, ಲೆಟ್ ದೇರ್ ಬಿ ಕಾಂಪಿಟಿಷನ್, ಬಟ್ ಕೊಲಾಬ್ರೇಟ್, ಲೆಟ್ ಅಸ್ ಐಯಿಂದ ವಿ ಆಗಬೇಕಪ್ಪ. ಬಟ್ ಏನು ಅನಿಸ್ತಾ ಇರುತ್ತೆ ಗೊತ್ತಾ, ವೆನ್ ಪೀಪಲ್ ಲೈಕ್ TRS ಆ್ಯಂಡ್ ಕಾಮ್ಯಾ ಜೈನ್ ಆರ್ ಕೊಲಾಬ್ರೇಟಿಂಗ್ ಆ್ಯಂಡ್ ಮೇಕಿಂಗ್ ಸಮ್ videos, making the out of fun, out of everything. They come up with shyness, ಎಲ್ಲ ಏನು ಹೈಡ್ ಮಾಡಬಾರ್ದು, we have to open up ಅಂತ ಹೇಳಿ ಮಾಡಿದಾಗ that inspires many content creators, like regional content creators who can't make some national content creators. Like Kamya Jain is also a best creator. Girly tales. Oh, mind blowing. I inspired a lot actually. Even my wife Nandini, she inspires Kamya Jain a lot because she's also a journalist turned content creator or a YouTuber today. ಸೊ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಅನಿಸಿತ್ತು 50+ ಅಂದ್ರೆ ನನಗೇನೋ ಒಂಥರ ಲೈಕ್ ಏನು 50+ ಏನು ಮಾಡೋಕ್ಕಾಗತ್ತೆ ಅಂತ ಹೇಳೋರಿಗೆ ನೀವೊಂದು ಉದಾಹರಣೆಯಾಗಿ ನಿಂತ್ಕೊಂಡ್ಬಿಟ್ರಿ ಇವತ್ತು ನಿಜವಾಗ್ಲೂ. ಆ್ಯಕ್ಚುಲಿ 52ರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದು ಕಷ್ಟನೇ. ಒಂದು ಟೀಚರ್ ಹತ್ರ ನಾನು ಇವಾಗ ಮ್ಯೂಸಿಕ್ ಕಲ್ತ್ಕೊಳ್ಳೋಕೆ, ಅದು ಹಿಂದೂಸ್ತಾನಿ ವೋಕಲ್ ಕ್ಲಾಸಿಕಲ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಇಟ್ ಈಸ್ ನಾಟ್ ಈಸಿ. ಸೊ ಐ ಗೇವ್ ಅಪ್ ಆಲ್ ಮೈ ಇನಿಬಿಷನ್ಸ್. ಚಿಕ್ಕ ವಯಸ್ಸಿಂದ ಹಾಡ್ತಿದ್ದೆ.
ಅಂದರೆ ಬಾತ್ರೂಮ್ ಸಿಂಗರು ಬರೀ ಬಾತ್ರೂಮ್ಗಿಲ್ಲ, ಐ ವುಡ್ ಸಿಂಗ್ ಇನ್ ಮೈ ಕಿಚನ್ ಹಾಲ್, ಎಲ್ಲಿದ್ದರೂ ಹಾಡ್ಕೊಂಬರ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಗೆಲ್ತಿದ್ದೆ 10th ಸ್ಟ್ಯಾಂಡರ್ಡ್ವರೆಗೂ. ಸೊ ದ್ಯಾಟ್ ಕಾನ್ಫಿಡೆನ್ಸ್ ವಾಸ್ ದೇರ್. ಸೊ 52 ವೆನ್ ಮೈ ಡಾಟರ್ ಗಾಟ್, ನನಗೆ ಐ ಥಿಂಕ್ ನನ್ನ ಗ್ರ್ಯಾಂಡ್ ಸನ್ ವಾಸ್ 2 years 3 years ಓಲ್ಡ್ ಆಗಿರುವಾಗ ನನಗೆ ಅನ್ನಿಸ್ತು ಇನ್ನೇನು ಕೆಲಸ ಇದೆ, ಮೊಮ್ಮಗ ಹುಟ್ಟಿದ್ದಾಯಿತು, ಬೆಳೆಸ್ಕೊಟ್ಟಿದ್ದಾಯಿತು, ಈಗ ತಾಯಿ ಜವಾಬ್ದಾರಿ, ನಾನೇನು ಮಾಡಬಲ್ಲೆ ಅಂದಾಗ ಮ್ಯೂಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡಿಕೊಂಡೆ. ಅಟ್ ದ ಏಜ್ ಆಫ್ 52? ಎಸ್, 52. ಅದು ಸ್ಟಾರ್ಟ್ ಮಾಡೋಕೆ ಒಂದು ಸಣ್ಣ ಸ್ಟೋರಿ ಇದೆ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೆಲ್? ಆ್ಯಕ್ಚುಲಿ ನನ್ನ ಜೀವನದ ಮೊದಲ ಗುರು ನನ್ನ ಮಾವನವರಪ್ಪ, ಗಗನಾನಂದ ಆರ್ಯರು ಅಂತ ಅಂದ್ಬಿಟ್ಟು, ಸ್ವಂತ ಮಾವನವರು, ನನ್ನ ಹಸ್ಬೆಂಡ್ ಅವ್ರ ತಂದೆ. ಅವ್ರಿರೋವರೆಗೂ ಸ್ಪಿರಿಚುವಾಲಿಟಿಲಿ ಇಂಟ್ರೆಸ್ಟ್ ಇತ್ತು, ಇಷ್ಟಿತ್ತು. ಅಂದರೆ ಅವಾಗ ಜೀವನ ಬೇಕಿತ್ತು, ಹೆಸರು ಮಾಡಬೇಕು, ಹಣ ಮಾಡಬೇಕು, ಫೇಮ್, ನೇಮ್, ಮನಿ, ಆಲ್ ದ 3 ಬೇಕು ಅನ್ನೋದೊಂದಿತ್ತು. ಆ್ಯಂಡ್ ನನಗೆ ಬೇಸಿಕ್ ಎಜುಕೇಷನ್ ಇಲ್ಲ. ಸೊ ಐ ರಿಯಲಿ ವಾಂಟೆಡ್ ಟು ಪ್ರೂವ್ ಮೈ ಸೆಲ್ಫ್, ನಾಟ್ ಟು ಸಂಬಡಿ, ಟು ಪ್ರೂವ್ ಟು ಮೈ ಸೆಲ್ಫ್ ದಟ್ ಐ ಕ್ಯಾನ್ ಡೂ ಸಮಥಿಂಗ್ ಇನ್ ಮೈ ಲೈಫ್. ಹೀಗಿರುವಾಗ ವೆನ್ ಹಿ ಪಾಸ್ಡ್ ಅವೇ, ಐ ವಾಸ್ ಲೈಕ್, ನನ್ನದು ಎಷ್ಟೋ ಪ್ರಶ್ನೆಗಳಾಗಿ ಉಳ್ಕೊಂಡ್ಬಿಡ್ತು. ಆಗ ಸಡನ್ನಾಗಿ ಸದ್ಗುರು ಜಗ್ಗಿ ವಾಸುದೇವ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಆಕ್ಸಿಡೆಂಟಲಿ. ಅಂದರೆ ಎಲ್ಲೋ ಒಂದು ಕಡೆ ನೋಡ್ಬಿಟ್ಟು ಹಸ್ಬೆಂಡು, ಅಂದರೆ ಅವ್ರ ಮಾತು ಕೇಳಿಸ್ಕೊಳ್ತಾ ಇರೋದು ನೋಡಿಕೊಂಡು, ನನ್ನ ಬ್ರದರ್ನಲ್ಲೋ ಒಂದು ಟಿ ವಿಯಲ್ಲಿ ನೋಡ್ಬಿಟ್ಟು ಹೇಳಿದ್ರು, ಮಣಿಯಕ್ಕ ನೋಡಿ ಇವ್ರು ಯಾರೋ ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಐ ಜಸ್ಟ್ ವೆಂಟ್ ಆ್ಯಂಡ್ ಸಾ, ಹಿ ಸೆಡ್ ಓನ್ಲಿ ಒನ್, ದ ಲಾಸ್ಟ್ ಸೆಂಟೆನ್ಸ್ ಇವತ್ತು ನೆನಪಿದೆ. ಇಟ್ ಈಸ್ ಆಲ್ಮೋಸ್ಟ್ 11 years ನಾವ್. ಶಿವ ಮೀನ್ಸ್ ದಾಟ್ ವಿಚ್ ಇಸ್ ನಾಟ್. ಏನು ಇಲ್ವೋ ಅದು ಶಿವ ಅಂದರು. ಆ್ಯಂಡ್ ಒಂಥರ ಮೈ ರೋಮಾಂಚನ ಆಗೋಯ್ತು. ನೆಕ್ಸ್ಟ್ ಡೇ ಹಸ್ಬೆಂಡ್ನ ಕರ್ಕೊಂಡು ಗೋಪಾಲನ್ ಮಾಲ್ಗೆ ಹೋಗಿ ಒಂದು 30-40 CD ತೊಗೊಂಬಂದು 2-3 ದಿನದಲ್ಲೇ CD ಎಲ್ಲ ನೋಡಿ ಮುಗಿಸ್ಬಿಟ್ಟೆ. ಆ್ಯಂಡ್ ಇಟ್ ಅಗೇನ್ ಹ್ಯಾಪನ್ಡ್ ದಟ್ ಮೈ ಹಸ್ಬೆಂಡ್ ಕೇಮ್ ಹೋಮ್ ಒನ್ ಡೇ ಆ್ಯಂಡ್ ಸೆಡ್, ನಾಗು, ಸದ್ಗುರು ಈಸ್ ಗೋಯಿಂಗ್ ಟು ಟೇಕ್ ಇನ್ನರ್ ಇಂಜಿನಿಯರಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಪಾಪ ಹೋಗೋಣ, ಬಟ್ ಫೀಸ್ ಎಷ್ಟು ಗೊತ್ತಾ ಅಂತ ಕೇಳಿದ್ರು. ನಂದು ಎಷ್ಟು, 21,000. ನನ್ನ ಹತ್ರ 11,000 ಆಯಿತು. ತಕ್ಷಣ ಫೋನ್ ಮಾಡಿದೆ ತಂದೆಗೆ, ನಂಗೆ 10,000 ಸಾಲ ಕೊಡು, I'll give it back when I get back my money ಅಂತೇಳಿ. I went and joined, and from the very first day ನಾನು ಯಾವ ಒಂದು ಎಕ್ಸ್ಪೀರಿಯನ್ಸ್ಗಾಗಿ, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ಗಾಗಿ ಕಾಯ್ತಾ ಇದ್ನೋ, ಅವರೊಂಥರ ಮಾಕರಿಯಲ್ಲಿ ಕೊಡ್ತಾ ಬಂದರು ನನಗೆ. ಇದೇ ಥರ ಒಂದು ಹುಡುಗ ಶಶಿಮೋಹನ್ ಅಂತ, ಅವನ ಇಂಡಸ್ಟ್ರಿಗೂ ಕೆಲಸ ಮಾಡಿಕೊಟ್ಟಿದ್ದೆ. ಅವನು ನನ್ನ ಒಂದು ಬಿಸ್ನೆಸ್ ಪ್ರೋಗ್ರಾಮಿಗೆ ಸದ್ಗುರು ಹತ್ರ ಕಳಿಸ್ಕೊಟ್ಟ. ಇಟ್ ವಾಸ್ a 3.5 lakh ಪ್ರೋಗ್ರಾಮ್. ಅದು ನನಗೆ ಕಳಿಸ್ಕೊಟ್ಟ, ಅಮ್ಮ ನಿಮ್ಗೆ ಗಿಫ್ಟ್ ನಾನು ಏನು ಕೊಡೋದಂದರೆ ಇದನ್ನೇ ಅಂತ. ಅಲ್ಲಿ ಹೋದಾಗ ಅವರು ಕೂತ್ಕೊಂಡಿದ್ವಿ, ಐ ಡೋಂಟ್ ನೋ ವೈ ಹಿ ವಾಸ್ ಸಿಟ್ಟಿಂಗ್, ಒಂದು ಕಾಡೊಳಗಡೆ ಕರ್ಕೊಂಡು ಹೋಗಿದ್ರು, ನೀರು ಹತ್ರ ಅವ್ರು ಕೂತಿದ್ರು, ನನ್ನ ಜೊತೆಲಿ ಮೈಸೂರು ಹುಡುಗರು 2-3 ಇದ್ದರು. ನಾನು ಅಂದೆ, ನೋಡ್ತಾ ಇರ್ರಿ, ಇವಾಗ ಅವ್ರು ಕನ್ನಡದಲ್ಲಿ ಹಾಡು ಹೇಳ್ತಾರೆ ಅಂತ. ಎಲ್ಲ ನಕ್ಬಿಟ್ರು. ಅವರು ಕನ್ನಡನ ಸಾಧ್ಯವೇ ಇಲ್ಲ ಅಂತಂದರು. ಬಿಕಾಸ್ ಹಿ ಹ್ಯಾಡ್ ನೆವರ್ ಸ್ಪೋಕನ್ ಇನ್ ಕನ್ನಡ ಟಿಲ್ ದೆನ್. ಅದಾದಮೇಲೆ ಸೇವ್ ಸಾಯಿಲಲ್ಲೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು, ಕಾವೇರಿ ಕೂಗು, ಅಲ್ಲಿವರೆಗೂ ಮಾಡಿರಲಿಲ್ಲಪ್ಪ ಅವರು. ಸೊ ದೆನ್ ಹಿ ಸ್ಟಾರ್ಟೆಡ್ ಸಿಂಗಿಂಗ್ ಇನ್ ಕನ್ನಡ. ನಾನು ಇಡೀ ಶರೀರ ನಂದು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದ್ಯಾಟ್. ಹುಡುಗರು ಒಂಥರ ಶಟಪ್, ಆಲ್ ಆಫ್ ಅ ಶಟಪ್. ಸೊ ದ್ಯಾಟ್ ಡೇ ಐ ಮೇಡ್ ಅಪ್ ಮೈ ಮೈಂಡ್, ತಂದೆ, ನಾನು ಸಂಗೀತ ಕಲ್ತ್ಕೋತೀನಿ, ಒಂದಲ್ಲ ಒಂದು ದಿವಸ ನಿನ್ನ ಹತ್ರಕ್ಕೆ ಬಂದು ಹಾಡ್ತೀನಿ. ಇನ್ನೂ ಕನಸಾಗಿದೆ ಅದು, ಬಟ್ ನನಸು ಮಾಡ್ಕೋತೀನಿ ಅನ್ನೋ ಭರವಸೆ ನನಗಿದೆ. ಇವತ್ತೆಲ್ಲ ನಾಳೆ ಆಗುತ್ತೆ. ಸೊ ಐ ಕೇಮ್ ಬ್ಯಾಕ್, ಐ ಸ್ಟಾರ್ಟೆಡ್ ಮ್ಯೂಸಿಕ್ ಕ್ಲಾಸಸ್. 1 ವರ್ಷದ ಹಿಂದೆ ನಿಲ್ಲಿಸ್ಕೊಂಡಿರೋದು 7 ವರ್ಷಗಳ ಕಾಲ ಒಂದಲ್ಲ ಒಂದು ಮ್ಯೂಸಿಕ್ಕು. ಹಿಂದೂಸ್ತಾನಿ ವೋಕಲ್ ಫಸ್ಟ್ ಮನೆಗೆ ಬಂದು ಹೇಳ್ಕೊಡೋರು ಮೇಷ್ಟ್ರು. ಆಮೇಲೆ ಆ ಮೇಷ್ಟ್ರು ಎಲ್ಲೆಲ್ಲಿ ಹೇಳ್ಕೊಡ್ತಿದ್ರು ಅಲ್ಲಿಗೆಲ್ಲ ಹೋಗಿ ಸೇರಿಕೊಂಡು ಕ್ಲಾಸ್ ತೊಗೋತಾ ಇದ್ದೆ. ಸೊ ವಾರ ಇಡೀ ಕ್ಲಾಸ್ ಅಟೆಂಡ್ ಮಾಡು. ಸೊ ಏನು ಸೀರೆ ಬೇಡ, ಏನು ಬೇಡ, ಅಡಿಕ್ಷನ್, ಅಬ್ಸಲ್ಯೂಟ್ ಅಡಿಕ್ಷನ್. ಅದಾದ ನಂತರ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಗಣೇಶ್ ದೇಸಾಯಿ ಸರ್. ಚಿದಾನಂದ್ ವೀರಾಪುರ್ ವಾಸ್ ಮೈ ಫಸ್ಟ್ ಗುರು. ಆಮೇಲೆ ಗಣೇಶ್ ದೇಸಾಯಿ ಸರ್ ಅವ್ರ ಹತ್ರ ಐ ಸ್ಟಾರ್ಟೆಡ್ ಲರ್ನಿಂಗ್ ವಚನ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಥರ್ಡ್ಲಿ ಆಮೇಲೆ ಕೋವಿಡ್ ಹ್ಯಾಪನ್. When COVID happened, I immediately online. Much time to get into it, absolutely. Online classes ಒಂದು ಬಿಡಲಿಲ್ಲ. ಪರಶುರಾಮ್ ಸರ್ ಅಂತ ದೇವಸ್ಥಾನದಲ್ಲಿ ಕೂತ್ಕೊಂಡು ನನ್ನ ಮೊಮ್ಮಗನಿಗೆ ರಿದಮ್ ಪ್ಯಾಡ್ ಹೇಳ್ಕೊಡೋರು. ಅವ್ರ ಹತ್ರ ಒಂದ್ಸಲ, ಅಮ್ಮ ಒಂದು ಹಾಡು ಹಾಡಿ ಅಂತಂದರು. ನಾನಂದೆ, ಸರ್ ಈ ಹಾಡು ಹಾಡಿ ಅಂತಂದರು. ಒಂದೊಂದೇ ಹಾಡು ಹಾಡ್ತಾ ನಂದೆ, ಸರ್ ಈ ಐಟಮ್ ನಂಬರೆಲ್ಲ ಹೆಂಗೆ ಸರ್, ದಮ್ಮೆಲ್ಲ ಹೆಂಗೆ ಸರ್ ಹಾಡೋದು, ದೇವಸ್ಥಾನದಲ್ಲಿ ಕೂತಿದ್ದೀವಿ. ಅಮ್ಮ ಅದೊಂದು ಪದ ಅಷ್ಟೇ, ನೀವು ಹಾಡಿ ಅಂದರು. ಸೊ ಅವ್ರು ಪ್ರೇರೇಪಿಸಿದ್ರು ಟು ಸ್ಟಾರ್ಟ್ ಸಿಂಗಿಂಗ್ ಮೂವಿ ನಂಬರ್ಸ್. ಸೊ ಅಲ್ಲಿಂದ ಮೂವಿ ನಂಬರ್ಸ್. ಸೊ 52 to 57 ವರೆಗೂ, 57, 58 ವರೆಗೂ ಐ ವಾಸ್ ಲರ್ನಿಂಗ್ ಮ್ಯೂಸಿಕ್. ಮೈಂಡ್ ಬ್ಲೋಯಿಂಗ್ ಜರ್ನಿ ನಿಮ್ಮದು. ಈಗ ಏನು ಸುಮ್ಮನೆ ನಾನು ತಿಳ್ಕೊಂಡಿದ್ದಷ್ಟು ಮಟ್ಟಕ್ಕೆ ಇಲ್ವೇ ಇಲ್ಲ. ಆ್ಯಕ್ಚುಲಿ ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಆರ್ಗ್ಯಾನಿಕಲಿ ಆಕಾಶ್. ಯಾವುದು ತುಂಬ ಪ್ಲ್ಯಾಂಡ್ ಆಗೇನು ಇಲ್ಲ. ಅಂದರೆ ಈಗ ಸಮ್ಟೈಮ್ಸ್ ಅನಿಸುತ್ತೆ ಕೆಲವೊಬ್ಬರಿಗೆ, ತುಂಬ ಐಡಲ್ ಆಗಿದ್ದಾಗ ಯಾಕೋ ನನ್ನ ಬಾಡಿನ ನಾನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀನಿ, ವೇಸ್ಟಿಂಗ್ ಮೈ ಟೈಮ್. ನನ್ನ ಕೈಲಿ ಕೂತ್ಕೊಳ್ಳೋಕೆ ಇವತ್ತು ನನ್ನ ಕೈಲಿ ಸುಮ್ಮನೆ ಕೂರಕ್ಕೆ ಆಗಲ್ಲಪ್ಪ.
ಇಲ್ಲ ಒಂದು ಗಿಡ ಹಾಕ್ತಿರ್ಬೇಕು, ಇಲ್ಲ ಒಂದು ಏನೋ ಕ್ಲೀನ್ ಮಾಡ್ತಿರ್ಬೇಕು, ಒಂದು ಹಾಡು ಹಾಡ್ತಿರ್ಬೇಕು, ಒಂದು ರಾಗ ಕಲ್ತ್ಕೋ, ಒಂದು ಏನೋ ಕೇಳಿಸ್ಕೊ. ಐ ಡೋಂಟ್ ಸಿಟ್ ಐಡಲ್ ಆಟ್ ಆಲ್. ಐ ಕ್ಯಾನ್ ನಾಟ್ ಸಿಟ್ ಐಡಲ್. ಐ ಸ್ಟಾರ್ಟೆಡ್ ವಾಲಂಟಿಯರ್ ಟೀಚರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ದ ಮೊಮೆಂಟ್ ಮೈ ಡಾಟರ್ ಗಾಟ್ ಮ್ಯಾರಿಡ್, ದಟ್ ಡೇ ಐ ಮೇಡ್ ಅಪ್ ಮೈ ಮೈಂಡ್, ಹಾಂ ಸಾಕಪ್ಪ ದುಡ್ದಿದ್ದೆಲ್ಲ ಸಾಕು, ಇಲ್ಲಿಂದ ಆಚೆಗೆ ಶಟಪ್ ನಾಗು ಆ್ಯಂಡ್ ಸಿಟ್ ಡೌನ್ ಅಂತ ಅಂದ್ಕೊಂಡೆ. ಬಟ್ ಅಗೇನ್ ಐ ಕುಡೆಂಟ್. ಒಂದು ಸ್ಕೂಲ್ಗೆ ಹೋದೆ, ದಟ್ ಇಸ್ ವೇರ್ ಐ ಮೆಟ್ ಮೈ ಡಾಟರ್. ಗಾಯತ್ರಿ ಸಿಕ್ಕಿದ್ದಲ್ಲೇ ನನ್ನ ಜೀವನದಲ್ಲಿ. ಸೊ ಅಲ್ಲಿ ಹೋದಾಗ ಐ ಸೆಡ್ ನಾನು ಇಂಗ್ಲೀಷ್ ಹೇಳ್ಕೊಡ್ತೀನಿ, ಬಿಕಾಸ್ ಐ ವಾಸ್ ಅನ್ ELT ಟೀಚರ್ ಆಗಿದ್ದೆ. ಅಡಲ್ಟ್ಸಿಗೆ ELT ಟೀಚರಾಗಿ ಕೆಲಸ ಮಾಡಿದ್ದೀನಪ್ಪ ಸುಮಾರು ಒಂದು 8 ವರ್ಷದ ಕಾಲ. ಸಾಫ್ಟ್ ಸ್ಕಿಲ್ ಟ್ರೈನರಾಗಿ ಕೆಲಸ ಮಾಡಿದ್ದೀನಿ ಇಂಡಸ್ಟ್ರೀಸ್ಗೆ. ಸೊ ವಿದೌಟ್ ಬೇಸಿಕ್ ಎಜುಕೇಷನ್ ಅಂದರೆ ಫಾರ್ಮಲ್ ಎಜುಕೇಷನ್ ಇಲ್ಲ, ವಿತೌಟ್ ಬೇಸಿಕ್ ಎಜುಕೇಷನ್ ಅಂತ ನೀವು ವರ್ಡ್ ಯೂಸ್ ಮಾಡಂಗಿಲ್ಲ ನೀವು. ಸೊ ದಿಸ್ ಇಸ್ ಹೌ ಇಟ್ ಹಸ್ ಹ್ಯಾಪನ್ ಆ್ಯಂಡ್ ಐ ಕಾಂಟ್. ಇವತ್ತಿಗೂ ನನಗೆ ಕೂತ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಸಿಟ್ ಐಡಲ್. ಅದೋ ನನಗೆ ಏಲ್ಮೆಂಟ್ ಇದೆ. ಬಟ್ ಈಗ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಗಿದೆ ಯಾವಾಗ? ಅಂದರೆ ಅದು ಅಚಾನಕ್ಕಾಗಿದೆ, ಯು ಹ್ಯಾವ್ ಸಮ್ ಸಿಂಪ್ಟಮ್ಸ್ ಬಿಫೋರ್ ಇಟ್ ಸೆಲ್ಫ್? ಐ ಹ್ಯಾಡ್ ಸಿಮ್ 4.5 years ago. ಆಲ್ ಆಫ್ ಅ ಸಡನ್ ನನ್ನ ರೈಟ್ ಬ್ರೆಸ್ಟಲ್ಲಿ ಒಂದು ದಿವಸ ಮಲ್ಕೊಂಡಿರುವಾಗ ಐ ರಿಯಲೈಸ್ ಒಂದು ಗಂಟಿದೆ ಅಂತ ಗೊತ್ತಾಯಿತು ನನಗೆ. ಐ ಫೆಲ್ಟ್ ಇಟ್ ವೆರಿ, ಇಟ್ಸ್ ಅ ಹ್ಯೂಜ್ ಗಂಟು. ಚೆನ್ನಾಗಿ ಗೊತ್ತಾಗ್ತಿತ್ತು, ಫೀಲಿಂಗ್ ಒಂದೆಲ್ಲ ಗೊತ್ತಾಗೋದು ಒಂದು ಸೈಡಿಗೆ ಬಂದು ಕೂತಾಗ. ಸೊ ಐ ರಿಯಲೈಸ್, ಬಟ್ ಐ ಡೋಂಟ್ ನೋ ವೈ ದ ವೆರಿ ಫಸ್ಟ್ ಡೇ ಐ ಫೆಲ್ಟ್ ಪ್ರಾಬಬ್ಲಿ ಇಟ್ ಕುಡ್ ಬಿ ಕ್ಯಾನ್ಸರ್ ಅಂತ. ಐ ಡೋಂಟ್ ನೋ ವೈ. ಸೊ ಬಟ್ ಏನು ಅನಿಸಿದ್ರೆ ನಾನು ನನ್ನ ಮನಸ್ಸು ಮಾಡಿಕೊಂಡೆ, ಆಸ್ಪತ್ರೆಗೆ ಹೋದರೆ ನಾಳೆ ಸಾಯೋದು ಇವತ್ತೇ ಸತ್ತೋಗ್ತೀನಿ, ಸೊ ಬೆಟರ್ ನಾಟ್ ಗೋ ಅಂತ ಅಂದ್ಬಿಟ್ಟು. ಬಟ್ ಹಾಗೂ ನನ್ನ ಬ್ರದರ್ ಇನ್ ಲಾ ಇಸ್ ಅ ಪಿಡಿಯಾಟ್ರಿಷನ್. ಹೀ ಸೆಡ್ ನೋ, ನೀವು ಒಂದು ಮಾಡಿಸ್ಲೇಬೇಕು ಒಂದು ಸ್ಕ್ಯಾನ್ನ ಅಂತಂದರು. ಸೊ ಒಂದು ಸ್ಕ್ಯಾನ್ ಮಾಡಿಸ್ದೆ, ಅದರಲ್ಲಿ ಫೈಬ್ರೋ ಎಡಿನೋಮಾ ಇಸ್ ನಾಟ್ ದಾಟ್ ವೆರಿ ಡೇಂಜರಸ್. ಸೊ ಹಾಗಾಗಿ ಈ ಸೆಡ್ ಓಕೆ ಸ್ವಲ್ಪ ದಿನ ಬಟ್ ಗೈನಕಾಲಜಿಸ್ಟ್ ಹತ್ರ ಹೋಗೋಣ ಅಂತ. ಹಾಗೆ ಹೀಗೆ ಹೋಗಿ ಆಗಷ್ಟೊತ್ತಿಗೆ ಕೋವಿಡ್ ಬಂತು. ಸೊ ಅಟ್ ವಾಸ್ ದ ಗ್ರೇಟೆಸ್ಟ್ ಬೂಮ್ ಆ್ಯಂಡ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಸೊ ಯಾರೇನು ಕಾಟ ಕೊಡೋಂಗಿಲ್ಲ. ಬಟ್ ಐ ವಾಸ್ ಟ್ರೈಯಿಂಗ್ ಆಲ್ಟರ್ನೇಟ್ ಥೆರಪೀಸ್, ಲೈಕ್ ಒಂದು ಸ್ವಲ್ಪ ಹೋಮಿಯೋಪತಿ ಟ್ರೈ ಮಾಡ್ತಾಯಿದ್ದೆ, ಆಯುರ್ವೇದ ಟ್ರೈ ಮಾಡ್ತಾಯಿದ್ದೆ. ಸುಮ್ಮನೆ ಇರಲಿಲ್ಲ, ಬಟ್ ಏನೂ ಗೊತ್ತಿಲ್ಲ ಅಲ್ಲಿವರೆಗೂ ಕ್ಯಾನ್ಸರ್ ಅಂತ ಏನೂ ಗೊತ್ತಿರಲಿಲ್ಲಪ್ಪ. ಬಟ್ ಆಲ್ ಆಫ್ ಅ ಸಡನ್ ಈಗ ಒಂದು ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ 1 year ago, ನವೆಂಬರ್ ಅಕ್ಟೋಬರ್ ಅನಿಸುತ್ತೆ, ನನ್ನ ಮಗಳು ಒಂದು ದಿವಸ ಬಂದ್ಬಿಟ್ಟು, ಅಮ್ಮ ಲೆಟ್ ಮೀ ಹ್ಯಾವ್ ಅ ಲುಕ್ ಅಟ್ ಯುವರ್ ಫೈಬ್ರಾಯ್ಡ್ ಅಂತ ಹೇಳಿದಾಗ ಇಟ್ ಹ್ಯಾಡ್ ರಿಯಲಿ ಗ್ರೋನ್. ನನಗೆ ರಿಯಲೈಸ್ ಆಗಿರಲಿಲ್ಲ ದಟ್ ಇಟ್ ಹ್ಯಾಸ್ ಗ್ರೋನ್ ಅಂತ. ಬಟ್ ಶಿ ಸೆಡ್, ಮಮ್ಮ ಇಟ್ ಲುಕ್ಸ್ ವೆರಿ ಅನ್ಹೆಲ್ದಿಯಾಗಿ ಕಾಣಿಸ್ತಾ ಇದೆ, ಚಲೋ ವಿಲ್ ಗೋ ಟು ದ ಡಾಕ್ಟರ್. ಸೊ ಐ ವೆಂಟ್. ನಮ್ಮೂರಲ್ಲಿ ನನ್ನ ಬ್ರದರ್ ಇನ್ ಲಾದೇ ಫಾರ್ಮ್ ಹೌಸ್ ಇದೆ, ಅಲ್ಲೋಗಿ ಕೂತ್ಕೊಂಡು ಯೋಚನೆ ಮಾಡಿದೆ, ಯಾಕೆ ಇಷ್ಟು ಹೆದರ್ಕೋತಾ ಇದ್ದೀನಿ ನಾನು ಡಾಕ್ಟ್ರ್ ಹತ್ರಕ್ಕೆ ಹೋಗೋಕ್ಕೆ. ಅಲ್ಲೊಬ್ಬ ಡಾಕ್ಟ್ರ್ ಇದ್ದರು ಎದುರುಗಡೆನೇ, ಅವರೊಂದು ಮನೆ ಕಟ್ತಿದ್ರು. ಅವರು ಈ ಸೆಡ್, ಮ್ಯಾಮ್ ಪ್ಲೀಸ್ ಗೋ ಗೆಟ್ ಇಟ್ ರಿಮೂವ್ಡ್, ಲೆಟ್ ಇಟ್ ಬಿ ಫೈಬ್ರಾಯ್ಡ್ ಓನ್ಲಿ ಬಟ್ ಗೆಟ್ ಇಟ್ ರಿಮೂವ್ಡ್ ಅಂತಂದರು. ಅವ್ರು ಆ್ಯಕ್ಚುಲಿ UK ಸಿಕ್ಕಾಪಟ್ಟೆ ಕೆಲಸ ಮಾಡಿ ಬಂದಿರೋರು ಆ್ಯಂಡ್ ಎಮರ್ಜೆನ್ಸಿಲಿ ಕೆಲಸ ಮಾಡಿರೋರು ಅವರು. ಸೊ ಐ ಸೆಡ್ ಓಕೆ, ನಿಮ್ಮದು ಬ್ಯಾಕ್ ಏಕ್ ಇತ್ತು ನನಗೆ ಅವತ್ತು. ಸೊ ಐ ಸೆಡ್ ಯು ಗೋ ಗೆಟ್ ಇಟ್ ರಿಮೂವ್ಡ್, ನಿಮ್ಮ ಬ್ಯಾಕ್ ಏಕ್ ಎಲ್ಲ ಹೊಟ್ಟೋಗುತ್ತೆ ಅವಾಗ ಅಂತ. ಸೊ ಧೈರ್ಯವಾಗಿ ಮನ್ಸು ಮಾಡಿಕೊಂಡೆ. ಬ್ಯಾಗೇಜ್ ಸಮೇತನೇ ಫಸ್ಟ್ ಡೇನೇ ಹಾಸ್ಪಿಟಲ್ಗೆ ಹೊಟ್ಟೋದೆ, ಥಿಂಕಿಂಗ್ ಹೌ ಫುಲಿಶ್ ಐ ವಾಸ್ ಅನಿಸುತ್ತೆ. ಥಿಂಕಿಂಗ್ ದಟ್ ನಾನು ಹೋಗಿದ ತಕ್ಷಣ ಅವ್ರು ಸೇರಿಸ್ಕೊಂಡ್ಬಿಡ್ತಾರೆ, 2 ದಿನದಲ್ಲಿ ನಂಗೆ ಸರ್ಜರಿ ಮಾಡಿ ನನ್ನ ಮನೆಗೆ ಕಳಿಸ್ತಾರೆ. ಬಟ್ ಐ ವಾಸ್ ಎಟ್ ರಾಂಗ್. ಇಟ್ ಇಸ್ ಅ ಹ್ಯೂಜ್ ಪ್ರೊಸೀಜರ್. ಡಾಕ್ಟ್ರ್ ಅದು ನೋಡಿ ಹೇಗಿತ್ತಂದರೆ, ನಾನು ಡಾಕ್ಟ್ರಿಗೆ ಹುಷಾರು ತಪ್ಪಿಟ್ರು. ನಾನು ಹೋಗಿದ್ದ ದಿವಸ ಒಬ್ಬ ಸರ್ಜನ್ ನೋಡೋಕ್ಕೆ ಹೋಗಿದ್ದೆ, MS ರಾಮಯ್ಯ ಅಲ್ಲಿ. ಸೊ ಒಂದು 10 days ನಮ್ಮ ಬ್ರದರ್ ಇನ್ ಲಾ ಆಗೋ ಅವ್ರಿಗೆ ತೋರಿಸೋಣ ಅಂತ ಹೇಳಿದ್ರು. ನಾನಂದರೆ ಬೇಡ ಶಶಿ, ವಿ ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್. ಇಷ್ಟು ದಿನಾನೇ 4.5 ವರ್ಷನೇ ಆಗೋಯ್ತು ಅಂತ. ಆ್ಯಂಡ್ ಒನ್ಸ್ ವಿ ಮೆಟ್ ಹರ್, ಅವ್ರೇನೂ ಹೇಳಲಿಲ್ಲ. ಶಿ ಸೆಡ್, ನೋಡಮ್ಮ ಒಂದೊಂದೇ ಟೆಸ್ಟ್ ಮಾಡಿಸ್ಬೇಕು. ನಂದು ಟೆಸ್ಟ್ ಬೇಡ ಡಾಕ್ಟರ್, ಯು ಜಸ್ಟ್ ಗೆಟ್ ಇಟ್, ಯು ರಿಮೂವ್ ಇಟ್, ದ್ಯಾಟ್ ಇಸ್ ಇನಫ್ ಫಾರ್ ಮಿ. ನಿನ್ನ ಮಾತು ಕೇಳೋಕ್ಕಾಗಲ್ಲ. ದ ವೆರಿ ಫಸ್ಟ್ ಟೆಸ್ಟ್, ಅದು ನೀಡಲ್ ಟೆಸ್ಟ್ ಅಂತ ಕರೀತಾರೆ, FNAC ಅಂತ. ಆ ನೀಡಲ್ ಟೆಸ್ಟಲ್ಲೇ ಅವ್ರಿಗೆ ಗೊತ್ತಾಗೋಯ್ತು ಇಟ್ ವಾಸ್ ಕ್ಯಾನ್ಸರ್ ಅಂತ. ಸೊ ದೆನ್ ನನ್ನ ಮನೇಲಿ ಎಲ್ಲರೂ ನನ್ನ ಮಗಳಾಗಲೇ ಹತ್ತು ಕರೆದು ಅವ್ರದ್ದು ಚಿಕ್ಕಪ್ಪನ ಹತ್ರ, ಡಾಕ್ಟ್ರಲ್ಲ ಚಿಕ್ಕಪ್ಪ, ಎಲ್ಲ ಆಗೋಗಿತ್ತು ಸಿಕ್ಕಾಪಟ್ಟೆ. ನಾನು ಆಸ್ಪತ್ರೆಗೆ ಬರ್ತೀನಿ ಅಂದರೆ ಎಲ್ಲರೂ ಬೇಡ ಅಂತ ಇದ್ರು. ನಾನಂದರೆ ನನ್ನ ದೇಹ, ಐ ವಾಂಟ್ ಟು ನೋ ವಾಟ್ ಈಸ್ ರಾಂಗ್ ವಿತ್ ಮೀ ಅಂತ. ಸೊ ಅಗೇನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಆಫ್. ಅಕಸ್ಮಾತ್ 4th ಸ್ಟೇಜಲ್ಲಿ ಇದೀನೋ ಏನೋ, ಬಿಕಾಸ್ 4.5 years ಬಿಟ್ಬಿಟ್ಟಿದ್ದೆ. ಸೊ ಹೋಗಿದ ತಕ್ಷಣ ಶಿ ಸೆಡ್ ಓನ್ಲಿ ಒನ್ ಥಿಂಗ್, ನೋಡಮ್ಮ ನಿನಗಿರೋದು ಕ್ಯಾನ್ಸರ್, ಯು ಹ್ಯಾವ್ ಕ್ಯಾನ್ಸರ್ ನಾಗಮಣಿ. 10 seconds ಠಮ್ ಅಂತ ಒಂದು ಶರೀರದಲ್ಲೆಲ್ಲ ಒಂದು ಎನರ್ಜಿ ಫ್ಲೋ ಆಯಿತು. ದೆನ್ ಐ ಸೆಡ್ ವಾಟ್ ನೆಕ್ಸ್ಟ್? ಶಿ ಸೆಡ್ ನೆಕ್ಸ್ಟ್ ಟೆಸ್ಟ್ ಅಂದರು, PET CT ಮಾಡಿಸ್ಕೊಂಬ, ಅಂದರೆ ಎಷ್ಟು ಹರಡಿದೆ ಅಂತ ನೋಡಬೇಕು. ದಟ್ ವಾಸ್ ಅ ಲಿಟಲ್ ಪೇನ್ಫುಲ್ ಟೆಸ್ಟ್. ಅಫ್ಕೋರ್ಸ್ ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಓಪನ್ ಆಗಿ ಮಾಡಿ ಹಾಕಿದ್ದೀನಪ್ಪ. ಯಾಕೆ ಹಾಕಿದ್ದೀನಿ ಅಂದರೆ, ನನ್ನಂತೆ ತಪ್ಪು ಯಾರೂ ಮಾಡಬೇಡಿ. ಅರ್ಲಿ ಡಿಟೆಕ್ಷನ್, ಅರ್ಲಿ ಇಂಟರ್ವೆನ್ಷನ್. ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನು ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್, ಫಸ್ಟ್ ಗ್ರೇಡ್ ಆಫ್ ಕ್ಯಾನ್ಸರಲ್ಲಿದ್ದೆ.
ಇಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಡೈಡ್, ಡೆಫಿನೆಟ್ಲಿ ಡೈಡ್ ಲಾಂಗ್ ಬ್ಯಾಕ್. ಸೊ ಅದಕ್ಕೋಸ್ಕರ ಐ ಕೇಮ್ ಔಟ್ ಇನ್ ದಿ ಓಪನ್ ವಿದೌಟ್ ಎನಿ ಇನ್ಹಿಬಿಷನ್. ಎವ್ರಿ ಟೆಸ್ಟ್ ಹೇಗಿರುತ್ತೆ, ನನ್ನ ಸರ್ಜರಿ ಡೇ ಹೇಗಿತ್ತು, ಸರ್ಜರಿ ಮುಗಿದ್ಮೇಲೆ ನನ್ನ ಮನೆಗೆ ಬಂದಮೇಲೆ ಹೇಗಿತ್ತು, ಅದಾದಮೇಲೆ ಏನೇನು ತೊಂದರೆಗಳಾಯಿತು, ಎವ್ರಿಥಿಂಗ್ ಐ ಕೇಮ್ ಔಟ್ ಇನ್ ದಿ ಓಪನ್. ಒಬ್ಬರು ಓದ್ಬಿಟ್ಟು ಒಬ್ಬರು ನೋಡಿಬಿಟ್ಟು ಅವ್ರ ಜೀವನಕ್ಕೆ ಹೆಲ್ಪ್ ಆದರೆ ನನ್ನ ಜೀವನದ ಸಾರ್ಥಕತೆ ಒಂದು ಅರ್ಥ ಆಗೋಗಿದೆ. ಇದು ದೇಹ ನಶ್ವರ, ಇವತ್ತಲ್ಲ ನಾಳೆ ಬಿದ್ದು ಹೋಗುತ್ತಿದ್ದು. ಹೌದು, ಗೊಬ್ಬರನೂ ಆಗಲ್ಲ, ಮನುಷ್ಯನ ಬಾಡಿ ಹುಳ ತಿಂದು ಹೋಗುತ್ತೆ, ಸೊ ಬಿದ್ದು ಹೋಗುತ್ತೆ. ಸೊ ಹೀಗಿರುವಾಗ ನನ್ನ ಜವಾಬ್ದಾರಿಗಳೆಲ್ಲ ಮುಗಿಸಿದ್ದೆ. ಅಫ್ಕೋರ್ಸ್ ಇವೆರಡು ಮಕ್ಕಳು ಸಾಕ್ಕೊಂಡಿರೋ ಮಕ್ಕಳು ಅವ್ರನ್ನೂ ಒಂದು ಹಂತಕ್ಕೆ ತಂದು ಬಿಟ್ಬಿಟ್ಟಿದ್ದೀನಿ. ಸೊ ದೇ ಕ್ಯಾನ್ ಟೇಕ್ ಆಫ್ ಫ್ರಮ್ ಹಿಯರ್. ಸೊ ಅದೂ ಏನು ಜವಾಬ್ದಾರಿ ಅಲ್ಲ. ಇದ್ದರೆ ಸಂತೋಷ, ಇರಲಿಲ್ಲ ಅಂದರೆ ದುಃಖ ಇಲ್ಲ. ಸೊ ದ್ಯಾಟ್ ಐ ಮೇಡ್ ಅಪ್ ಮೈ ಮೈಂಡ್. ಬಟ್ ಒಂದಂತೂ ಸತ್ಯ ಆಕರ್ಷ್, ಎವ್ರಿ ವಾಕ್ ಆಫ್ ಮೈ ಲೈಫ್ ಐ ಟೇಕ್ ಇಟ್ ವಿತ್ ಅ ಸ್ಮೈಲ್. ಯಾರಿಗೂ ಗೊತ್ತಾಗಲ್ಲ ವಾಟ್ ಐ ಆಮ್ ಗೋಯಿಂಗ್ ಥ್ರೂ, ಬಿಕಾಸ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಐ ಆಮ್ ಗೋಯಿಂಗ್ ಥ್ರೂ ಇಟ್. ಎಲ್ರಿಗೂ ಏನು ತೋರಿಸೋದು ನನ್ನ ನೋವುಗಳನ್ನೆಲ್ಲ? ಅದು ನ್ಯಾಚುರಲ್ ಆಗಿದೆ. ಇದು ನಾನು ಫೋರ್ಸ್ಟಾಗಿ ಸ್ಮೈಲ್ ಮಾಡಲ್ಲ, ನಮ್ಮ ತಂದೆ ಕೊಟ್ಟು ಬಳುವಳಿ ಅನಿಸುತ್ತೆ. ಯಾವಾಗ ಅಂತ ಒಂದು ಅಲ್ಲಿ ಇಟ್ಕೊಂಡ್ಬಿಟ್ಟಿರೋದಷ್ಟೇ ಕೆಲಸ. ನಮ್ಮ ಮೊಮ್ಮಗ ಹೇಳ್ತಾನೆ, ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿರುವಾಗ, ಈಗ 13 ದೊಡ್ಡವನಾಗೋದ, ಅವ್ನು 4 ವರ್ಷದ ಹುಡುಗ ಇರುವಾಗ, ನಿಮ್ಮ ತಾತ ಹೆಂಗಪ್ಪ ಸ್ಮೈಲ್ ಮಾಡೋದು, ನಿಮ್ಮಮ್ಮ ಹೆಂಗಪ್ಪ ಸ್ಮೈಲ್ ಮಾಡೋದು, ನಿಮ್ಮ ಅಜ್ಜಿ ಹೀ ಅನ್ನೋನು. ಬಿಕಾಸ್ ಐ ಆಮ್ ಲೈಕ್ ದ್ಯಾಟ್. ಐ ಹ್ಯಾವ್ ನೆವರ್ ಅಲೌಡ್ ದಟ್ ಚೈಲ್ಡ್ ಟು ಡೈ ಇನ್ ಮೀ. ಆಕರ್ಷ್, ಆ ಮಗುನ ಹಾಗೆ ಬೆಚ್ಚಗಿಟ್ಕೊಂಡಿದ್ದೀನಿ ನನ್ನಲ್ಲಿ. ಯಾರು ಎಷ್ಟೇ ನನ್ನ ಪುಟ್ ಡೌನ್ ಮಾಡಲಿ. ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳಿ, ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಲ್ಲಿ ಜಗಳ ಬೇಕಾದಷ್ಟು ಆಡಿರ್ತೀವಿ. ಆಡ್ದವಾಗೆಲ್ಲ ನಿನ್ನನ್ನು ಏನು ಮಾಡಿದ್ರು ಹಿಡ್ದಿಡಕ್ಕಾಗಲ್ವಲ್ಲ ಅನ್ನೋರು. ಸೊ ಅವಾಗ ನಾನು ನಾಗಮಣಿ ಅಂತ ಹೇಳ್ತೀನಿ. ಐ ಬೌನ್ಸ್ ಬ್ಯಾಕ್ ಟು ಲೈಫ್. ಸೊ ಕ್ಯಾನ್ಸರ್ ವಾಸ್ ಆಲ್ಸೋ ಲೈಕ್ ದ್ಯಾಟ್. ಐ ಬೌನ್ಸ್ಡ್ ಬ್ಯಾಕ್. ದಟ್ OT ಟೇಬಲ್ ಮೇಲೆ ಮಲಗಿರುವಾಗ ಎರಡೇ ಕೇಳಿದೆ, ಪರಮಾತ್ಮ ಇವತ್ತು ನಾನು ಸತ್ತರೆ, ಬಿಕಾಸ್ ಎಲ್ಲರೂ OT ಟೇಬಲ್ ಮೇಲೆ ಹೋದ್ರೆ ಅನ್ಕೋತಾರೆ ಸಾಯ್ತೀವಿ ಅಂತ. ಐ ವಿಲ್ ಬಿ ವಿತ್ ಯು, ಪರ್ಮನೆಂಟಾಗಿ ನಿನ್ನ ಜೊತೆಯಲ್ಲಿ ಇಟ್ಕೋ. ಬದುಕು ಬಂದರೆ ಐ ವಾಂಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಗೇನ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್. ಲೆಟ್ ದೆಮ್ ಗೋ ಟು ಅ ಡಾಕ್ಟರ್ ಫಸ್ಟ್. ಅವರೇ ಎಕ್ಸಾಮಿನ್ ಮಾಡ್ಕೋಬೇಕು. ಎವ್ರಿ ವುಮನ್ ಹ್ಯಾಸ್ ಟು ಎಕ್ಸಾಮಿನ್ ಹರ್ ಸೆಲ್ಫ್ ಒನ್ಸ್ ಅ ಮಂತ್ to see if there is any fibroid or cyst or whatever it is. And then she has to go and approach a doctor, because early detection, early intervention, 99% it is successful. ಹೇಗೆ ಗೊತ್ತಾಗುತ್ತೆ? ವಾಟ್ ಆರ್ ದ ಬೇಸಿಕ್ ಸಿಂಪ್ಟಮ್ಸ್? ಸಿಂಪ್ಟಮ್ಸ್ ಅಂತ ಏನಂದ್ರೆ ಗಡ್ಡೆ ಗೊತ್ತಾಗೋಗ್ಬಿಡತ್ತೆ, ಗಂಟು ಫೀಲ್ ಗೊತ್ತಾಗೋಗುತ್ತೆ. ಎವ್ರಿ ವುಮನ್ ಶಿ ಈಸ್ ಸೋ ವೆರಿ ಇಂಟ್ಯೂಟಿವ್, ಒಳಗೆ ಗೊತ್ತಿರುತ್ತೆ, ಏನೋ ತೊಂದರೆ ಇದೆ ನನ್ನಲ್ಲಿ ಇವಾಗ ಅಂತ. ಸೊ ಅದು ಗೊತ್ತಾಗಿದ ತಕ್ಷಣ ವಿ ನೀಡ್ ಟು ರಶ್ ಟು ಅ ಡಾಕ್ಟರ್. ಅಫ್ಕೋರ್ಸ್ ದೆರ್ ಇಸ್ ಅ ಪ್ರೊಸೀಜರ್. ಇವತ್ತು ಪ್ರೋಟೋಕಾಲ್ಸ್ ತುಂಬ ಚೆನ್ನಾಗಿದೆ ಆಕರ್ಷ್. ಮೊದಲ ಥರ ಒಬ್ಬೊಬ್ಬ ಡಾಕ್ಟ್ರು ಒಂದೊಂದು ಥರ ಮಾಡಲ್ಲ. ಇಡೀ ದೇಶದಲ್ಲೇ ಒಂದೇ ಥರ ಆ ಪ್ರೋಟೋಕಾಲ್ ಫಾಲೋ ಮಾಡ್ಕೊಂಡು ಪ್ರತಿಯೊಬ್ಬ ಡಾಕ್ಟ್ರು ಎಲ್ಲ ಟೆಸ್ಟ್ಗಳೂ ಸೇಮ್, ಯಾವುದೇ ಹಾಸ್ಪಿಟಲ್ ಯಾವುದೇ ಡಾಕ್ಟರ್ ಆದರೂ ಸೇಮ್. ಅದನ್ನು ಫೈಂಡ್ ಔಟ್ ಮಾಡಿದ ತಕ್ಷಣ ನಾನು ಫೈಂಡ್ ಔಟ್ ಮಾಡಿದ್ರು ಫೈನಲ್ ಆಗಿ, ಅಂದರೆ ಆಫ್ಟರ್ ಸರ್ಜರಿ ಅದನ್ನು ಕಳಿಸಿದ್ರು ಲ್ಯಾಬಿಗೆ ಕಳಿಸಿ. ವೆನ್ ದೆ ಫೌಂಡ್ ಔಟ್ ದಟ್ ಇಟ್ ವಾಸ್ ಮ್ಯೂಸಿನಸ್ ಕ್ಯಾನ್ಸರ್ ಅಂತಾರೆ. 2% ವಿಮೆನ್ಗೆ ಬರುತ್ತಂತೆ ಕ್ಯಾನ್ಸರು. ಅದು ನಂಗೆ ಬಂದಿತ್ತು. ಆ್ಯಂಡ್ ಇಟ್ ವಾಸ್ ನಾಟ್ ವೆರಿ, ಅಂದರೆ ತುಂಬ ಎಲ್ಲೂ ಹರಡಿರಲಿಲ್ಲ. ಅದಕ್ಕೆ ಕಾಸ್ ಏನು? Causes are so many. I really don't know exactly what is the cause. Maybe ನಿಮಗೆ ಬಂದಿದ್ದು ಬಿಕಾಸ್ 2% ವುಮೆನ್ಸ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅಲ್ಲ, 2% ಇಲ್ಲ, ನನಗೆ ಬಂದಿದ್ದ ಕ್ಯಾನ್ಸರ್ 2%, ಅಂದರೆ ತುಂಬ ಕಡಿಮೆ ಜನಕ್ಕೆ ಆ ಕ್ಯಾನ್ಸರ್ ಬಂದರೆ ಇಟ್ ಇಸ್ ವೆರಿ ಸೇಫ್. ದ ರೆಸ್ಟ್ ಆಫ್ ದ ಕ್ಯಾನ್ಸರ್ ಇಸ್ ಮೆಟಾಸ್ಟೆಸಿಸ್ ಅಂತ ಬಂದು 15 ದಿನ 20 ದಿನಕ್ಕೆಲ್ಲ ಮೈಗೆಲ್ಲ ಹರಡ್ಕೊಂಬಂದ್ಬಿಡುತ್ತೆ. 20-25 ದಿನಕ್ಕೆಲ್ಲ ಹರಡ್ಕೊಂಬಂದ್ಬಿಡುತ್ತೆ. ಸೊ ದಟ್ ವೇ 4.5 ವರ್ಷ ಉಫ್ ಅಂದಿರಲಿಲ್ಲ ನನ್ನ ಶರೀರ, ಹಾಗೆ ಇರ್ತಿತ್ತು ಯಾವಾಗಲೂ. ಇದೇ ಎನರ್ಜಿ ಇದೇ ಇರ್ತು, ಎಲ್ಲನೂ ಇದೇ ಇರ್ತಿದ್ದು. ಬಟ್ ಐ ಡೋಂಟ್ ನೋ, ದೆರ್ ಆರ್ ಲಾಟ್ ಆಫ್ ಕಾಸಸ್. ಮೇ ಬಿ ಸಮ್ಟೈಮ್ಸ್ ಅ ಮೆಂಟಲ್ ಬ್ಲಾಕೇಜ್ ಇರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ that goes into it. Plus ನಮಗೆ ಬೇಕಾದಷ್ಟು ಹಾರ್ಮೋನಲ್ ಚೇಂಜಸ್ ಇರುತ್ತಪ್ಪ. ಆ್ಯಸ್ ಅ ವುಮನ್ ವಿ ಹ್ಯಾವ್ ಅ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್. ಸೊ ಆ ಹಾರ್ಮೋನಲ್ ಚೇಂಜಸ್ ಇಂತನೂ ನಡೆಯುತ್ತೆ. ಯೂಟ್ರಸಲ್ ಪ್ರಾಬ್ಲಮ್ ಇದ್ದರೂ ಬ್ರೆಸ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ವಿ ಆರ್ ಬ್ಲೆಸ್ಡ್ ವಿತ್ 2 different organs, but lot of problems with those 2 organs too.
ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಡ್ ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ಡಾಕ್ಟರ್ ಭಾರತಿ ಹಿರೇಮಠ್. ಎಷ್ಟು ಚೆನ್ನಾಗಿ ನನ್ನನ್ನು ಗೈಡ್ ಮಾಡಿ ಕರ್ಕೊಂಬಂದರು ಇದರಿಂದ ಆಚೆ ಕಡೆ. ನನಗೆ ಕೀಮೋಥೆರಪಿ ಇರಲಿಲ್ಲ ಅಪ್ಪ, ಬಿಕಾಸ್ ಇಟ್ ವಾಸ್ ಅ ಮೈಲ್ಡ್ ಲೆವೆಲ್ ಆಫ್ ಕ್ಯಾನ್ಸರ್. ಶಿ ಸೆಡ್ ಯು ಆರ್ ವೆರಿ ಲಕ್ಕಿ ನಾಗಮಣಿ, ಯು ಡೋಂಟ್ ಹ್ಯಾವ್ ಕೀಮೋಥೆರಪಿ, ಬರೀ ರೇಡಿಯೇಷನ್ 15 cycles ಅಂತಂದ್ಬಿಟ್ಟು ಮಾಡಿದ್ರು. ಇಟ್ ಈಸ್ ಡಿಫಿಕಲ್ಟ್, ಐ ವಿಲ್ ನಾಟ್ ಟೆಲ್ ಇಟ್ ಈಸ್ ವೆರಿ ಈಸಿ. ಬಟ್ ಫಸ್ಟ್ ಅವ್ರನ್ನ ಸೆಕೆಂಡ್ ಸೀಸನಲ್ಲಿ ಬ್ರೇಕ್ ಮಾಡಿದ್ದೆ ವಿತ್ ಪಾಡ್ಕಾಸ್ಟ್ ವಿತ್ ಡಾಕ್ಟರ್ ಭಾರತಿ ಹಿರೇಮಠ್, ದ ಲೈಫ್ ಆಫ್ ಅ ಲೇಡಿ ಸರ್ಜನ್ ಅಂತ ಮಾಡಿದ್ದೆ. ಓಕೆ. ಆ್ಯಂಡ್ ಶಿ ಸೆಡ್ ಯುವರ್ ಆ್ಯಟಿಟ್ಯೂಡ್ ಹ್ಯಾಸ್ ಗಾಟನ್ ಯು ಹಿಯರ್ ಅಂತಂದರು. ಸೊ ನಮ್ಮ ಆ್ಯಟಿಟ್ಯೂಡ್ ಸರಿಯಾಗಿ ಇಟ್ಕೋಬೇಕಪ್ಪ ಜೀವನದಲ್ಲಿ. ನೋವು ಬರುತ್ತೆ, ಡಿಪ್ರೆಸ್ ಆಗ್ತೀವಿ. ಅದಾದ ನಂತರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು ನನಗೆ. ಅವ್ರದ್ದು ಲಾಸ್ಟ್ ನನಗೆ 4-5 months ಐ ಹ್ಯಾವ್ ಬಿನ್ ರಿಯಲಿ ಸಫರಿಂಗ್ ವೆರಿ. ಫ್ರೋಸನ್ ಶೋಲ್ಡರ್ ಆಗೋಯ್ತು, ಲಿಂಫೆಡಿಮಾ ಆಗೋಯ್ತು. ಈಗಲೂ ಒಂದು ಸ್ಲೀವ್ ಹಾಕ್ಕೊಂಡಿರ್ಬೇಕು ಆ್ಯಕ್ಚುಲಿ, ಯಾವಾಗಲೂ ಒಂದು ಸ್ಲೀವ್ ಹಾಕ್ಕೊಂಡಿರ್ಬೇಕು. ಆಲ್ ಥಿಂಗ್ಸ್ ಆರ್ ದೇರ್, ಬಟ್ ಲೈಫ್ ಏನು ಸ್ಟ್ಯಾಂಡ್ ಸ್ಟಿಲ್ಗೆ ಬರಲ್ವಲ್ಲ. ಎನರ್ಜಿನೇ ನಿಮ್ಮಲ್ಲಿ ಇದೆಯಲ್ಲ, ಅದು ಯಾವ ನೋವು ಕಾಣಿಸ್ಕೊಡೋದಿಲ್ಲ. ನಿಮ್ಮ ನಗು ಇದ್ದಾಗ ನಾನು ನಿಜ ಹೇಳ್ತೀನಿ ಕೇಳಿ, ನನಗೆ ನಿಮ್ಮ ನಗು ಮುಂದೆ, ಆ ನಗು ಮುಖದ ಮುಂದೆ ನನಗೆ ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ಸು ಕಾಣಿಸ್ತಾ ಇಲ್ಲ. ನನಗೆ ಇದೆ, ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು. ಆ ಸ್ಮೈಲ್ ಇದೆಯಲ್ಲ, ಯು ಹ್ಯಾವ್ ಅ ವಂಡರ್ಫುಲ್ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್. ದಟ್ ಯು ಕಾಂಟ್ ರೇಟ್ ಇಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ದಟ್ ರಿಯಲಿ ಮೀನ್ಸ್ ಸೋ ಮಚ್. ತುಂಬ ನಾನು ನೋಡಿರೋ ಮಟ್ಟಿಗೆ 1,000 ಜನ ಹೆಣ್ಮಕ್ಳಿಗೆ ಈ ಥರ ಸುಮ್ಮನೆ ಇದ್ರೂ ಕೂಡ ನಗು ಮುಖದ ಛಾಯೆ ಬರುತ್ತೆ. ಅದು 1% ಮಾತ್ರ, ಜಸ್ಟ್ ಯಾರಿಗೋ ಒಬ್ರಲ್ಲಿ ಕಾಣಿಸ್ಕೊಂಡು, ಲಕ್ಷಕ್ಕೊಬ್ರು ಅನ್ಕೊಂತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆ ಥರ ರಿಯಲಿ ಯು ಹ್ಯಾವ್ ಅ ವಂಡರ್ಫುಲ್ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ that smile has kept me alive today. Your husband is so lucky, seeing always with a happy face. Alva? Yes. Many times he gets upset also. Why is this lady smiling for everything in life? ಅಂತ ಹೇಳ್ತಾರೆ ಹೇ ಎಲ್ಲದಕ್ಕೂ ನಗ್ತಿರ್ತಿಯಲ್ಲೇ ನಾಗು ಅಂತ. ನಾನಂದೆ ಅಯ್ಯೋ ನಿನ್ನ ಥರ ಆ ಥರ ಮೂತಿ ಇಟ್ಕೊಳಕ್ಕೆ ನನಗಾಗಲ್ಲ ತಂದೆ, ನೀನು ಹಾಗೆ ಇರೋ, ನಾನು ಹಿಂಗೆ ಇರ್ತೀನಿ ಅಂತ. ಬಟ್ ಆಪೋಸಿಟ್ಸ್ ಅಟ್ರಾಕ್ಟ್ ಅನ್ನೋ ಥರ. ಐ ಮೀನ್ ದ ಬೆಸ್ಟ್ ಫ್ರೆಂಡ್ ಆಫ್ ಮೈ ಲೈಫ್, ದ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತಲೂ ಹೇಳಲ್ಲ, ಬೆಸ್ಟ್ ಫ್ರೆಂಡ್ ಆಫ್ ಮೈ ಲೈಫ್. ನಾನು ಏನೇ ಮಾಡಿರಲಿ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರೋರು ಅವರು. ಸೊ ಅವರು ಸ್ಮೈಲ್ ಮಾಡಲಿ, ಫ್ರೌನ್ ಮಾಡಲಿ, ಇಟ್ ರೇರ್ಲಿ ಮ್ಯಾಟರ್ಸ್ ಟು ಮೀ. He has been the greatest pillar of strength of my life. ಸೊ ಇಲ್ಲಿವರೆಗೂ ಎಷ್ಟು ಪಾಡ್ಕಾಸ್ಟ್ನ ಮಾಡಿದ್ರೆ ಹಂಗಾದ್ರೆ ನಮ್ಮ ಗುರುಗಳು? ಸೊ ಕಮಾನ್, ಇಲ್ಲಪ್ಪ ಗುರುಗಳೇನಿಲ್ಲ. ಫಸ್ಟಲ್ಲಿ 39 episodes ಮಾಡಿದ್ದೀನಿ. ಸೆಕೆಂಡ್ ಸೀಸನಲ್ಲಿ 26. ಈಗಲೂ ಸುಮ್ಮನೆ ಇಲ್ಲ. ಒನ್ಸ್ ಐ ಫೆಲ್ ಸಿಕ್, ಐ ಸ್ಟಾರ್ಟೆಡ್ ಸೆಲ್ಫ್ ಪಾಡ್ಕಾಸ್ಟಿಂಗ್. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಬೇಕಾದಷ್ಟು ಪಾಠಗಳು ಹೇಳ್ಕೊಟ್ಟಿದ್ರು. ಸೊ ಆಲ್ ದೋಸ್ ನಮ್ಮತ್ತೆ ಮಾವರಿಂದ ಕಲ್ತಿರೋದು, ಟೀಚರ್ಸಿಂದ ಕಲ್ತಿರೋದು, ಪ್ಲಸ್ ಬೇಕಾದಷ್ಟು ಟ್ರಾವೆಲ್ ಸೆಲ್ಫ್ ಎಕ್ಸ್ಪೀರಿಯನ್ಸಸ್, ಪ್ಲಸ್ ಐ ಹ್ಯಾವ್ ಟ್ರಾವೆಲ್ಡ್ ಅ ಲಾಟ್, ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿದ್ದೀನಿ. ಓಕೆ. ಸೊ ಅದನ್ನ ಎಲ್ಲ ಶೇರ್, ಅಲ್ಲಿ ಒಂದೊಂದು ಕಡೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಇದನ್ನ ಒಂದೊಂದು ಕಡೆನೇ ಶೇರ್ ಮಾಡಿಕೊಂಡು, ಪ್ಲಸ್ ಹಾಡುಗಳು ಹಾಡಿಕೊಂಡು, ಹೌ ಡು ಐ ಕನೆಕ್ಟ್ ವಿತ್ ಮೈ ಆಡಿಯನ್ಸ್? ಐ ಹ್ಯಾವ್ ಟು ಕೀಪ್ ಮೈ ಕನೆಕ್ಟ್. ಸೊ ತಿರ್ಗಾ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋವರೆಗೂ ಯಾವ ರೀತಿ ಕನೆಕ್ಟ್ ಇಟ್ಕೊಳ್ಳಿ ಅಂದರೆ ಇದನ್ನು ಶುರು ಮಾಡಿಕೊಂಡೆ. ಆಮೇಲೆ ನನಗೆ ಇನ್ನೊಂದು ಅನ್ನಿಸ್ತು, ಇವತ್ತಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಹೇಗಾಗಿದೆ ಅಂದರೆ, ಯಂಗ್ಸ್ಟರ್ಸ್ಗೆ ಮಾತ್ರ ಸೋಷಿಯಲ್ ಮೀಡಿಯಾ ಅಂತ ಎಲ್ಲೋ ಒಂದು ಕಡೆ ಇಲ್ಲ. 50+ ಆದ್ರೂ ವಿ ಕ್ಯಾನ್ ಆಲ್ಸೋ ಎಂಜಾಯ್ ಅನ್ನೋದು ನಿಮ್ ನೋಡಿ ಎಲ್ಲರೂ ಕಲ್ತ್ಕೊಂಡ್ಬಿಟ್ರಿ. ಇವಾಗ ಯಾರೋ 50+ ಆಗಿದೆ, ನಾಗು ನೋಡ್ರಿ ಏನ್ ಎಂಜಾಯ್ ಮಾಡ್ತಾಳ್ರಿ ಅವಳು, ಎಕ್ಸಾಕ್ಟ್ಲಿ ಅನ್ನೋ ಮಟ್ಟಕ್ಕೆ ಆಗೋಯ್ತು ಈಗ ಅಲ್ವಾ? ನಿಜ, ಖಂಡಿತ ಅಪ್ಪ. ಎಲ್ಲಾದ್ರೂ ಹೋದ್ರೆ ಸಾಕು. ಎಷ್ಟೋ ಸಲ ಹೌಸ್ ಕೋಟಲ್ಲಿ ರೀಸೆಂಟಾಗಿ ಫಿಸಿಯೋಥೆರಪಿಗೆ ಹೋಗ್ತಿದ್ದೆ. ಸೊ ಐ ಹ್ಯಾಡ್ ಟು ವೇರ್ ಅ ಹೌಸ್ ಕೋಟ್ ಆ್ಯಂಡ್ ಗೋ. ಅಲ್ಲಿ ಹೋಗಿದ್ರೆ ಹೇ ನೀವು ಥ್ಯಾಂಕ್ಸ್ ಹೇಳೋಣ ನಾಗು ಅಲ್ವಾ, ನೀವು ಹಾಡ್ತೀರಾ ಅಲ್ವಾ, ಯೂಟ್ಯೂಬರ್ ಅಲ್ವಾ ನೀವು ಅಂತಂದ್ರು. ಹ್ಞೂ ನಮ್ಮ ಒಂದೇ ಒಂದು ಸೆಲ್ಫಿ ನಿಮ್ಮ ಜೊತೆ. ನಂದೆ ಹೌಸ್ ಕೋಟಲ್ಲಿ ಇದ್ದೀನಿ ತಾಯಿ, ದಯವಿಟ್ಟು. ಅಯ್ಯೋ ಪರವಾಗಿಲ್ಲ, ಮೇಲ್ಗಡೆ ಮಾತ್ರ ಓಕೆ, ಯು ಡು ವಾಟ್ ಎವರ್ ಯು ವಾಂಟ್. ಐ ಮೀನ್ ದ್ಯಾಟ್ ಅಗೇನ್ ಗಿವ್ಸ್ ಅ ಲಾಟ್ ಆಫ್ ಜಾಯ್. ಈ ವಯಸ್ಸಲ್ಲೂ ಯಾರನ್ನೋ ಒಬ್ಬರ ಮುಖದಲ್ಲಿ ಸ್ಮೈಲ್ ತರಿಸ್ಬಲ್ಲೆ ಅಲ್ಲ ನಾನು. ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ಮಾಡೋ ಕೆಲಸ ಹೇಗಿರ್ಬೇಕು ತಾಯಮ್ಮ ಅಂದರೆ, ನೀನು ರೋಡ್ ಕಸ ಗುಡಿಸು. ಯಾರಾದರೂ ಯಾರಪ್ಪ ಈ ರೋಡ್ ಕಸ ಗುಡಿಸಿರೋದು ಅಂತ ಕೇಳಬೇಕು. ಆ ಥರ ನಿನ್ನ ಕೆಲಸ, ಆ ಥರ ಶ್ರದ್ಧೆ ಇರಬೇಕು ನಿನ್ನ ಕೆಲಸದಲ್ಲಿ ಅಂತ. ಸೊ ಎವ್ರಿ ವಾಕ್ ಆಫ್ ಮೈ ಲೈಫ್ ಐ ಫಾಲೋ ಇಟ್ ಪಾ. ಐ ಥಿಂಕ್ 57 ವರ್ಷದ ಜೀವನದಲ್ಲಿ ನಿಮಗೆ ಕೊಡದೇ ಇದ್ದಂಥ ಒಂದು ರೆಕಗ್ನೈಸೇಷನ್ ಜಸ್ಟ್ ಇನ್ ಸ್ಪ್ಯಾನ್ ಆಫ್ 1 or 2 years ಅಲ್ಲಿ ನಿಮಗೆ. ಎಸ್, ಖಂಡಿತವಾಗ್ಲೂ ಇಟ್ ಹಸ್ ಗಿವನ್ ಮೀ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್. ಈಗಲೂ ಅಷ್ಟೇ ಜಿ ಸಾರೆಗಮಪ್ಪ, ಅದೇ ಹೇಳ್ತೀನಲ್ಲ, ನಾನು ಸ್ವಲ್ಪ ಐಟಮ್ ನಂಬರ್ಸ್ ಹಾಡ್ತೀನಿ. ಹೆಂಗೆ?
Josh song. Yes, exactly. Josh, all the dance ದಮ್ಮರೆ numbers. ದಮ್ Absolutely. ಹಿಂಗೆ. Absolutely. ಅದೇ ಸೊಂಟ ಬಳಕುವಾಗ ಉಯ್ಯಾಲೆಯಾಡುವಾಗ ಉಲ್ಲಾಸ ಪಾಡೋ ನೀನಾಗ ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ಜಾಣ ನೀನನ್ನ ಬಂದಿ ಯಾವಾಗ. ಸೊ ಈ ಥರದ ಹಾಡು. ಜೋಕೆ ನಾನು ಬಳ್ಳಿಯ ನನ್ನ ಕಾಲದ್ದು ಎಲ್ಲ ಹರೀಶ್ವರಿ ಅವ್ರದ್ದು. ಪ್ರಪಂಚವೇ ದೇವರು ಮಾಡಿರೋ ಬಾರು ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ನೀವೊಂಥರ ಟೇಸ್ಟಲ್ಲಿ ಮಾಲಾಶ್ರೀ ಹಂಗೆ. ಅವ್ರ ಸಿನಿಮಾ ಬೇಕಾದಷ್ಟು ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಒಳಗೆ ಸೇರಿದ್ದಾರೆ ಸಾಫ್ಟ್ ಟೋನು ಹಾಡ್ತೀನಿ. ಐ ಕ್ಯಾನ್ ಬೆಳ್ಳಿಕಾಲುಂಗುರ ಥರ ಆ ಥರ ಕೆಲವು ಹಾಡುಗಳೇ ಬರೋದಪ್ಪ. ಫಾರ್ ಎಕ್ಸಾಂಪಲ್ ಐ ಲವ್ ದಿಸ್ ಸಾಂಗ್. ಯಾವುದದು? ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಬಾರದಿರುವ ಎರಡು ಮುಖಗಳು, ಆ ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ. ಸೊ ಅದನ್ನು ಸ್ವಲ್ಪ ಹಾಡ್ತೀನಿ. ಓಕೆ. ಬಟ್ ನನ್ನ ವಾಯ್ಸಿಗೆ ಇದು ಸೂಟ್ ಆಗುತ್ತೆ ಅಂತ ಅರ್ಥ ಆದಮೇಲೆ ಐ ಸ್ಟಾರ್ಟೆಡ್ ಟ್ರೈನಿಂಗ್ ಇನ್ ಸಚ್. ಟ್ರೈನಿಂಗ್ ಅಂದ್ರೆ 4-5 ಹಾಡೇ ಚೆನ್ನಾಗಿ ಬರೋದು. ಅದನ್ನೇ ಕಲ್ತ್ಕೊಂಡೆ. ಅದರಲ್ಲೇ ಹೋದೆ. 3 ರೌಂಡ್ ಕ್ಲಿಯರ್ ಮಾಡಿದೆ. 4ನೇ ರೌಂಡಲ್ಲಿದೆ. ಈಗ ಪೀಪಲ್ ವೋಟಿಂಗ್ ಮೇಲೆ ನಾನು ಮೆಗಾ ಆಡಿಷನ್ಗೆ ಹೋಗ್ತೀನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಬೈ ಮಂಡೇ ಮೈ ರಿಸಲ್ಟ್ ವಿಲ್ ಬಿ ಔಟ್ ವೆದರ್ ಐ ಗೆಟ್ ಇನ್ ಟು ಮೆಗಾ ಆಡಿಷನ್ಸ್ ಆರ್ ನಾಟ್ ಅಂತ. ಓಕೆ. ಸೊ ಹಂಗಾದ್ರೆ ನೆಕ್ಸ್ಟ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ. ಇಲ್ಲಿವರೆಗೂ ಶಾರ್ಟ್ ಸ್ಕ್ರೀನ್ ಮೊಬೈಲಲ್ಲಿ ನೋಡ್ತಿದ್ವಿ ಇಷ್ಟು ದಿನ ನಾವೆಲ್ಲ. ರೈಟ್, ಹೋಪ್ ಸೊ. ಓಕೆ. ಹಂಗಾದ್ರೆ ಪಾಡ್ಕಾಸ್ಟ್ ಇದು 3 months ಇರುತ್ತೆ ಅಷ್ಟೇನೆ. ಐ ಮೀನ್ ಇವನ್ ಇಫ್ ಐ ಗೆಟ್ ಬಿಸಿ 1 season ಅಂಡ್ ಇಟ್ಸ್ ಫಾರ್ ಮ್ಯಾಕ್ಸಿಮಮ್ 3 months. ಅದು ಕೊನೆವರೆಗೂ ಹೋದ್ರೆ ಮಧ್ಯದಲ್ಲಿ ಡ್ರಾಪ್ ಆದ್ರೆ ನಮ್ ಗೆಳೆಯರು ಇದ್ದೇ ಇರ್ತಾರೆ. ವಯಸ್ಸು ಯಾಕಂಗೆ ಯೋಚನೆ ಮಾಡ್ತೀರಾ? ಯು ಆರ್ ಹೈಲಿ ಟ್ಯಾಲೆಂಟೆಡ್. ಯು ಹ್ಯಾವ್ ಐ ಥಿಂಕ್ ಸೊ. ನಾನು ನೀವು ಮೆಗಾ ಆಡಿಷನ್ಗೆ ಹೋಗ್ತೀರಾ ಅಂಡ್ ಸೀಸನ್ ಅಲ್ಲಿ ಇರ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ದಟ್ ಮಚ್ ಆಫ್ ಸ್ಪಿರಿಟ್ ಅಲ್ವಾ? ಸೊ ಎಂಟರ್ಟೈನ್ಮೆಂಟ್ ಅಂದ್ರೆ ಈ ರಿಯಾಲಿಟಿ ಶೋಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ವೆರಿ ಸಿಂಪಲ್. You have the josh. Yes. You have the capability and capacity to entertain people. Yes. That is what all you need in the reality show. Yes. That's it. These things are little there, definitely there. A little there, it's so much. ಜಾಸ್ತಿ ಇದೆ. Actually 6 to 60. See, ಅದು ನಂಗೆ ನೋಡಿ ಹೇಗೆ ವರ್ಕ್ ಆಗುತ್ತೆ. ಪರಮಾತ್ಮ ಕೊಡುವಾಗ ಚಪ್ಪಡ್ ಪಾಡ್ಕೆ ದೇತಾ ಹೈ ಅನ್ನೋ ಥರ 6 to 60, 6ರಿಂದ 60 ವರ್ಷದವರೆಗೆ. ಸೊ 59 ನನ್ನ ಏಜ್ ಗ್ರೂಪಲ್ಲಿ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ನನ್ನ ಗುರುಗಳೊಬ್ರು ಯಾವಾಗಲೂ ಹೇಳೋರು, ಮೇಡಮ್ ನಿಮ್ಮ ವಾಯ್ಸ್ ಹೆಂಗಿದೆ ಅಂದರೆ ಗಂಡಸ್ರಿಗೂ ಆ ಸ್ಕೇಲಲ್ಲಿ ಹಾಡೋದು ಕಷ್ಟ ಆಗುತ್ತೆ ನಿಮ್ಮ ಏಜಲ್ಲಿ. ಸೊ ಪರಮಾತ್ಮ ಒಳ್ಳೆ ಕಂಠ ಕೊಟ್ಟಿದ್ದಾನಪ್ಪ. ನಿಮ್ಗೆ ಒಳ್ಳೆ ಬೇಸ್ ಇದೆ ಆ್ಯಕ್ಚುಲಿ. ಐ ಗಾಟ್ ಅ ವೆರಿ ಗುಡ್ ಬೇಸ್. ಸೊ ಅದು ಮೊದಲು ಹೆದರ್ಕೊಳ್ತಿದ್ದೆ ಹಾಡೋಕ್ಕೆ, ಯಾಕಂದ್ರೆ ನಂಗೆ ಮೆಲೋಡಿಯಸ್ ಆಗಿ ಹಾಡಕ್ಕೆ ಬರಲ್ಲ. ಸೊ ಯಾವಾಗಾದರೂ ಹಾಡಿದ್ರೆ ಸಾಕು ಫಟ್ ಅಂತ. ಇವಾಗ ಎಲ್ಲರೂ ಉಷಾ ಉತ್ತಪ್ ಅಂತ ಕರೆದಾಗ ಓ ಮೈ ಗಾಡ್ ಯಾರ ಜೊತೆಲಿ ನನ್ನ ಕಂಪ್ಯಾರಿಸನ್ ನಡೀತಿದೆ. ಇನ್ಫ್ಯಾಕ್ಟ್ ಕಾಮೆಂಟ್ ಸೆಕ್ಷನಲ್ಲಿದೆ ಉಷಾ ಉತ್ತಪ್ಪ ಅಂತ. ಓ ಮೈ ಗಾಡ್. ನಾನು ನೀವು ನಿಮ್ಮ ಗುರುಗಳ ಬಗ್ಗೆ ಹೇಳ್ತಿದ್ದಾಗ ನಾನು ಅಂದ್ಕೊಂಡೆ, ಇದು ಶಿವಸ್ತುತಿದು ಒಂದು ಸಾಂಗು ತುಂಬ ವೈರಲ್ ಆಗಿತ್ತು ಗೊತ್ತಾ? ಯೋಗೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಮಹಾದೇವಾಯ ನಮಃ ಮಹಾದೇವಾಯ ನಮಃ. ಬಿಡಿ, ನಿಮ್ಮ ವಾಯ್ಸ್ನ ನಾನು ಯಾರಿಗೂ ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ. ಯು ಆರ್ ದ ಒನ್, ಯು ಅಷ್ಟೇ. Thank you. I can't compare someone else to you. Thank you. You told me that somebody have written something. Usha Uttap, yes. But no, that's not you. You are something. Yes. Which is you. ಅಷ್ಟೇ. Thank you so much. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಪರ್ ಸಾಂಗ್. ನನಗಂತೂ ಆ ಸಾಂಗ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನಾನು ನಂದಿನಿಗೆ ಎಷ್ಟೋ ಸಲ ಹೇಳ್ತಿರ್ತೀನಿ, ನಂದು ಯಾರು ನಂದು ಆ ಸಾಂಗ್ನ ಕಂಪೋಸ್ ಮಾಡಿ, ಆ ಲಿರಿಕ್ಸ್ ಬರ್ದವ್ರು ಯಾರು ನಂದು, ಏನು ಎನರ್ಜಿ ಇದೆ ಆ ಸಾಂಗಲ್ಲಿ, ಪೊಟೆನ್ಷಿಯಲ್. ಯಾರಾದರೂ ಹಾಡ್ಲಪ್ಪ ಹಾಡನ್ನು, ಹಾಡೋರು ಕೇಳಿಸ್ಕೊಳ್ಳಿ ಫಸ್ಟ್. ನನಗೆ ಮೈನವರು ಎದ್ದುಬಿಟ್ಟಿರುತ್ತೆ, ಇದು ಯಾವಾಗ ಹಾಡಿದ್ರು ನೋಡಿ, ಹಾಡಿದ ತಕ್ಷಣ ಮೈನವರು ಹೇಳುತ್ತೆ. ಕೇಳುಗರು ಹಾಡೋರು ಇಬ್ಬರಿಗೂ ಆ ಆನಂದ ಅಂತ ಅನ್ಕೊಡ್ತಾನೆ ಪರಮಾತ್ಮ. ಇಷ್ಟೇನಾ? ಬೇರೆ ಏನೆಲ್ಲ ಮಾಡ್ತಾರೆ, ನಾಗು ಏನೆಲ್ಲ ಮಾಡ್ತಾರೆ ಅಂತ ನನಗೆ ಇನ್ನೂ ಕೇಳುವಂಥ ಕುತೂಹಲ. ಬೇರೆ ಏನೆಲ್ಲ ಮಾಡ್ತೀನಿ ಅಂತಂದರೆ, ಅಫ್ಕೋರ್ಸ್ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಆರ್ಟ್ ವರ್ಕ್ ಮಾಡ್ತಾ ಇದ್ದೆ. ಬೇಕಾದಷ್ಟು ಆರ್ಟ್ ವರ್ಕ್ ಮನೇಲಿ ಮಾಡಿ ಹಾಕಿದ್ದೀನಪ್ಪ. ಮನೇನ ಭಾಳ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಹುಚ್ಚಿದೆ. ಎವ್ರಿಥಿಂಗ್ ಇಸ್ ಥಾಟ್ ಆಫ್, ಬಿಕಾಸ್ ನಾವು ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಅದರಲ್ಲಿ ಡೈರೆಕ್ಟರ್ ಆಗಿದ್ರು. ಅದರಲ್ಲಿ ನಮಗೆ ಒಂದು ಲಿಮಿಟೆಡ್ ಇನ್ಕಮ್ ಅಂತ ಅವರು ಆಕ್ಚುಲಿ ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಪ್ಪ, ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಸ್ಟ್ ಇಂಜಿನಿಯರಿಂಗ್, ಮಿನಿಸ್ಟ್ರಿ ಆಫ್ IT. ಅಲ್ಲಿ ಡೈರೆಕ್ಟರ್ ಆಗಿ ರಿಟೈರ್ ಆದ್ರು. ಸೊ ಮೊದಲು ರಿಟೈರ್ ಆಗಿ ಮೊದಲು ನಿಮ್ಗೆ ಗೊತ್ತಿದೆ ಮಿಡಲ್ ಕ್ಲಾಸ್ ಅಂದ್ರೆ ಏನು, EMI ತಗೋ ಒಂದ್ ಮನೆ ಕಟ್ಟು, EMI ತಗೋ ಒಂದ್ ಮನೆ ಕಟ್ಟು, ಸಾಲ ತೀರ್ಸು 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 ತೀರ್ಸು. ಸೊ ನಾನ್ ದುಡಿತಾ ಇದ್ದಿದ್ದು ಯಾಕೆ ಅಂದ್ರೆ ತಿರ್ಗಾಕೋಸ್ಕರ. ಐ ಲವ್ ಟ್ರಾವೆಲಿಂಗ್. ಈ ಥರನೂ ಪ್ಯಾಷನ್ ಇರುತ್ತಾ? ಸಿಕ್ಕಾಪಟ್ಟೆ. ಐ ಲವ್ ಇವತ್ತು ಸಿಕ್ಕಾಪಟ್ಟೆ ಹುಚ್ಚಿದೆ ಅಪ್ಪ. ಸೊ ಏನ್ ಮಾಡ ಹಸ್ಬೆಂಡ್ ಚೈಲ್ಡ್. ನಮ್ಮ ಅಪ್ಪ ಅಮ್ಮ ಬದುಕಿರೋವರೆಗೂ ನಮ್ಮ ಅಪ್ಪ ಅಮ್ಮನ ಜೊತೆ, ನಮ್ಮ ಅಪ್ಪ ಅಮ್ಮ ಹಸ್ಬೆಂಡ್, ನನ್ನ ಮಗಳು, ಇಷ್ಟು ಜನ ವಿ ವುಡ್ ಗೋ ಔಟ್. ವಿ ವುಡ್ ಗೋ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿದ್ದೀನಪ್ಪ. ಇಂಡಿಯಾಲಂತೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಿ. ಯುರೋಪಿಯನ್ ಕಂಟ್ರೀಸು, ಕಪಲ್ ಆಫ್ ಕಂಟ್ರೀಸ್, ಸುಮಾರು ಕಂಟ್ರೀಸ್ನ ನೋಡಿದ್ದೀನಿ. ರೀಸೆಂಟಾಗಿ ಒಂದು 7 ವರ್ಷದಿಂದ ನನಗೆ ಭಾಳ ಇಷ್ಟ ಆಯಿತು ನಾರ್ವೇಲಿ 24 hours ಆಫ್ ಸನ್ಲೈಟ್ ನೋಡಬೇಕು ಅಂತ. ಸೊ ವಿ ವೆಂಟ್ ಟು ನಾರ್ವೇ, ಸ್ವೀಡನ್, ಫಿನ್ಲೆಂಡ್, ಅದನ್ನೆಲ್ಲ ನೋಡಿಕೊಂಡು ಐ ಥಿಂಕ್ ವಿ ವರ್ ದೇರ್ ಫಾರ್ ಅಬೌಟ್ 12 days. ಎಲ್ಲ ಸುಮಾರು ಹುಚ್ಚು, ಟ್ರಾವೆಲ್ ಹುಚ್ಚಪ್ಪ. ನೀವು ಪ್ರತಿ ಸಲ ನನಗೆ ಹೇಳ್ಬೇಕಾರೆ ಹಿಂದಿನ ಒಂದು 20-30 minutesಲ್ಲಿ ಎಜುಕೇಟೆಡ್ ಅಲ್ಲ ಐ ಆಮ್ ನಾಟ್ ಎಜುಕೇಟೆಡ್ ಅಂತಿದ್ರಲ್ಲ, ನಾನು ಅನ್ಕೊತಾ ಇದ್ದೆ ಹೆಂಗೆ ಈ ಥರ ಒಂದು ಜ್ಞಾನ ಬಂದಿರ್ಬೋದು ಇವರಿಗೆ, ಹೆಂಗೆ ನಾಲೆಡ್ಜ್ ಬಂದಿರ್ಬೋದು. ದಟ್ ಈಸ್ ಬಿಕಾಸ್ ನಮ್ಮ ದೊಡ್ಡವರು ಕನ್ನಡದಲ್ಲಿ ಒಂದು ಗಾದೆ ಹೇಳಿದ್ದಾರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ದೇಶ ಸುತ್ತಿದ್ದೀರಾ, ಕೋಶನೂ ಓದಿದ್ದೀರಾ. ದ ವೇ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದೋಸ್ ಥಿಂಗ್ಸ್ ಎಲ್ಲ ಯು ಆರ್ ಎಕ್ಸ್ಪ್ಲೋರಿಂಗ್ ಇಟ್ ಅಷ್ಟೇ. ಹುಚ್ಚು. ಐ ಜಸ್ಟ್ ಕಾಂಟ್ ಟೆಲ್ ಯು, ಐ ಆಮ್ ಸೋ ಕ್ರೇಜಿ ಅಬೌಟ್ ಇಟ್. ಹೋಗ್ತೀನಿ, ತಲೆ ಹಿಡ್ಕೋತೀನಿ, ಹೋಗಿದ ತಕ್ಷಣವೇ ತಲೆನೋವು ಬರುತ್ತೆ. ಬಿಕಾಸ್ ಆಲ್ಟಿಟ್ಯೂಡ್ನಲ್ಲಿ ಚೇಂಜಸ್ ಇರುತ್ತೆ ಎಲ್ಲ. ಈಗಲೂ ಅಷ್ಟೇ ಅದನ್ನು ಹೇಳ್ತೀನಿ. ಒಂದು ಜಾಗ ಇದೆ ಗಂಗೋತ್ರಿಗೆ ಹೋಗೋಕ್ಕೆ 20 kilometers ಮುಂಚೆ, ಹರ್ಷಿಲ್ ಅಂತ ಒಂದು ಜಾಗ, ಅಲ್ಲೊಂದು ರೆಸಾರ್ಟ್ ಇದೆ ಅಪ್ಪ, ನೀಲಾಂಗನ ಅಂತ. 4 ಸಲ ಹೋಗಿದ್ದೀವಿ ಆ ರೆಸಾರ್ಟ್ಗೆ. ಇನ್ನೆಷ್ಟೇ ಸಲ ನೋಡ್ತೀಯ, ಅದೇ ನೀರು ತಾನೇ ನೋಡಬೇಕು. ಅವ್ರು ಆ ಥರದವ್ರು. ನನಗೆ ಪ್ರತಿ ಸಲನೂ ಗಂಗೆ ಹೊಸ್ದಾಗಿ ಕಾಣಿಸ್ತಾಳೆ, ಪರ್ವತ ಶ್ರೇಣಿ ಹೊಸ್ದಾಗಿ ಕಾಣುತ್ತೆ, ಏನೋ ಒಂದು ರೋಮಾಂಚನ. ನಾನು ಏನೂ ಇಲ್ಲ, ತೃಣ ಸಮಾನರು ನಾವು ಅನ್ನೋದು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ ಹಿಮಾಲಯನ ನೋಡಿದಾಗಪ್ಪ. ನಾವು ಏನಕ್ಕೂ ಪ್ರಯೋಜನ ಇಲ್ಲ, ಒಂದು ಈಗೋ ಅನ್ನೋದು ಒಂದು ಇಟ್ಕೊಂಡ್ಬಿಟ್ಟು ನಮ್ಮನ್ನು ಬಿಟ್ಟಿರಿಲ್ಲ ಅಂದ್ಕೊಂಡಿರ್ತೀವಿ. ಸೊ ದೇ ಜಸ್ಟ್ ವಾಂಟ್ ಕಟಿಂಗ್ ಯು ಆಲ್ ದ ಟೈಮ್. ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಸೊ ಐ ಲವ್ ಟು ಟ್ರಾವೆಲ್. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಪ್ಪ. ನೋ, ಐ ಡೋಂಟ್ ನೋ ಹೌ ಟು. ಐ ವಾಸ್ ಡ್ರೈವಿಂಗ್, ಬಟ್ 2 ಸಲ ಮಕ್ಕಳು ಅಡ್ಡ ಬಂದುಬಿಟ್ಟಿದ್ದಾರೆ. ಸೊ ಐ ಸೆಡ್ ನನಗೂ ಡ್ರೈವಿಂಗಿಗೂ ಬರಲ್ಲ. ಐ ವುಡ್ ಗೋ ಬೈ ಕಾರೇ ಹೋಗ್ಬಿಡ್ತಾ ಇದ್ದೆ ನನ್ನ ಕೆಲಸಕ್ಕೆ. ಸೊ 2 ಸಲ ಮಕ್ಕಳು ಅಡ್ಡ ಬಂದಾಗ, ಸೊ ಐ ಹ್ಯಾವ್ ಅ ನೈಸ್ ಡ್ರೈವರ್ ವಿತ್ ಮೀ.
ಸೊ ಡ್ರೈವರ್ ಆಸ್ ವೆಲ್ ಆಸ್ ಹಸ್ಬೆಂಡ್. yes. So he takes me around everywhere. ಬೈತಾರೆ ವೆನ್ ಐ ಆಸ್ಕ್ ಹಿಮ್ ಶಲ್ ವಿ ಗೋ ಇಲ್ಲಿ ಹೋಗೋಣ ಟೂರು ಅಂತಂದಾಗ ಈ ವಿಲ್ ಟೆಲ್ ನಿಂಗೆ ಬೇರೆ ಕೆಲಸ ಇಲ್ವಾ, ಯಾಕೆ ಇಷ್ಟು ಹಣ ಖರ್ಚು ಮಾಡ್ತೀಯಾ. ನಾನು ಮತ್ತೆ ಅವ್ರು ಯಾವಾಗಲೂ ಹೇಳೋರು, ನಾವು ತಿಂದಿರೋ ಬ್ರೆಡ್ಡಲ್ಲಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ, ಸೊ ಬ್ರೆಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿ ನೀವು ತಿನ್ನೋ ಬ್ರೆಡ್ಡಲ್ಲಿ ಒಂದು ಮನೆ ಕಟ್ಬೋದಾಗಿತ್ತು ಅನ್ನೋರು. ಸೊ ಇವಾಗ ನಾವು ಟ್ರಾವೆಲ್ ಎಷ್ಟು ಮಾಡಿದ್ದೀವಿ ಅಂದರೆ ನಾನು ಅಂತಿರ್ತೀನಿ, ಪಾಪ ಒಂದು 2-3 ಮನೆ ಆದರೂ ಕಟ್ಬೋದಾಗಿ, ಅಷ್ಟು ಖರ್ಚು ಮಾಡಿದ್ದೀವಪ್ಪ. ಅಲ್ಲಿ ಸಂಪಾದನೆ ಮಾಡು, ಸೇರಿಸು ದುಡ್ಡು, ಹೋಗು ಎಂಜಾಯ್ ಮಾಡ್ಕೊ, ವಾರ ವಾಪಸ್ ಬಾ, ತಿರ್ಗಾ ಸೇರಿಸು, ಯಾಕಂದ್ರೆ ನೆಕ್ಸ್ಟ್ ಇಯರ್ ಹೋಗ್ಬೇಕಲ್ಲ ತಿರ್ಗಾ. ಸೊ ಆ ಜೋಶು, ದ ಟ್ರಾವೆಲ್ ಹ್ಯಾಸ್ ಗಿವನ್ ಮೀ ಒಂದು ಐ ಓಪನರ್ ಥರ ನನಗೆ ನನ್ನ ಲೈಫಲ್ಲಿ. ಇಟ್ಸ್ ಅನ್ ಐ ಓಪನರ್. ಆ್ಯಂಡ್ ಆ್ಯಸ್ ಯು ಸೇ, ದೇಶ ಸುತ್ತು ಕೋಶ ಓದು ಸೀರಿಯಸ್ ಆಗಿ ತಗೋಬೇಕೆಲ್ರು. ಹೌದು, ದೇ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್. ಇಲ್ಲ ಅಂತಂದರೆ ಸಮಾಜದ ಜ್ಞಾನ ಬರಲ್ಲ. ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ತಿಳಿಯಲ್ಲ. ಒಂದೇ ಬಾವಿ ಒಳಗಡೆ ಇರುವಂಥ ಕಪ್ಪೆ ಹೆಂಗೆ ಆಗ್ಬಿಡುತ್ತೆ ನಮ್ಮ ಜೀವನ. ನಿಜ ನಿಜ ನಿಜ. ಎಲ್ಲಿಯವರು ಮೂಲತಃ ನೀವು? ಬೆಂಗಳೂರಿಗರೇ. ಪ್ರೌಡ್ ಟು ಬಿ ಬ್ಯಾಂಗ್ಳೂರಿಯನ್. ಎಸ್. ಯಾಕೆ ಬೆಂಗಳೂರು ಭಾಳ ಇಷ್ಟ ಅಂತಂದರೆ ಇಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಷ್ಟು ಕಂಜೀನಿಯಲ್ ಆಗಿರುತ್ತೆ. ಆಮೇಲೆ ಸಂಭಾವ್ ತುಂಬ ನಮ್ಮದು ಅಂತ ಅನಿಸುತ್ತೆ ನನಗೆ, ನಮ್ಮದು ಅಂತ ಅನಿಸುತ್ತೆ ನನಗೆ. ಯಾರೋ ಇದ್ದೀನಿ ಎಲ್ಲೋ ಇದ್ದೀನಿ ಅಂತ ಅನ್ಸಲ್ಲ. ಆ್ಯಕ್ಚುಲಿ ಡೆಲ್ಲಿಗೆ ಹೋಗಿದ್ವಿ ಮದುವೆ ಆಗಿ ಒಂದು 5 ವರ್ಷಕ್ಕೆ. ಡೆಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಅವ್ರದ್ದು ಅಲ್ಲೇ ಆಗಿದ್ದು. ಏನೇ ಆದರೂ ನಾವು ಹೊರಗಿನವರು, ನಾವು ಹೋದಾಗ ಅಲ್ಲಿಗೆ ನಾವು ಹೊರಗಿನವರೇ ತುಂಬ ಪ್ರೀತಿಯಿಂದ ಸಾಕ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮನ್ನು ನೋಡಿದವರೆಲ್ಲ ಅವ್ರಿಗೆ ಗೊತ್ತಾಗ್ತಿರುತ್ತೆ ನಾವು ಈ ಸೌತ್ ಇಂಡಿಯಾದವರು ಅಂತ. ಸೊ ಯು ಡೋಂಟ್ ಫೀಲ್ ಅಟ್ ಹೋಮ್ ಅನ್ಸಲ್ಲ, ಭಯ ಇರಲ್ಲ. ಇಲ್ಲಿದ್ದಾಗ ಬೆಂಗಳೂರಲ್ಲಿ ಭಯ ಇರಲ್ಲ. ಹೊರಗಡೆ 6 ಗಂಟೆ 6:30 ಆಯ್ತು ಅಂದರೆ ಮನೆ ಸೇರ್ಕೋಬೇಕು ಅನಿಸ್ತಿರುತ್ತೆ. ಪುಣೆಯಲ್ಲಿದ್ದೆ, ಆ ಗಲೀಜು, ಆ ಬಸ್ಗಳಲ್ಲಿ 3/4 ಬಸ್ಸು ಕೆಸರಲ್ಲಿ ತುಂಬೋಗಿರೋದು. ಸೊ ನಮ್ಮ ಈ ಬಸ್ಗಳನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗತ್ತೆ. ಸೊ ದೇರ್ ಫೋರ್ ಐ ಡೋಂಟ್, ಐ ಆಮ್ ವೆರಿ ಪ್ರೌಡ್ ಬ್ಯಾಂಗ್ಳೂರಿಯನ್ನಪ್ಪ. ನಮ್ಮ ಏಜಲ್ಲಿ ನಿಮ್ಮ ಬೆಂಗಳೂರು ಹೇಗಿತ್ತು ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೌದಾ? ಓ ಎಸ್. ಇವಾಗ ನಿಮಗೆ ಗೊತ್ತಿದೆ, ವಿಪರೀತ ಬೆಳೆದು ಹೋಗಿದೆ ಇವತ್ತು. ಅಂದರೆ ಗಾರ್ಡನ್ ಸಿಟಿ ಇವತ್ತು ಎಲ್ಲರೂ ಹೇಳ್ತಾರೆ ಗಾರ್ಬೇಜ್ ಸಿಟಿ, ಖಂಡಿತ ಇಲ್ಲ. ಇವತ್ತು ಗಾರ್ಡನ್ ಸಿಟಿನೇ ನಮ್ಮದು. ನಾವು ಅದನ್ನು ಗಾರ್ಬೇಜ್ ಮಾಡ್ಕೊಂಡಿದ್ದೀವಿ. ಸೊ ನಾವೇ ಅದನ್ನು ಸರಿ ಮಾಡಬೇಕು. ಸೊ ಇನ್ಫ್ಯಾಕ್ಟ್ ನನ್ನ ಇದಕ್ಕೆ ಪಾಡ್ಕಾಸ್ಟಿಗೆ ವರ್ಮ್ ರಾಣಿಯವರು ಬಂದಿದ್ದರು, ವಾಣಿ ಮೂರ್ತಿಯವರು. ಶಿ ಇಸ್ ವೆರಿ ಫೇಮಸ್. ಐ ಥಿಂಕ್ ಶಿ ಇಸ್ ಒನ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ಕಾಂಪೋಸ್ಟಿಂಗ್, ಸಸ್ಟೈನಬಲ್ ಲಿವಿಂಗಲ್ಲಿ. ಸೊ ಅವರು ಹೇಳ್ತಿದ್ರು, ಬಿಕಾಸ್ ಶಿ ಆಲ್ಸೋ ಲವ್ಸ್ ಬ್ಯಾಂಗ್ಳೂರ್. ಹೆಂಗಿತ್ತು ಬ್ಯಾಂಗ್ಳೂರ್ ನಾವು ಚಿಕ್ಕ ವಯಸ್ಸಲ್ಲಿರುವಾಗ. ಬದಲಾವಣೆ ತುಂಬ ಆಗಿದೆ ಅಪ್ಪ, ಇಲ್ಲ ಅನ್ನಂಗಿಲ್ಲ. ಇಟ್ ಹ್ಯಾಸ್ ಚೇಂಜ್ಡ್. ಈವನ್ ಕ್ಲೈಮೇಟ್ ಇಸ್ ಆಲ್ಸೋ ಚೇಂಜ್ಡ್, ಬಟ್ ಸ್ಟಿಲ್ ಈಸ್ಟ್ ಆರ್ ವೆಸ್ಟ್, ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್. ನೀವು ಇವತ್ತು ಇರೋದು ಮಲ್ಲೇಶ್ವರಂ ಅಲ್ಲೇ ಅನ್ಕೊಳ್ತೀವಿ. ಅವತ್ತು ನೀವು ಮಲ್ಲೇಶ್ವರಂ ಅಲ್ಲೇ ಇದ್ದಿದ್ದು. ಹೌದು. ಏನು ಚೇಂಜಸ್ ಅನ್ಸುತ್ತೆ ಮಲ್ಲೇಶ್ವರಂ? ಆ್ಯಕ್ಚುಲಿ ನಮ್ಮದು ಚೇಂಜ್ ಆಗಿಲ್ಲಪ್ಪ ಜಾಸ್ತಿ. ಅದೇನೂ ಚೇಂಜ್ ಆಗಿಲ್ಲ. ಯಾಕಂದರೆ ಹಳೆ ಬೆಂಗಳೂರದು ಅದೇ ಅಷ್ಟೇ ಮನೆಗಳಿದೆ. ಅವಾಗ ಎಷ್ಟು ಮನೆಗಳಿತ್ತು, ಇವಾಗತ್ತೂ ಅಷ್ಟೇ ಮನೆಗಳಿವೆ. ಕೆಲವೊಂದು ಹಳೆ ಮನೆಗಳು ಬೀಳಿಸಿ ಹೊಸ ಮನೆಗಳು ಕಟ್ಟಿದ್ದಾರೆ. ಬಟ್ ಇಟ್ ಹ್ಯಾಸ್ ರಿಟೈನ್ ದಟ್ ಓಲ್ಡ್ ವರ್ಲ್ಡ್ ಚಾರ್ಮ್ ಸ್ಟಿಲ್. ಅದೇ ಓಲ್ಡ್ ವರ್ಲ್ಡ್ ಚಾಮ್ ಇದೆ. ಅಂದರೆ ನಾನು ಸ್ಕೂಲ್ಗೆ ಹೋಗೋವಾಗ ಸೇಮ್ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಿದ್ದೆ. ಈಗ ನಮ್ಮ ತಂದೆ ಮನೇಲೇ ಇದ್ದೀನಿ, 7 ವರ್ಷದಿಂದ ತಂದೆ ಮನೇಲಿದ್ದೀನಿ. ಈಗಲೂ ಯಾವಾಗ ಎಲ್ಲಿ ಹೋಗ್ಬೇಕಂದ್ರೂ ಆ ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ. ದ ಫೀಲಿಂಗ್ ಇಸ್ ದ ಸೇಮ್. ಆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಕ್ರಾಸ್ ಮಾಡ್ತಾ ಇದ್ದಿದ್ದು ಫೀಲಿಂಗ್, ಇವತ್ತು ಇಷ್ಟು ವಯಸ್ಸಲ್ಲಿ ಕ್ರಾಸ್ ಮಾಡೋ ಫೀಲಿಂಗ್, ಇಟ್ ಈಸ್ ದ ಸೇಮ್. ಯೂಶ್ವಲಿ ಯಂಗ್ಸ್ಟರ್ಸು ಫಾರ್ಮಲ್ಸು, ಪ್ಯಾಂಟು, ಶರ್ಟು, ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಕೋಟು ಎಲ್ಲ ಇರೋವಾಗ ನೀವು ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ ಪಂಚೆ ಉಟ್ಕೋಬೇಕು? ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ಏನಕ್ಕೆ ಅಂತ ಅಂದರೆ, ಒಂದು ಯೂನಿಕ್ನೆಸ್ ಇರಬೇಕು ನಮ್ಮಲ್ಲಿ, ನಮ್ಮತನ ಅನ್ನೋದು ಇರಬೇಕು. ನಾನು ಈ ಮಣ್ಣಿನ ಮಗ. ನನ್ನ ತಂದೆ ಹೀ ಈಸ್ ಅ ಫಾರ್ಮರ್. ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್. ನನ್ನ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಏನೂ ಅಲ್ಲ. ಆಮೇಲೆ ಇನ್ನೊಂದು, ನಾವು ಬಾಲಿವುಡಲ್ಲಿ ನೋಡಿರಬೇಕು. ಇವತ್ತು ನಾವು ಬಾಲಿವುಡ್ ಅವ್ರನ್ನ ಭಾಳ ಹೊಗಳ್ತೀವಿ ಅವ್ರ ಕಾಸ್ಟ್ಯೂಮ್ ಬಗ್ಗೆ. ಅವ್ರ ಜಾಝ್, ಹಿಪಾಪು, ಆ ಸಾಂಗ್ಸು, ಆ ಫ್ಯಾಷನ್ನು, ಆ ಸ್ಟೈಲು, ಕ್ರೇಜಿ ಮಗ ಅಂತೀವಿ. ಆದರೆ ನಮ್ಮದು ಕ್ರೇಜಿನೇ ಗುರು, ನಾವು ಹಾಕ್ಕೊಂಡಿಲ್ಲ ಅಷ್ಟೇ. ನಮ್ಮತನವನ್ನು ನಾವು ಬಿಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಂದು ಟ್ರೆಂಡನ್ನು ಸೆಟ್ ಮಾಡಬೇಕು, ಆ ಕಾರಣಕ್ಕೆ ಪಂಚೆ ಹಾಕ್ಕೊಂಡೆ. ಬಿಕಾಸ್ ಐ ಆಮ್ ಅ ಮಣ್ಣಿನ ಮಗ ಅಷ್ಟೆ. ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆದರೂ ಪಂಚೆ ಬಿಡಲಿಲ್ಲ. ಕುಮಾರಣ್ಣವರು CM ಆದರೂ ಪಂಚೆ ಬಿಡಲಿಲ್ಲ. ಈಗಿರೋ ಸಿದ್ದರಾಮಯ್ಯನವರು ಹೈಲಿ ಎಜುಕೇಟೆಡ್ CM ಆ್ಯಕ್ಚುಲಿ, ಪಂಚೆ ಬಿಡಲಿಲ್ಲ. ವೆರಿ ಟ್ರೂ. ಸೂಪರ್. ಅಲ್ಲ, ಭಾಳ ಸಂತೋಷ ಆಗತ್ತಪ್ಪ ಈಗಿನ ಯೂತ್, ಬಿಕಾಸ್ ಯು ರೆಪ್ರೆಸೆಂಟ್ ಯೂತ್. ನೀವು ಹೇಳ್ತಾ ಇರುವಾಗ ಮಣ್ಣಿನ ಮಗ ಅಂತ ಹೇಳ್ತಾ ಇರುವಾಗ ನನಗೆ ನೆನಪು ಬಂದಿದ್ದು, ನಾನು ಆ್ಯಕ್ಚುಲಿ ಆ್ಯಕ್ಟರ್ ಕಿಶೋರ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಐ ಮೀನ್ ಅಂಥ ಒಬ್ಬ ವ್ಯಕ್ತಿ
ಆ ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋಗಿನೂ ಸಹ ಅಷ್ಟು ಹಂಬಲ್ ಆಗಿರೋರನ್ನ ನಾನು ನನ್ನ ಲೈಫಲ್ಲಿ ಫಸ್ಟ್ ಹ್ಯೂಮನ್ ಬೀಯಿಂಗ್ ನಾನು ನೋಡಿರೋದಪ್ಪ. ಹೌದು, ಸಿಕ್ಕಾಪಟ್ಟೆ ಹಂಬಲ್ಲು. ವೆರಿ ಫಸ್ಟ್ ಡೇ ವೆನ್ ಹಿ ವಾಕ್ಡ್ ಇನ್ ಟು ಮೈ ಹೌಸ್, ಇನ್ನೂ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ನಂಗೆ ಗೊತ್ತೂ ಇರಲಿಲ್ಲ, ನಂಗೆ ಅವ್ರು ಯಾರಂತ ಗೊತ್ತಿತ್ತು. ಬಟ್ ಈ ವಾಕ್ಡ್ ಇನ್ ಟು ಮೈ ಹೌಸ್, ಅವ್ರು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋಗೆ ಒಂದು ವಾಯ್ಸ್ ಓವರ್ಗೆ ಬಂದಿದ್ದರು. ಸೊ ಮಗ ಏನು ಮಾಡ್ದೆ, ಕರ್ಕೊಂಬಂದ, ಅಮ್ಮ ಕರ್ಕೊಂಬರ್ತೀನಿ ಮನೆಗೆ, ನೀವು ಅವಾಗ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪಾಡ್ಕಾಸ್ಟಿಗೆ ಬನ್ನಿ ಅಂತ. ಸೊ ಕರ್ಕೊಂಬರುವಾಗ ಬರ್ತಾ ಇದ್ದಂಗೆ ಫೋನ್ ತೆಗೆದು ನನ್ನ ಕೈ ಕೊಟ್ಟರು. ನಾನು ಇವ್ರು ಯಾಕೆ ನನಗೆ ಫೋನ್ ಕೊಡ್ತಾ ಇದ್ದಾರೆ ಅಂತ ಹೆದರ್ಕೊಂಡಾಗ ಮತ್ತು ಆ ಕಡೆ ಇರೋರು ಯಾರಂತ ನನಗೆ ಗೊತ್ತಾಯ್ತು. ಇಟ್ ವಾಸ್ ಸಂಗೀತ ಭಟ್. ಸೊ ಸಂಗೀತ ಭಟ್ಟು ಅವ್ರ ಫ್ರೆಂಡು, ನನಗೆ ದೇವರ್ ಮೈ ಫಸ್ಟ್ ಗೆಸ್. ದೆ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಕ್ಯೂಟ್ ಕಪಲ್, ಸಂಗೀತ ಭಟ್ ಆ್ಯಂಡ್ ಸುದರ್ಶನ್ ರಂಗಪ್ರಸಾದ್. ಸೊ ಇವ್ರೇನು ಮಾಡಿದ್ರು, ಸಂಗೀತ ಭಟ್ ನಂಗೆ ಗೊತ್ತಾಯ್ತು, ಹೇ ಬೇಬಿ ಹೆಂಗಿದ್ಯಮ್ಮ ಅಂತ ಕೇಳೋವಾಗ ನಂಗೆ ಸಾರಿ ನಂಗೆ ಗೊತ್ತಾಗ್ತಾ ಇಲ್ಲ, ಅಮ್ಮ ನಮ್ಮ ನಾನು ಅಂತಂದವಾಗ ಐ ಸೆಡ್ ಕಿಶೋರ್ ಅವ್ರನ್ನ ಕೇಳಿದೆ, ನಿಮಗೆ ಹೆಂಗೆ ಗೊತ್ತಾಯಿತು ನಾನಿದ್ದು ಅಂತ. ನಾನು ನಿಮ್ಮನ್ನು ನೋಡಿದ್ದೆ ಆ್ಯಸ್ ಅ ಪಾಡ್ಕಾಸ್ಟ್ ಹೋಸ್ಟ್ ಅಂದರು. ಐ ಸೆಡ್ ಅವಾಗ ಸಿಕ್ಕಾಪಟ್ಟೆ ಹೆಮ್ಮೆನೂ ಅನ್ನಿಸ್ತು. ಬಿಕಾಸ್ ಯಾರೋ ನಾನು ಅವ್ರು ಐಡೆಂಟಿಫೈ ಅದನ್ನೇ ಚಾನ್ಸ್ ಆಗಿಟ್ಕೊಂಡು ಐ ಸೆಡ್ ದಯವಿಟ್ಟು ಬರ್ತೀರಾ ಅಂತಂದೆ, ನನ್ನ ಪಾಡ್ಕಾಸ್ಟಲ್ಲಿ ಗೆಸ್ಟ್ ಆಗಿ ಬರ್ತೀರಾ ಅಂತ. ಖಂಡಿತ ಬರ್ತೀನಿ, ಯು ಜಸ್ಟ್ ಲೆಟ್ ಮಿ ನೋ ದ ಡೇ, ಆ ಡೇಟ್ ನಾನು ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತಂದರು. ಆ್ಯಂಡ್ ಅವತ್ತು ನೀವು ನಂಬ್ತಿರೋ ಇಲ್ವೋ, ವಿ ಹ್ಯಾಡ್ ಕಪ್ ಆಫ್ ಟೀಗಿ ಎಲ್ಲ ಕುಡ್ದಿದ್ವಿ. ಹಿ ಪಿಕ್ಡ್ ಅಪ್ ಎವ್ರಿಥಿಂಗ್. ಬೇರೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಬಂದಿದ್ದರು. ಹಿ ಪಿಕ್ಡ್ ಅಪ್ ಎವ್ರಿಥಿಂಗ್. ನಮ್ಮ ಕಿಚನ್ನಿಗೆ ಬಂದರು. ನಾನು ಅಂದೆ, ದಯವಿಟ್ಟು ಬಿಟ್ಬಿಡಿ ನೀವು ಅಂತಂದು, ನೀವು ಮಾತಾಡಿ ನಮ್ಮ ಮನೇಲಿ ನಾನು ಮಾಡ್ತೀನಿ ತಾನೇ ಈ ಕೆಲಸನ. ಎಲ್ಲ ಉಜ್ಜಿ ಇಟ್ಟರು ತೊಳೆದ್ಬಿಟ್ಟು. ಐ ಸೆಡ್ ಮೈ ಗಾಡ್, ಹೌ ಕುಡ್ ದಿಸ್ ಹ್ಯೂಮನ್ ಬಿ ಲೈಕ್ ದಿಸ್ ಅಂತ. ಸೊ ಅವತ್ತೊಂದು ಪಾಠ ಹೇಳ್ಕೊಟ್ರು, ನೀನು ಎಲ್ಲಾದರೂ ಎಷ್ಟೆತ್ತರಕ್ಕಾದರೂ ಹೋಗಿರು, ನಿನ್ನ ಹ್ಯುಮಿಲಿಟಿ ನಿನ್ನನ್ನು ಕಾಯತ್ತೆ. ಆ್ಯಂಡ್ ನಿನಗೆ ಹ್ಯುಮಿಲಿಟಿನೇ ನೆಕ್ಸ್ಟ್ ಕೆಲಸ ಕೊಡ್ತಿರೋದು. ಈ ರೀತಿಯಾದಂತಹ ಮನೋಭಾವನೆ ಬರೋದು ತುಂಬ 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 ಕಷ್ಟ. ಔಟ್ ಆಫ್ 100% ಐ ಕ್ಯಾನ್ ಗಿವ್ 0.1% ರೇಟಿಂಗ್. ವೆರಿ ಟ್ರೂ. ಯಾಕೆಂದರೆ ಇವತ್ತು ಒಬ್ರನ್ನ ಐಡೆಂಟಿಫೈ ಮಾಡಿದ್ದೀನಿ, ನಾನು ನಿಮ್ಮನ್ನು ನೋಡಿದ್ದೀನಿ ಪಾಡ್ಕಾಸ್ಟರ್ ಆಗಿ, ಹೋಸ್ಟ್ ಆಗಿ ಅನ್ನೋದು ಇದೆಯಲ್ಲ. ಇವತ್ತು ನಾನು ಎಷ್ಟೋ ಜನಗಳಲ್ಲಿ ನೋಡಿದ್ದೀನಿ, ನಾವಾಗೆ ಕಾಲ್ ಮಾಡಿ, ಇಲ್ಲ ನಾನು ಈ ಥರ ಹೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಹೌದಾ, ತಿಂಗಳಿಗೆ ನಮ್ಮ ಚಾನಲ್ಲು 4.5 ಕೋಟಿಯಿಂದ 8-10 ಕೋಟಿ ದಾಟಿದೆ ಕೆಲವೊಂದ್ಸಲ. ನಮ್ಮಲ್ಲಿರೋ ಜನಸಂಖ್ಯೆನೇ 6 ಕೋಟಿ ಕನ್ನಡಿಗರು, 6.25 ಕೋಟಿ ಇದ್ದಾರೆ ಇವಾಗ. ಅಂಥದ್ರಲ್ಲಿ ನಂದು 10 ಕೋಟಿ ರೀಚ್ ಆಗುತ್ತೆ ಅಂದರೆ ನೋಡಿರೋ ಜನ ಎಷ್ಟು ಸಲ ರಿಪೀಟ್ ನೋಡಿರ್ಬೋದು ನಮ್ಮ ಎಪಿಸೋಡ್ಸ್ಗಳನ್ನ. ಅಂಥದ್ರಲ್ಲಿ ನಾವುಗಳೇ ಕಾಲ್ ಮಾಡಿದಾಗ, ಹೌದಾ ಆ ಥರದ್ದೊಂದು ಚಾನಲ್ ಇದೆಯಾ ಅಂದಿರೋರು ಉಂಟು. ಅಂಥವ್ರ ಮಧ್ಯೆ ಕಿಶೋರ್ ಅಂತ ಒಬ್ಬರು ನಟ ನಿಜವಾಗ್ಲೂ ಎಲ್ಲೋ ನಿಂತ್ಕೊಂತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ. ಟ್ರ್ಯಾಕ್ಟರ್ ಉಳ್ತಾರೆ. ಹೌದು, 1-2 ಅವರ್ಸ್ ಕೂತಿದ್ರು ನಮ್ಮ ಜೊತೆಯಲ್ಲಿ. ನಿಮ್ದು ಏನೇನು ಪ್ರಶ್ನೆಗಳು, ನಮ್ಮ ಎಲ್ಲ ಹುಡುಗರ್ನು ಗುಡ್ಡೆ ಹಾಕಿದ್ದೆ, ಎಲ್ಲ ಮಕ್ಕಳು ತಿಳ್ಕೊಳ್ಳಿ. ಅವ್ರು ಬರ್ತಾರೆ, ಇವತ್ತು ಹೆಂಗಿದ್ರು ಸ್ಟುಡಿಯೋಗೆ ಬರ್ತಾರೆ ಅಂದರೆ ಎಲ್ಲ ಮಕ್ಕಳನ್ನೂ ಕರೆಸಿದ್ದೆ. ಬೇಕಾದಷ್ಟು ಸಾಕಿರೋರು ಇಬ್ಬರಾದರೂ, ಬೇರೆ ಮಕ್ಕಳು ಭಾಳಷ್ಟು ಜನ ಬರ್ತಾರಪ್ಪ ಸ್ಟುಡಿಯೋಗೆ. ಖಂಡಿತವಾಗ್ಲೂ ಕರೆಸಿದ್ದೆ. 1-2 ಅವರ್ಸ್ ಇದ್ದರು. ಯಾರೇನು ಪ್ರಶ್ನೆ ಕೇಳಿದ್ರು ಹಿ ಗೇವ್ ಎನ್ ಆನ್ಸರ್. ಆ ಹ್ಯುಮಿಲಿಟಿ ಬ್ಲೂ ಮಿ ಅವೇ. ಆ್ಯಂಡ್ ಟ್ರಸ್ಟ್ ಮೀ, ಕ್ಯಾನ್ಸರ್ ನನಗೆ ಬಂದಾಗ ನಾನು ಮಾಡಬೇಕಾಗಿತ್ತು ಇಂಟರ್ವ್ಯೂ ಅವ್ರನ್ನ, ಬಟ್ ಆಗಲಿಲ್ಲ. ಬಿಕಾಸ್ ಒಂದೊಂದೇ ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ನಾನು ಬರದೆ, ಸಾರಿಪ್ಪ ಈ ಥರ ಆಗಿದೆ ನನಗೆ. ನಾನು ಆ್ಯಕ್ಚುಲಿ ಸರ್ ಅಂತಿದ್ದೆ. ಪ್ಲೀಸ್ ಡೋಂಟ್ ಕಾಲ್ ಮೀ ಸರ್ ಅಂತಂದರು. ನಾನು ಅಂದೆ, ದೆನ್ ವಾಟ್ ಡು ಐ ಕಾಲ್? ಐ ಕಾಂಟ್ ಕಾಲ್ ಯು ಬೈ ಯೋರ್ ನೇಮ್. ಸೊ ಪಾಪ ಅಂತ ಕರೀತಿದ್ದೆ. ಸೊ ನಂಗೆ ಈ ಥರ ಆಗಿದೆ, ಸೊ ಸಾರಿ. ನಾನು ಒಂದ್ಸಲ ಆರಾಮ ಆದಮೇಲೆ ಐ ವಿಲ್ ಇಂಟರ್ವ್ಯೂ ಯು. ಎವ್ರಿ ಟೈಮ್ ಒನ್ಸ್ ಇನ್ 15 days ಮೆಸೇಜ್ ಮಾಡೋರು, ಹೌ ಆರ್ ಯು ನಾಗಮಣಿ, ಸರ್ಜರಿ ಆಯಿತಾ, ವೆನ್ ಆರ್ ಯು ಕಮಿಂಗ್ ಬ್ಯಾಕ್. 2.5 months ಆದಮೇಲೆ ಜಸ್ಟ್ ಆಸ್ಕ್ ಮಿ ಅ ಕ್ವೆಶ್ಚನ್, ಓಕೆ ಆರ್ ವಿ ರೆಡಿ ಟು ಡೂ ದ ಪಾಡ್ಕಾಸ್ಟ್ ಅಂತ. ಐ ಸೆಡ್, ಕುಡ್ ಅ ಹ್ಯೂಮನ್ ಬೀಯಿಂಗ್ ಬಿ ಲೈಕ್ ದಿಸ್? ಅಂದರೆ ಅಷ್ಟು ಎತ್ತರಕ್ಕೆ ಬೆಳೆದಿರೋ ವ್ಯಕ್ತಿ ಎಷ್ಟು ಹಂಬಲ್ ಆಗಿದ್ದಾರೆ ಅನ್ನೋದು ನನಗೆ ಅವಾಗ ಭಾಳ ಅರ್ಥ ಆಗಿ ಭಾಳ ಸಂತೋಷ ಆಗೋಯ್ತಪ್ಪ. ಇಲ್ಲ, ತುಂಬ ರೇರ್ ಪರ್ಸನಾಲಿಟೀಸ್ ಅಂತವ್ರು ಸಿಗೋದು ನಮಗೆ ತುಂಬ ಕಡಿಮೆ. ಅಬ್ಸಲ್ಯೂಟ್ಲಿ ಟ್ರೂ. ನಿಮಗೆ ಸಿಕ್ಕಿದ್ರಲ್ಲ ಅದೇ ಗ್ರೇಟ್. ಖಂಡಿತ. ನಿಮ್ಮನ್ನ ಅವ್ರು ರೆಕಗ್ನೈಸ್ ಮಾಡಿದ್ದಾರೆ, ಅದು ಸಿಕ್ಕಾಪಟ್ಟೆ. ನಾನು ಅವತ್ತೇನು ನಾಗೋಕೆ ಬ್ರೇಕ್ ಯಾರ್ ಪರವಾಗಿಲ್ಲ, ಎಲ್ಲೋ ಒಂಚೂರು ರೇಂಜಿಗೆ ಹೋಗಿದ್ದೀನಿ ನಾನು. ಖಂಡಿತ ಅನ್ನಿಸ್ತಪ್ಪ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್.
ನಮ್ಮ ವಯಸ್ಸಲ್ಲಿ ಒಂದು ಒಪ್ಕೊಳ್ತೀನಿ ಆಕರ್ಷ್, ನಮಗೆ ಮಾಡಲೇಬೇಕು ಅನ್ನೋದೇನೂ ಇರಲ್ಲ. ಬಿಕಾಸ್ ಗೊತ್ತಿರುತ್ತೆ ಯಾವುದೂ ಸತ್ಯ ಅಲ್ಲ, ನನ್ನ ಗ್ರೇವ್ ಒಂದು ಬಿಟ್ಟು ಇನ್ಯಾವುದೂ ಸತ್ಯ ಅಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಯಾವುದನ್ನು ಕ್ಯಾಶುವಲ್ ಆಗಿ ತಗೊಳ್ಳಲ್ಲ. ಎವ್ರಿಥಿಂಗ್, ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್ ಇಟ್ಕೊಂಡೇ ಮುನ್ನುಗ್ತೀನಪ್ಪ. ಡೂ ಆರ್ ಡೈ, ಮಾಡೋ ಇಲ್ಲ ಮಾಡಿ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬಂದು ಅಂದರೆ ಕೆಸ್ತೂರು ಅನ್ನೋ ಒಂದು ಊರು, ಕೊಡಗೇನಹಳ್ಳಿ ಕೆಸ್ತೂರು, ಆ ಜಾಗದಲ್ಲಿ ಎಲ್ಲೋ ಹುಟ್ಟಿದ್ದೀನಂತಪ್ಪ. ನಮ್ಮ ತಂದೆ ತಾಯಿಗೆ 6 ವರ್ಷದ ಮೇಲೆ ಹುಟ್ಟಿರೋದು ನಾನು. ಸೊ ಹಾಗಾಗಿ ನಮ್ಮ ತಂದೆ ತಿನ್ನಿಸಿ ಹಸ್ಬೆಂಡ್ ಹೇಳ್ತಾರೆ, ನಿಮ್ಮಪ್ಪ ಚೆನ್ನಾಗಿ ಚಾಕ್ಲೇಟ್ ತಿನ್ನಿಸಿ ತೆಗೆದಿದ್ದು ನನ್ನ ಹತ್ರ ತಳ್ಳಿಬಿಟ್ರು ಅಂತ, ಈ ಮೇಂಟೈನ್ ಮಾಡು ಈ ಲೇಡಿನ ಅಂತ. ಸೊ ಬಟ್ ಬೆಳೆದಿದ್ದೆಲ್ಲ ಫುಲ್ ಐ ಥಿಂಕ್ ಫ್ರಮ್ 6th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾನು ಇಲ್ಲಿ ಓದಿರೋದು ಬೆಂಗಳೂರಲ್ಲೇ. 7th ಸ್ಟ್ಯಾಂಡರ್ಡ್, ಸಾರಿ 7th, 8th, 9th, 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್ PU, ಫಸ್ಟ್ ಇಯರ್ ಡಿಗ್ರಿ. ಇಷ್ಟು ನಾನೊಬ್ಬ ಮಗಳು, ನಂಗೊಬ್ಬ ತಮ್ಮ ಇದ್ದ. ಈಸ್ ನೋ ಮೋರ್, ವಿ ಲಾಸ್ಟ್ ಹಿಮ್. ಹಿ ವಾಸ್ ಇನ್ ಅಮೆರಿಕಾ. ಅಮೆರಿಕಾಲಿದ್ದ. ಹಿ ಡೈಡ್ ಆಫ್ ಅ ಮ್ಯಾಸಿವ್ ಅಟ್ಯಾಕ್. ಒಳ್ಳೆ ಸೆಟಲ್ಡ್ ಫ್ಯಾಮಿಲಿ ಅಲ್ಲ ನಿಮ್ಮದು ಹಾಗಾದರೆ? ಹೌದು, ಸೆಟಲ್ಡ್ ಫ್ಯಾಮಿಲಿ. ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇತ್ತೀಚೆಗೆ ನಾವು ಕಾಂಟೆಂಟ್ ಕ್ರಿಯೇಟರು ಅಥವಾ ಡಿಜಿಟಲ್ ಪ್ರೆಸೆನ್ಸು ಏನಾದರೂ ನೋಡ್ತಾ ಇದ್ದರೆ ಫಸ್ಟ್ ನಾವು ಲೆಕ್ಕ ಹಾಕೋದೆ ಹಣಕಾಸು. ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ದುಡಿಬೋದು, ಪಾಡ್ಕಾಸ್ಟ್ ಮಾಡಿದ್ರೆ ಎಷ್ಟು ಡ್ಯೂರೇಷನ್, ಏನು ಇವು ಯಾವುದೇ ಕ್ಯಾಲ್ಕುಲೇಷನ್ ಇಲ್ದಲೇ ನೀವು ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡಿದ್ರಲ್ಲ. ಡಿಡ್ ಯು ಅರ್ನ್ ಎನಿಥಿಂಗ್ ಫ್ರಮ್ ದಟ್? ಝೀರೋ. ಯಾರೋ ಒಬ್ಬರು ಕಪಲ್ ಆಫ್ ಪೀಪಲ್ ಸ್ಪಾನ್ಸರ್ ಥರ ನೋಡಿದ್ರು, ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾಳೆ ಅಂತ ಅವರೊಂದು ಸ್ಪಾನ್ಸರ್ಶಿಪ್ ಥರ ಒಂದು 10,000 ಕೊಟ್ಟಿದ್ದಾರೆ ಹೊರತು ವಿ ಹ್ಯಾವ್ ನಾಟ್ ಅರ್ನ್ಡ್ ಎನಿ ಮನಿ ಥ್ರೂ ಡಿಜಿಟಲ್ ಮೀಡಿಯಮ್. ಬಟ್ ಸ್ಟಿಲ್ ನಿಮ್ಗೆ ಆ ಮೋಟಿವೇಶನ್ ಏನಕ್ಕೆ ಅಂತ? ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಅಲ್ವಾ ಆಕಾಶ್? ಏನೋ ಒಂದು ಮಾಡ್ತಾನೆ ಇರಬೇಕಲ್ವಾ ಅಪ್ಪ ಲೈಫಲ್ಲಿ. ಸೊ ಮಾಡ್ತಾ ಇರೋಣ, ನೋಡೋಣ, ಸಮಥಿಂಗ್ ಮೇ ಓಪನ್ ಅಪ್. ನನಗೆ ಬೇಕಾಗಿಲ್ಲ ಹಣ, ಬಿಕಾಸ್ ನನಗೆಲ್ಲ ಜೀವನದಲ್ಲಿ ಎಲ್ಲ ಗೊತ್ತಾಗೋಗಿದೆ. ಒಂದು 100 ಅಕಸ್ಮಾತ್ ಒಂದು ಮನೆ ಒಂದು 100 ಚದರದಿದ್ರೂ ಅದು ಖುಷಿ ಕೊಡಲ್ಲ, 1 ಚದರದಿದ್ದರೂ ಅದು ಖುಷಿ ನೀ ಖುಷಿ ನನ್ನ ಒಳಗಡೆ ಇದೆ ಅನ್ನೋದು ಅರ್ಥ ಆಗೋಗಿದೆ. ಸೊ ಅದು ಯಾವುದೂ ಅಲ್ಲ. ಬಟ್ ನನ್ನ 2 ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡು ಬರಬೇಕು ಅನ್ನೋ ಒಂದು ಆಸೆಗೋಸ್ಕರ ಬಂದರೆ ಅವರಿಬ್ಬರಿಗೂ ಸಹಾಯ ಆಗುತ್ತೆ. ಅಫ್ಕೋರ್ಸ್ ಇವತ್ತು ಹಸ್ಬೆಂಡ್ ಇಸ್ ಕೈಂಡ್ ಎನಫ್ ಟು ಪೇ, ಮೈ ಡಾಟರ್ ಪೇ ಮಾಡ್ತಾರೆ. ನಮ್ಮ ಪೆನ್ಷನಲ್ಲೇ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸ್ವಲ್ಪ ಶೇರ್ ಮಾಡ್ಬೋದಲ್ವಾ ನಾನು ಅರ್ನ್ ಮಾಡಿದ್ರೆ ಅನ್ನೋ ಒಂದು ಹುಚ್ಚಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದುವರೆಗೂ ವಿ ಹ್ಯಾವಂಟ್ ಅರ್ನ್ಡ್ ಎನಿ ಮನಿ ಆಸ್ ಸಚ್. ಯಾಕೆಂದರೆ ನಾನಂತೂ ನಿಮ್ಮ ಏಜಿಗೆ ಬರಲಿಲ್ಲ, ಈ ಪ್ರಶ್ನೆ ಕೇಳ್ತೀನಿ. ಪೆನ್ಷನ್ ಜೀವನ ಅಂದರೆ ನಮಗೂ ಕೂಡ ಏಜ್ ಆಗುತ್ತೆ, ನಾಳೆ ನಾವು ಕೂಡ ನಿಮ್ಮ ಏಜಿಗೆ ಬರ್ತೀವಿ. ಹೇಗೆ ಕಟ್ಕೋಬೇಕು ನಮ್ಮ ಜೀವನನ? ನಾವು ನಿಮ್ಮ ಏಜಿಗೆ ಬಂದಾಗ ನಿಮ್ಮ ಹಾಗೆ ನಗ್ನಗ್ತಾ ಇರಬೇಕು ಅಂದರೆ ಆ್ಯಕ್ಚುಲಿ ಅದಕ್ಕೆ ನನ್ನ ಪ್ರಕಾರ ನನ್ನ ಹಸ್ಬೆಂಡ್ BHEL ಕೆಲಸ ಮಾಡ್ತಾಯಿದ್ರು ಮೊದಲು. ಬಟ್ ಅಲ್ಲಿ ಗೊತ್ತಾಗಿತ್ತು ನನಗೆ, ಮದುವೆ ಆಗೋಸ್ದ್ರಲ್ಲಿ ನಾನು ಹೇಳ್ತಿರೋದು, BHEL ನಮಗೆ ಪೆನ್ಷನ್ ಇರಲ್ಲ ಅಂತ ಗೊತ್ತಾಗೋಯ್ತು ನನಗೆ. ನಮ್ಮ ತಂದೆ ಪೆನ್ಷನರ್ ಆಗಿದ್ದರು. ಸೊ ನನ್ನ ಮನಸ್ಸಲ್ಲಿ ನನ್ನ ಹಸ್ಬೆಂಡ್ಗೆ ಎಲ್ಲಾದರೂ ಒಂದು ಗೌರ್ಮೆಂಟ್ ಕೆಲಸ ಇದ್ಬಿಟ್ರೆ ನಮಗೆ ಪೆನ್ಷನ್ ಬರುತ್ತೆ, ಇಷ್ಟು ಅದರಲ್ಲಿ ನಾವು ಜೀವನ ನಡೆಸ್ಬೋದು ಅಂತ ಗೊತ್ತಿದ್ದು ಪ್ಲ್ಯಾನ್ ಮಾಡಿದ್ದಲ್ಲಪ್ಪ, ಮನ್ಸಿಗೆ ಹಾಕ್ಕೊಂಡು. ದೆನ್ ಹಿ ಗಾಟ್ ಅ ಜಾಬ್, ವಿ ವೆಂಟ್ ಟು ಡೆಲ್ಲಿ. ಆ್ಯಂಡ್ ಇವತ್ತು ಫಾರ್ ದ ಲಾಸ್ಟ್ 7 years ವಿ ಆರ್ ಎಂಜಾಯಿಂಗ್ ದ ಪೆನ್ಷನ್. ಯಾವ ರೀತಿಯಾಗಿ ಒಬ್ಬ ಅಕಸ್ಮಾತ್ ಪೆನ್ಷನರ್ ಅಲ್ಲ ಅಂತಂದರೆ, ಐ ಥಿಂಕ್ ರೈಟ್ ಫ್ರಮ್ ಡೇ 1 ಅರ್ನಿಂಗಲ್ಲಿ ಒಂದು ಸಮ್ಮನ್ನು ನೀವು ನಂದು ಪೆನ್ಷನ್ ಇದು ಅಂತ ಎತ್ತಿಟ್ಬಿಡ್ಬೇಕು. ಬಿಕಾಸ್ ಕೊನೆಯವರೆಗೂ ದುಡಿಯೋದು ಭಾಳ ಕಷ್ಟ ಇದೆ ಅಪ್ಪ. ಡೋಂಟ್ ನೋ ಯಾವಾಗ ಏನಾಗುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ಪೋರ್ಷನನ್ನು ನೀವು ಸೇವ್ ಮಾಡ್ಕೋಬೇಕು. ಇದೆಲ್ಲ ಲಾಜಿಕಲ್ಲಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಸತ್ಯವಾದ ಮಾತು. ಬಟ್ ನನ್ನನ್ನು ಕೇಳಿದ್ರೆ ಇದು ತಪ್ಪಾಗ್ಬೋದು, ಮಾತಾಡಲು ತಪ್ಪಾಗ್ಬೋದು. ಹುಟ್ಟಿಸಿದ್ದೇವರು ಹುಲ್ ಮೇಯಿಸ್ದೇ ಇರ್ತಾನೆ, ಮೇಯಿಸ್ತಾನೆ. ಆ ನಂಬಿಕೆಯಲ್ಲಿ ನಾವು ಬದುಕಬೇಕು. ದ್ಯಾಟ್ ಈಸ್ ಆಲ್ಸೋ ದೇರ್. ಹಾಗಂತ ವ್ಯಯ ಮಾಡ್ಕೊಂಡು ಹೋದರೆ ನಾವೇ ಲೂಸರ್ಸು. ಬಟ್ ಒಂದು ಪೋರ್ಷನ್ ಹಣ ಅವ್ರು ಎತ್ತಿಟ್ಕೊಂಡಾಗ ವಿಪರೀತವಾಗಿ ಖರ್ಚು ಮಾಡಿದೆ, ಚಿಕ್ಕ ವಯಸ್ಸಲ್ಲಿ ವಿಪರೀತವಾಗಿ ಖರ್ಚು ಮಾಡೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಒಂದು ಪೋರ್ಷನನ್ನು ಎತ್ತಿಟ್ಕೊಂಡಾಗ ನಮ್ಮ ತಂದೆ ತಾಯಿ ಇಬ್ಬರು ಹೇಳೋರು, ಹಣನ ನೀನಿವತ್ತು ಸಾಕಿದ್ರೆ ನಿನ್ನದು ಸಾಕತ್ತೆ ಒಂದು ಕಾಲಕ್ಕೆ ಅಂತ. ಇವತ್ತು ನೀನು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಸಾಕಿದ್ರೆ ತಾಯಮ್ಮ. ಬಟ್ ಗೊತ್ತಿತ್ತು ಅವ್ರಿಗೆ, ಕೊನೆಯವರೆಗೂ ಹೇಳಿದ್ರು, ಎಲ್ಲದರಲ್ಲೂ ಜಾಣೆ, ಹಣದ ವಿಷಯದಲ್ಲಿ ಮಾತ್ರ ಕೋಣೆ ನೀನು ಅಂತ. ಬಿಕಾಸ್ ಐ ನೆವರ್ ಬಿಲೀವ್ಡ್ ಇನ್ ಸೇವಿಂಗ್ ಮನಿ. ಇವತ್ತು ಐ ಡೋಂಟ್ ಬಿಲೀವ್ ಇನ್ ಸೇವಿಂಗ್ ಮನಿ. ಇಟ್ ಈಸ್ ರಾಂಗ್, ಐ ನೋ ಇಟ್ ಈಸ್ ರಾಂಗ್, ಬಟ್ ಐ ಡೋಂಟ್ ನೋ, ಐ ನೆವರ್ ಟ್ರಸ್ಟೆಡ್ ಇನ್ ಸೇವಿಂಗ್ ಮನಿ. ಹಂಗಂತ ವ್ಯಯ ಮಾಡಲಿಲ್ಲ. ಎಷ್ಟಿದೆಯೋ ಅಷ್ಟರಲ್ಲಿ ಖರ್ಚು ಮಾಡಿಕೊಂಡು ಹೇಳಿದ್ನಲ್ಲ, ಟೂರಲ್ಲೇ 2 ಮನೆ ಕಟ್ಕೋಬೋದಾಗಿತ್ತು. ಐ ನೆವರ್ ಥಾಟ್ ಅಬೌಟ್ ಇಟ್. ಹಾಗೆ ಅನ್ಕೊಳಕ್ಕೆ ಹೋಗಲಿಲ್ಲ. ಲೆಟ್ ಅಸ್ ಲಿವ್ ಲೈಫ್ ಟು ದ ಫುಲ್ಲೆಸ್ಟ್. ಒಂದು ಜೀವನ
ಆ್ಯಂಡ್ ಸ್ಪಿರಿಚುವಾಲಿಟಿ ಗಿವ್ಸ್ ಯು ದಟ್ ಸ್ಟ್ರೆಂಗ್ತ್. ಹೌದು, ನಾನು ಅದ್ರ ಬಗ್ಗೆನೇ ಕೇಳಬೇಕು ಅಂತ ಇದ್ದೆ. ಅಂದರೆ ತುಂಬ ಲೇಟಾಗಿ ನೀವು ಸ್ಪಿರಿಚುಯಾಲಿಟಿಗೆ ಯು ಆರ್ ಡೈವ್ ಇನ್ ಟು. No. I dived into spirituality at the age of 19 when the day I got married. And I went to my father-in-law, ನನ್ನ ಫಸ್ಟ್ ಗುರು ಅವರೇ ಅಪ್ಪ. ಸೊ ಹೋಗಿತ್ತು 2 ತಿಂಗಳಿಗೋ 3 ತಿಂಗಳಿಗೋ ವಿದ್ಯೆ ಹೇಳ್ಕೊಟ್ರು, ದೀಕ್ಷೆ ಕೊಡಿಸಿದ್ರು. ಸೊ ಅವತ್ತಿಂದಾನು ಸ್ಪಿರಿಚುವಾಲಿಟಿ ಈಸ್ ಅ ಪಾರ್ಟ್ ಆಫ್ ಮೈ ಲೈಫ್ 40 years. ಬಟ್ ಸದ್ಗುರು ಬಂದು 11 years ಆಗಿದೆ. 11 years ಆಗಿದೆ. ಬಟ್ ಅವತ್ತಿಂದ ಇವತ್ತವರೆಗೂ ಒಂದಲ್ಲ ಒಂದು ದೀಕ್ಷೆ ತಗೊಂಡಿದ್ದೀನಿ. ಒಂದು ಕೂತ್ಕೊಂಡು ಬೆಳಗ್ಗೆ 4-5 ಗಂಟೆಯಲ್ಲಿ ಕೂತು ಪರಮಾತ್ಮನ ಮೇಲೆ ಒಂದು ಹೂವು ಹಿಡ್ದೇ ಇದ್ರು ಮೆಡಿಟೇಷನ್ ಮಾತ್ರ ನಿಲ್ಲಿಸಿಲ್ಲಪ್ಪ. ವಾಟ್ ಗಿವ್ಸ್ ಯು ವಿತೌಟ್ ಡೂಯಿಂಗ್ ಮೆಡಿಟೇಷನ್ ಆ್ಯಂಡ್ ವಿತ್ ಮೆಡಿಟೇಷನ್? ಏನು ಕೊಡುತ್ತೆ ನಿಮಗದು ಮೆಡಿಟೇಷನ್? ಐ ಡೋಂಟ್ ನೋ, ಇಟ್ ಇಸ್ ಲೈಕ್ ಪ್ರಾಬಬ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಒಂದು ಹೆಂಡ ಕುಡಿಸ್ದಂಗೆ. ಅದು ನಿಮಗೆ ಒಂದ್ಸಲ ಕುಡಿದು ಟೇಸ್ಟ್ ಗೊತ್ತಾಗೋಯ್ತು ಅಂತಂದರೆ ವೈ ಡು ಯು ಗೋ ಬ್ಯಾಕ್ ಟು ದ ಬಾರ್ ಆಲ್ ದ ಟೈಮ್? ಬಿಕಾಸ್ ಇಟ್ ಗಿವ್ಸ್ ಯು ದಟ್ ಕಿಕ್. So I go back to my spiritual bar every day in the morning because it gives me that kick for the day. 24 hours ರೀಚಾರ್ಜ್ ಮಾಡ್ಕೊಂಡಂಗೆ. ಹೆಂಗೆ ಬ್ಯಾಟ್ರಿ ಹಾಕಿ ನಮ್ಮ ಫೋನ್ ಹಾಕಿ ರೀಚಾರ್ಜ್ ಮಾಡ್ಕೋತೀವೋ ಆ ಥರ ಬೆಳಗ್ಗೆ ಒಂದು ಸಲ ಮಾಡ್ಕೊಂಬಿಟ್ರೆ ಗೊತ್ತು, ಇನ್ನು 24 hours ಐ ಕ್ಯಾನ್ ಟೇಕ್ ಆಫ್. ನೋವು ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಇರುತ್ತೆ, ಬಟ್ ಯು ನೋ ನೆಕ್ಸ್ಟ್ 24 hours ಯು ಆರ್ ರೀಚಾರ್ಜ್ಡ್. ಸೊ ದ್ಯಾಟ್ ಇಟ್ ಹಸ್ ಗಿವನ್ ಮೀ. ಆ ಎನರ್ಜಿ ಬರುತ್ತೆ ಮೋಟಿವೇಶನ್ ಮಾಡಿ. ಓ ಗಾಡ್, ಒಂದ್ಸಲ ಯು ಹಿಟ್ ಅಂದರೆ ನಿಮಗೆ ನಿಜವಾಗ್ಲೂ ಆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ದು ಆ ಡೈಮೆನ್ಷನ್ ಅಂತಾರೆ, ಆ ಡೈಮೆನ್ಷನ್ ಓಪನ್ ಅಪ್ ಆಗಿಬಿಟ್ರೆ ಸಾಕು. ನೀವು ಯಾರಾದರೂ ಬೈಲಿ ಆಕರ್ಷ್ ನನ್ನನ್ನು, ಯಾರಾದರೂ ಹೀಯಾಳಿಸ್ಲಿ, 1 second ಒಂಥರ ಅನಿಸುತ್ತೆ, ನೆಕ್ಸ್ಟ್ ಸೆಕೆಂಡ್ ಯು ಜಸ್ಟ್ ಡಸ್ಟ್ ಇಟ್ ಆಫ್ ಬಿಕಾಸ್ ದ್ಯಾಟ್ ಈಸ್ ನಾಟ್ ಮೀ. ನನ್ನ ಹಸ್ಬೆಂಡ್ ಬ್ಯೂಟಿಫುಲ್ಲಾಗಿ, ಇನ್ನು ನಾನು ಆ್ಯಂಗ್ರಿ, ಯಾವತ್ತೂ ಆ್ಯಂಗರ್ ನನ್ನನ್ನು ಅಟ್ಯಾಕ್ ಮಾಡಲ್ಲ. ಬಿಕಾಸ್ ಐ ಡ್ರಿಂಕ್ ದ ಪಾಯ್ಸನ್ ಆ್ಯಂಡ್ ಆಸ್ಕ್ ಯು ಟು ಡೈ, ಅದು ಪಾಸಿಬಲ್ ಇಲ್ಲ. ಈಗ ನಾನು ಆ್ಯಂಗ್ರಿ, ಸಿಕ್ಕಾಬಟ್ಟೆ ಆ್ಯಂಗರ್ ನನ್ನೊಳಗಡೆ ಇದ್ದರೆ ನಾನೇನು ಮಾಡ್ಕೋತೀನಿ, ನನ್ನ ದೇಹ ನಾನು ಹಾಳು ಮಾಡ್ಕೊಳ್ತಾ ಇದ್ದೇನೆ. ಸೊ ಐ ನೆವರ್, ವೆರಿ ಹಾರ್ಡ್ಲಿ ಐ ಥಿಂಕ್ ಐ ಗೆಟ್ ಆ್ಯಂಗ್ರಿ. ಐ ನೆವರ್ ಗೆಟ್ ಆ್ಯಂಗ್ರಿ ಇನ್ ಮೈ ಲೈಫ್. ದ್ಯಾಟ್ ಈಸ್ ಆಲ್ಸೋ ದ ಬೂನ್ ಆಫ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕತೆ, ನಾನು ಯಾರು, ಈ ದೇಹನ ನಾನು, ಈ ಮನಸ್ಸು ನಾನು, ಈ ದೇಹಕ್ಕೂ ಮನಸ್ಸಿಗೂ ಏನೋ ಒಂದು ಶಕ್ತಿ ಕೊಟ್ಟಿದ್ವಿ. ಏನದು ಶಕ್ತಿ? ನಾವು ಆ ಕಡೆ ಮನಸ್ಸೇ ಕೊಟ್ಟಿರಲ್ಲಪ್ಪ. ನಾವು ನೋಡ್ತಾ ಇರೋದು ಇದೇ ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ನನ್ನ ಮನಸ್ಸಲ್ಲಿ ಉತ್ಪತ್ತಿ ಆಗ್ತಾ ಇರೋ ಯೋಚನೆನೇ ಸತ್ಯ ಅಂದ್ಕೊಂಡಿರ್ತೀವಿ. ನನ್ನ ಮನಸ್ಸಲ್ಲಿ ಉತ್ಪತ್ತಿ ಆಗೋ ಯೋಚನೆ ಯಾವುದು? ರೀಸೈಕಲ್ ಬಿನ್. ಅದು ಚಿಕ್ಕ ವಯಸ್ಸಿಂದ ಏನು ಕಲ್ತು ಬಂದಿದ್ದೀನೋ ಅದೇ ರೀಸೈಕಲ್ ಆಗಿ ಬರ್ತಿರುತ್ತೆ. ದೇಹ ಏನು, ನಾನು ಏನು ಒಳಗಡೆ ಹಾಕಿರ್ತೀನೋ ಅದೇ ಈ ದೇಹ. ಇದು ಎರಡಕ್ಕೂ ಏನೋ ಒಂದು ಚೇತನ ಕೊಟ್ಟಿದೆ ಅಲ್ವಪ್ಪ. ಏನದು ಚೇತನ? ಯಾಕೆ ಎಲ್ಲರೂ ಮುಕ್ತಿ ಅಂತಂದರು? 9ನೇ ಕ್ಲಾಸಲ್ಲೇ ಯೋಚನೆ ಮಾಡ್ತಿದ್ದೆ. ಗೌತಮ ಬುದ್ಧ ನಿರ್ವಾಣ ಅಂತ ಹೇಳಿದ್ರು. ನಮ್ಮಮ್ಮ ಅಪ್ಪನಿಗೆ ಈ ನಿರ್ವಾಣ ಅಂದರೆ ನಮಗೆ ಗೊತ್ತಿಲ್ಲ ತಾಯಮ್ಮ, ನಿನಗೆ ಮುಂದಕ್ಕೆ ಗೊತ್ತಾಗ್ಬೋದು. ನೋಡಿ ಹೆಂಗೆ ನನ್ನ ಈ ಪ್ರಶ್ನೆಗಳು ನನ್ನನ್ನು ಒಂದು ಆಶ್ರಮದ ಮನೆಗೆ ಸೊಸೆಯಾಗಿ ಕರ್ಕೊಂಡೋಯ್ತು. ಮ್ಯಾನಿಫೆಸ್ಟೇಷನ್ ಅನ್ನೋದು ಆ ವಯಸ್ಸು ನಮಗೆ ಗೊತ್ತಿಲ್ಲ. ವಾಟ್ ಇಸ್ ಮ್ಯಾನಿಫೆಸ್ಟ್? ಇವತ್ತು ಎವ್ರಿಬಡಿ ಟಾಕ್ಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಅವತ್ತೇ ಆಗಿತ್ತು. I walked into that house. My father-in-law, every answer, ನಾನು ಪ್ರತಿಯೊಂದು ಪ್ರಶ್ನೆಗೆ ಅವ್ರ ಹತ್ರ ಮಾತ್ರ ಉತ್ತರ ಇದ್ದಿದ್ದು. ಇಬ್ಬರು ದಿನ ಹೂ ಬಿಡಿಸ್ತಿದ್ವಿ. ಸಾಯಂಕಾಲದ ಗಿಡ, ಸಿಕ್ಕಾಪಟ್ಟೆ ಗಿಡಗಳಿತ್ತು. ಸಾಯಂಕಾಲ ಅಪ್ಪ ಇದಂಗಂದ್ರಿ, ಅಪ್ಪ ಇದಂದರೆ ಏನು, ಆ್ಯಂಡ್ ಎಲ್ಲದಕ್ಕೂ ಉತ್ತರಗಳು. ಬಟ್ ಆಗ ಮನಸ್ಸು ದ್ವಂದ್ವ. ಯಾಕಂದರೆ ಜೀವನ ಬೇಕಲ್ಲ. ನಾನು ಹೆಂಗೆ ಕೆಲ್ಸಕ್ಕೆ ಸೇರಿಕೊಳ್ಳಿ, ನನಗೇನು ಎಜುಕೇಷನ್ ಇಲ್ವಲ್ಲ, ನನಗೆ ಯಾರು ಕೆಲಸ ಕೊಡ್ತಾರೆ? ಸೊ ಈ ಕಡೆ ಮನಸ್ಸಿತ್ತೆ ಹೊರತು ಆ ಕಡೆ ಕಡಿಮೆ. ಆಗಲೂ ಮಾಡ್ತಿದ್ದೆ. ಐ ಥಿಂಕ್ ಅದು ಮಾಡಿದ್ದಕ್ಕೆ ಅನ್ಸುತ್ತೆ ಒಂದು ಹಂತಕ್ಕೆ ಜೀವನನ ಸ್ಟೇಬಲಾಗಿ ಕರ್ಕೊಂಬಂದುಬಿಡುತ್ತಪ್ಪ. ಆಧ್ಯಾತ್ಮಿಕತೆ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಜೀವನದಲ್ಲೇ. ಸಿಕ್ಕಾಪಟ್ಟೆ ಏರ್ಪೇರಿರಲ್ಲ, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ, ಆ ಥರ ಸ್ಟೇಬಲಾಗಿ ಕರ್ಕೊಂಬರುತ್ತೆ. ಯಾವುದೇ ಒಂದು ಎಕ್ಸ್ಪೀರಿಯನ್ಸ್, ನನ್ನ ತಂದೆ ಸತ್ತಾಗ, ನನ್ನ ತಂದೆ ಈಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಮೈ ಲೈಫ್ ಆ್ಯಂಡ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಬಿ ಇನ್ ಇಸ್ ಪ್ಲೇಸ್. ಆ ಥರ ನನ್ನ ತಂದೆ ಆಗಿದ್ದರು. ಬಟ್ ಅವ್ರು ಸತ್ತಿದ್ದ ದಿವಸ ನಾನು ಎಲ್ಲರೂ ಇದೇ ಸ್ಮೈಲಲ್ಲೇ ವೆಲ್ಕಮ್ ಮಾಡಿದೆ ನಮ್ಮ ಮನೆಗೆ. ಬಿಕಾಸ್ ತುಂಬ ಜೀವನ ನಡೆಸಿದ್ರು. 83. ಐ ನ್ಯೂ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಡೆತ್. ಅವ್ರಿಗೆ ಹೆಂಗೆ ವಿಶ್ ಮಾಡಿದ್ರು ಆ ಥರ ಸತ್ತಿದ್ರು ಅವರು. ಟಕ್ಕಂತ ಬಾತ್ರೂಮಲ್ಲಿ ಬಿದ್ದರು. ನೆಕ್ಸ್ಟ್ ಡೇ ಹಿ ವಾಸ್ ನೋ ಮೋರ್ ದೇರ್. ದೋವಿ ಎಲ್ಲ ಸರ್ಜರಿ ಮಾಡಿದ್ರು ಸಹ ಹಿ ವಾಸ್ ನಾಟ್ ದೇರ್. ಡಾಕ್ಟ್ರ್ ಕರೆದ್ಬಿಟ್ಟು ನನ್ನನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಥಿಂಕ್ ಸಮಥಿಂಗ್ ಈಸ್ ಫೇಲಿಂಗ್. ನಾನು ಅಂದೆ ಡೋಂಟ್ ವರಿ, ಸಿ ದಟ್ ಹಿ ಡೈಸ್ ಪೇನ್ಲೆಸ್ಲಿ ಬಿಕಾಸ್ ಹಿ ವಾಂಟೆಡ್ ದ್ಯಾಟ್. ಆ್ಯಂಡ್ ಹಿ ಡೈಡ್ ಪೇನ್ಲೆಸ್ಲಿ. ಸೊ ಅವತ್ತು ಇದೇ ಸ್ಮೈಲಲ್ಲಿ ಕರ್ಕೊಂಡೆ ಎಲ್ಲರೂ ಬನ್ನಿ ಅಂತ. ಮೆನಿಯವರು ಎಷ್ಟೋ ಜನಕ್ಕೆ ಆಶ್ಚರ್ಯನೂ ಆಗಿರ್ಬೋದು. ಯಾಕಂದರೆ ಎಲ್ಲ ಪೇಷಂಟ್ಸಿಗೆ ಗೊತ್ತಿತ್ತು
ಅಲ್ಲಿರೋ ಪೇಷಂಟ್ಸ್ಗೆಲ್ಲ ನಾನು ಯಾರು ಅಂತ, ಇದೇನು ಈ ಅಮ್ಮ ಸ್ಮೈಲ್ ಮಾಡ್ತಾಳೆ ಅಂತ. ಬಿಕಾಸ್ ದ್ಯಾಟ್ ಇಸ್ ದ ವೇ ಐ ಆ್ಯಮ್. ದಟ್ ಆ ಸ್ಟ್ರೆಂತ್ ಕೊಡುತ್ತೆ ಆಕರ್ಷ್. ಆಧ್ಯಾತ್ಮ ಅಂತಂದರೆ ಅದೊಂದು ಶಕ್ತಿ. ಅಬ್ಸಲ್ಯೂಟ್ಲಿ. ಇಟ್ಸ್ ಅನ್ ಎನರ್ಜಿ. ಎಸ್, ಚೇತನ. ಚೇತನ ಅದು ಎಲ್ಲದಕ್ಕೂ ಮೂಲ ಏನು, ಅದು ಕರ್ಕೊಂಡೋಗುತ್ತೆ ನಿಮ್ಮನ್ನ ಆ ಮೂಲಕ್ಕೆ. ಆ್ಯಂಡ್ ನೀವು ಅದನ್ನೇ ಮನ್ಸಲ್ಲಿ ಹಾಕಿದಾಗ, ಇದು ಹೇಳಿದ್ನಲ್ಲ, ಸದ್ಗುರು ಹ್ಯಾಪನ್ಡ್ ಇನ್ ಮೈ ಲೈಫ್. ಒಂದ್ಸಲ ಇಲ್ಲಿ ಕುಟ್ಟಿದ್ರು, ಇದರಿಂದ ಇಲ್ಲಿ ಕುಟ್ಟಿದ್ರು ಆ್ಯಂಡ್ ಐ ಜಸ್ಟ್ ವೆಂಟ್ ಇನ್ ಟು ಅ ಟಿಝಿ. ಇದು ಕೊಯಂಬತ್ತೂರಲ್ಲಿ ನಾನು ಆ ಬಿಸ್ನೆಸ್ ಪ್ರೋಗ್ರಾಮ್ಗೆ ಹೋದಾಗ, ಇನ್ಸೈಟ್ ಅಂತ. ಆ್ಯಂಡ್ ಇನ್ನೇನು ಬಿದ್ದು ಹೋಗ್ತಾ ಇದ್ದೆ, ಅವಾಗ ಹಿಡ್ಕೊಂಡ್ರು ನನ್ನನ್ನು, ಅವರೇ ಹಿಡ್ಕೊಂಡ್ಬಿಟ್ಟು ಸಾಕಾ ಇನ್ನು ಬೇಕಾ ಅಂತ ಕೇಳಿದ್ರು. ನಂಗೆ ಗೊತ್ತಿಲ್ಲ ಅಂದೆ. ನಾನು ಇಂಗ್ಲೀಷ್ ಹೊಡೆಯೋಳೆ ಯಾವಾಗಲೂ ನಾನು. ಬಟ್ ಅವ್ರು ಯಾಕೆ ಸಾಕಾ ಇನ್ನೂ ಬೇಕಾ ಅಂತ ಕೇಳಿದ್ರು, ಅದು ನನಗೆ ಗೊತ್ತಿಲ್ಲ. ಇದೆಲ್ಲ ಇನ್ನೂ ಗೋಜಲು. ಬಟ್ ತುಂಬ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಐ ಲಿವ್ ದಟ್ ಮೊಮೆಂಟ್. ನೀವು ಹೇಳಿದ್ರಲ್ಲ, ಅಳಬೇಕು ಅಂದ್ರೆ ಅಳ್ತೀನಿ, ಇಲ್ಲ ಅಂತ ಹೇಳಲ್ಲ, ಖಂಡಿತ ಅಳ್ತೀನಿ. ನಗದು ಜಾಸ್ತಿ ಇಟ್ಕೊಂಡಿರ್ತೀನಿ, ಅಳೋದು ಭಾಳ ಕಡಿಮೆ ಇಟ್ಕೊಂಡಿರ್ತೀನಿ. ನೀವು ನಗೋಣ ವಿತ್ ನಾಗು ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಥ್ಯಾಂಕ್ಸ್ ಹೇಳೋಣ ಬದಲು ನಗೋಣ ವಿತ್ ನಾಗು. ಬ್ಯೂಟಿಫುಲ್ ನೇಮ್. ಯಾಕೊತ್ತಾ, ಅಷ್ಟು ನಗ್ನಗ್ತಾ ಇರ್ತೀರಲ್ಲ. ಐ ಥಿಂಕ್ ಸೊ ನಾನು ನೋಡಿಲ್ಲ. ನಿಮ್ಮ ಹಸ್ಬೆಂಡ್ ಏನಾದ್ರು ನಿಮ್ಮನ್ನ ನೋಡಿರ್ಬೇಕೇನೋ, ಅಥವಾ ನಿಮ್ಮ ಮಕ್ಕಳು ನೋಡಿರ್ಬೇಕೇನೋ ಅಳೋದನ್ನು, ಅಥವಾ ದ ಸ್ಯಾಡ್ ಮೂಮೆಂಟ್ ನಿಮ್ಮ ಜೀವನದಲ್ಲಿ. ನಾನು ನಗೋಕ್ಕಾಗ್ದಲೇ ಇರೋವಂಥ ಕ್ಷಣ ಅಂತ ಅಂದರೆ ಅದು ಯಾವ್ದು ಅನಿಸಿತ್ತು ನಿಮಗೆ? ಆ್ಯಕ್ಚುಲಿ ನನ್ನ ತಾಯಿ ಜೊತೆಯಲ್ಲಿ ನನಗೆ ನಮ್ಮಮ್ಮ ಹೆಂಗೆ ಅಂದರೆ, ನಮ್ಮ ತಂದೆ ಒಂಥರ ಅವರು ವೆರಿ ಲವ್ವಿಂಗ್. ನಮ್ಮ ತಂದೆ ಎಕ್ಸ್ಪ್ರೆಸಿವ್, ತೋರಿಸ್ಕೊಳ್ಳೋರು ಚಿಕ್ಕ ವಯಸ್ಸಿಂದಾನು. ನಮ್ಮ ತಾಯಿ ಹಾಗಲ್ಲ, ನಮ್ಮನ್ನು ಹತ್ತಿರಕ್ಕೆ ಸೇರಿಸ್ಕೊತಿರ್ಲಿಲ್ಲ ಜಾಸ್ತಿ. ಅಂದರೆ ಒಂದು ವಯಸ್ಸಿಗೆ ಬಂದಾಗ ಅಷ್ಟೇ ದೂರನೇ ಇರ್ತಿದ್ದು. ಚಿಕ್ಕ ವಯಸ್ಸಲ್ಲಿ ಮುದ್ದಾಡಿದ್ರು ಏನೋ, ಏನಾದರೂ ಕೇಳಿದೆ ನಾವೇನು ಅಮೇರಿಕದವ್ರೇನೆ ಅನ್ನೋರು. ಸೊ ದಟ್ ಈಸ್ ಹೌ ಐ ಹ್ಯಾಡ್. ಬಟ್ ನಾನು ನನ್ನ ಮಗಳಿಗೆ ವಿಪರೀತವಾಗಿ ಪ್ರೀತಿ ಕೊಟ್ಟು ಬೆಳೆಸಿದ್ದೆ. ಬಟ್ ಲಾಸ್ಟ್ ನಮ್ಮ ತಂದೆ ಹೋದ್ಮೇಲೆ ನಮ್ಮ ತಾಯಿ ನನ್ನ ಜೊತೆಯಲ್ಲೇ ಇದ್ದರು. 7 years ವಿ ವೆರ್ ಟುಗೆದರ್. ಸೊ ಕೊನೆಯಲ್ಲಿ ಲಾಸ್ಟ್ 1 year ಒಂಥರ ಬೆಡ್ ರಿಡನ್ ಆಗಿಬಿಟ್ರು. ಅಂದರೆ ಹಾಲ್ಗೆ ಓಡಾಡು 1 ತಿಂಗಳು ಮಾತ್ರ ಟೋಟಲಿ ಶಿ ವಾಸ್ ಬೆಡ್ ರಿಡನ್. 1 ತಿಂಗಳು ಬೆಡ್ ರಿಡನ್ ಆದಾಗ ವಿ ಯೂಸ್ ಟು ಸಿಂಗ್. ನಮ್ಮಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ಕಲ್ತಿದ್ರು. ಸೊ ಯಾವಾಗ್ಲೂ ರಾಮಕೃಷ್ಣ ಆಶ್ರಮಕ್ಕೆ ಹೋಗೋರು. ಅವ್ರು ರಾಮಕೃಷ್ಣ ಭಕ್ತರು ಅವರು. ಸೊ ಅವರು ಯಾವಾಗಲೂ ಮಣಿ ಈ ಹಾಡೆ ಅನ್ನೋರು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆಯು ತೇಲುತ್ತಿದೆ ನೋಡು ಮೃತ್ಯುಂಜಯನೇ ತಾನು ಹುಟ್ಟು ಹಾಕುತ್ತಲಿರಲು, ಮೃತ್ಯುಂಜಯನೇ ತಾನು ಹುಟ್ಟು ಹಾಕುತ್ತಲಿರಲು, ಬಿರುಗಾಳಿಯಲಿ ನೌಕೆ ಮುಳುಗಿ ಹೋಗುವುದೆಂಬ ಭಯವೇಕೆ ನಿನಗೆ, ತಾಯ ಶ್ರೀಪಾದವನು ನಂಬಿದವಗೆ. ಈ ಹಾಡನ್ನು 1 ತಿಂಗಳಲ್ಲಿ ಅದು ಎಷ್ಟು ಸಲ ಹಾಡಿಸ್ಕೊಂಡ್ಬಿಟ್ಟಿದ್ರು ನನಗೆ ಗೊತ್ತಿಲ್ಲಪ್ಪ. ಹಾಡು ಮಣಿ ಈ ಹಾಡು. ಆ್ಯಕ್ಚುಲಿ ಐ ಡಿಡ್ ನಾಟ್ ಲವ್ ಮೈ ಮದರ್. ಐಲ್ ಬಿ ವೆರಿ ಆನೆಸ್ಟ್ ಇನ್ ಟೆಲಿಂಗ್ ಯು ದಿಸ್. ಶಿ ವಾಸ್ ಮೋರ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಶಿ ಹ್ಯಾಡ್ ನೆವರ್ ಎಕ್ಸ್ಪ್ರೆಸ್ಡ್ ಲವ್. ಸೊ ದೇರ್ಫೋರ್ ನನ್ನ ಅಟ್ಯಾಚ್ಮೆಂಟ್ ಎಲ್ಲ ನನ್ನ ತಂದೆಗಿತ್ತು. ನನ್ನ ತಾಯಿ ಮೇಲೆ ಎಷ್ಟು ಬೇಕೋ ಅಷ್ಟೇ ಇತ್ತು. ನನ್ನ ತಾಯಿನ ಜಾಸ್ತಿ ಸಾಕಿರೋ ನನ್ನ ಹಸ್ಬೆಂಡು. ಬಿಕಾಸ್ ಶಿ ವಾಸ್ ಅ ಕ್ರಾನಿಕ್ ಡಯಾಬಿಟಿಕ್ ಆಗಿದ್ರು. ಅವ್ರಿಗೆ ಔಷಧಿ ಸಪ್ಲೈ ಮಾಡೋದು, ಅವ್ರ ತಿಂಡಿಗೆ ಅವ್ರಿಗೇನು ಬೇಕು ತಂದಿಡೋದು ಮಾಡೋದು ಎಲ್ಲ ಹಸ್ಬೆಂಡು. ಒಂದು 15-20 ವರ್ಷ ಸಾಕಿದ್ದಾರಪ್ಪ ನನ್ನ ತಂದೆ ತಾಯಿನ. ಸೊ ಅವ್ರಿಗೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ಆ ವಿಷಯದಲ್ಲೂ ನನಗೆ ಗೊತ್ತಿಲ್ಲ. ಸೊ ಹೀಗಿರುವಾಗ ಲಾಸ್ಟಲ್ಲಿ ಯಾವಾಗ ಏನು ಮಾಡಿದ್ರು ಕೊನೆಯಲ್ಲಿ ಕೈ ಹಿಡ್ಕೊಳ್ಳೋರು. ನನಗನ್ಸೋದು 1 ದಿನ ಇವರು ನನ್ನ ಕೈ ಹಿಡ್ಕೊಂಡಿರಲಿಲ್ಲ, ಇವ್ರು ಯಾಕೆ ನನ್ನ ಕೈ ಹಿಡ್ಕೋತಾರೆ? ನಂಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಆವಾಗ. ಯಾಕೆ ಹಿಂಗೆ ಮಾಡ್ತಾರೆ ನಮ್ಮಮ್ಮ? ಆ್ಯಂಡ್ ಐ ವುಡ್ ಸಿ ಹರ್ ಸಫರ್. ಅದೊಂಥರ ಹೊಟ್ಟೆಲ್ ಕಿಚ್ಚದಪ್ಪ. ಸೊ ಆಫ್ಟರ್ ಶಿ ಡೈಡ್, ದ ಡೇ ಶಿ ಡೈಡ್, ಐ ಹ್ಯಾವ್ ವೆಪ್ಟ್. ಐ ಥಿಂಕ್ ಐ ಹ್ಯಾವ್ ಫಸ್ಟ್ ಟೈಮ್ ಐ ಹ್ಯಾವ್ ವೆಪ್ಟ್ ಲೈಕ್ ದ್ಯಾಟ್. ಅಂದರೆ ಜೀವನದಲ್ಲಿ ಫಸ್ಟ್ ಟೈಮ್ ಅಷ್ಟು ಹತ್ತಿದ್ದು, ಅಷ್ಟು ನೋವಾಗಿದ್ದು. ಒಬ್ಬರು ಸತ್ತಾಗ ಎಸ್ಪೆಷಲಿ. ಒಬ್ಬರು ಅಂದರೆ ನನ್ನ ತಾಯಿ. ನನ್ನ ತಂದೆ ಸತ್ತಾಗ 1 ಹನಿ ಕಣ್ಣೀರು ಬರಲಿಲ್ಲ ನನ್ನ ಕಣ್ಣಲ್ಲಿ. ಈಗಲೂ ನಮ್ಮ ಮನೆ ಬಾಗಿಲಿಗೆ ಈಗಲೂ ಓಪನ್ ಮಾಡಿದ್ರೆ ತಾಯಮ್ಮ ಅಂತ ಕರೆದಂಗೆ ಅನಿಸುತ್ತೆ. ಅಲ್ಲೇ ಅದೇ ಮನೇಲಿ ಇದ್ದೀನಲ್ಲ ಈಗಲೂ. ಬಟ್ ನನ್ನ ತಾಯಿ ಆ ಥರದ್ದು ಒಂದು ಕೊನೆಯಲ್ಲಿ ಅವ್ರು ಏನು ಎಕ್ಸ್ಪ್ರೆಸ್ ಮಾಡಿರಲಿಲ್ವೋ. ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಒಂದು 6 months ಕ್ಲಾಸಸ್ ತಗೊಳ್ಳಿಲ್ಲ ಬಿಕಾಸ್ ಐ ಕುಡಂಟ್ ಟೇಕ್ ಅ ಕ್ಲಾಸ್. ಐ ಕುಡಂಟ್ ಸಿಂಗ್. ಅದು ನನ್ನ ಐ ಥಿಂಕ್ ದ ಮೋಸ್ಟ್
ದುಃಖ ನನಗೆ ವೆರಿ ಪೇನ್ಫುಲ್. ಶಿ ಹ್ಯಾಡ್ ಅ ಲಿಟಲ್ ಪೇನ್ಫುಲ್ ಡೆತ್ ಆಲ್ಸೋ. ಅಂದರೆ ಸಿಕ್ಕಾಪಟ್ಟೆ ಒಂದು ತಿಂಗಳು ತುಂಬ ಬೆಡ್ ರಿಡನ್ ಆಗಿ ಸಫರ್ ಮಾಡಿಬಿಟ್ರು. ಸೊ ಅದು ತುಂಬ ನೋವು ಕೊಡ್ತು ನನಗೆ. ಪಾಡ್ಕಾಸ್ಟ್ನ ಶುರು ಮಾಡಿದ್ರಿ, ಬಟ್ ಎಡಿಟಿಂಗು ಮತ್ತೊಂದು ಇದೆಲ್ಲ ಹೆಂಗೆ ಟ್ರೈನ್ ಅಪ್ ಆದ್ರಿ? ಅಂದರೆ ನೀವು ಮುಂಚೆನೇ ಟೀಮ್ ಫಾರ್ಮ್ ಮಾಡ್ಕೊಂಡ್ರಾ ಯಾವ ಥರ ಅಂತ? ಇಲ್ಲಪ್ಪ, ಏನು ಅಂದರೆ ಶಶಿಗೊಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಬರ್ತಿತ್ತು. ಅಂದರೆ ಅವನು ಎಲ್ಲ ಸೌಂಡ್ ಇಂಜಿನಿಯರ್ ಅಲ್ಲ, ಸೌಂಡ್ ಇಂಜಿನಿಯರ್ ಪ್ಲಸ್ ಯೂಟ್ಯೂಬ್ ಎಲ್ಲ ನೋಡಿ ಕಲ್ತ್ಕೊಂಡಿದ್ದ. ಅದನ್ನೇ ಹೇಳಿದೆ ಫಸ್ಟ್ ಹೋದಾಗ, ನೋಡಪ್ಪ ₹1 ಸ್ಪೆಂಡ್ ಮಾಡೋಕ್ಕೆ ದುಡ್ಡಿಲ್ಲ, ಇರೋದನ್ನೆಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲ ನಿಮ್ಮನ್ನು ಬೆಳೆಸೋದ್ರಲ್ಲಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ನೀನು ಮಾಡ್ಕೊ. ಫಸ್ಟ್ ಅವನೇ ಮಾಡ್ತಾಯಿದ್ದ ಇನಿಷಿಯಲಿ, ಸುಮಾರು ಒಂದು 10-15 ಎಪಿಸೋಡ್ಸ್ ಅವನೇ ಮಾಡೋನು, ಎಡಿಟ್ ಎಲ್ಲ ಅವನೊಬ್ಬನೇ ಮಾಡ್ತಾಯಿದ್ದ. ಸೊ ಆಮೇಲೆ ಯೋಚನೆ ಆಯಿತು ನನಗೆ, ಯಾಕಂದರೆ ಅವನಿಗೆ ಸ್ಟುಡಿಯೋ ವರ್ಕು ಇರ್ತಿತ್ತು, ಇದು ಜಾಸ್ತಿ ಆಗತ್ತೆ ಅಂತ ಯೋಚನೆ ಮಾಡಿ, ದ್ಯಾಟ್ ವಾಸ್ ವೆನ್ ಗಾಯತ್ರಿ ಅವಳು ಬಂದಾಗ. ಗಾಯತ್ರಿ ಕೇಳಿದೆ, ಅಕಸ್ಮಾತ್ ನೋಡಿ ಬೇಬಿ ಎಲ್ಲೋ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕಲ್ವಾ? ಓ ಅಂತ ಖುಷಿಯಿಂದ ಕುಣಿದ್ಬಿಟ್ಲು. ನಂದೇ ಫಸ್ಟ್ ಅಪ್ಪ ಅಮ್ಮನ ಪರ್ಮಿಷನ್ ತಗೋ ಅಂತ. ಸೊ ಕಾಲ್ ಮಾಡಿ ಅವ್ರಿಗೆ ಹೇಳಿದೆ, ಯಾಕಂದರೆ ವಿ ವಾಂಟ್ ಬಿ ಏಬಲ್ ಟು ಪೇ ಹ್ಯಾಂಡ್ಸಮ್ಲಿ. ಸೊ ಅವ್ರ ಪೆನ್ಷನಲ್ಲೇ ನಾವು ಶೇರ್ ಮಾಡ್ಕೊಂಡು ನಡೆಸಬೇಕು ನಮ್ಮ ಜೀವನನ. ಸೊ ಆಗ ಅವನೇ ಅವಳಿಗೆ ಟ್ರೈನ್ ಮಾಡ್ದ. ಒಂದು ಐ ಥಿಂಕ್ ಅಬೌಟ್ 15-20 ಡೇಸ್ ಸ್ಟುಡಿಯೋಲೇ ಟ್ರೈನ್ ಮಾಡ್ದ. ದೆನ್ ಒಂದು ಕಂಪ್ಯೂಟರ್ನ ಒಂದು ಇನ್ಸ್ಟಾಲ್ ಮಾಡಿ ಸಿಸ್ಟಮ್ ಕೊಂಡ್ಕೊಂಡ್ವಿ, ಇನ್ನೊಂದನ್ನು ಇಲ್ಲಿ ಮನೇಲಿ ಹಾಕ್ಕೊಂಡಿದ್ದೀವಿ ಅದನ್ನು. ಸೊ ಆ ಎಡಿಟ್ ಪಾರ್ಟ್ ಎಲ್ಲ ಅವಳು ಮನೇಲಿ ಮಾಡ್ತಾಳೆ. ರೆಗ್ಯುಲರ್ ರೆಕಾರ್ಡಿಂಗ್ ಎಲ್ಲನೂ ಸ್ಟುಡಿಯೋಲಿ ನಡೆಯುತ್ತಪ್ಪ. ಓಕೆ ಓಕೆ. ಸೊ ಹಾಗಾಗಿ ನಿಮಗೆ ಎಡಿಟಿಂಗ್ ಟೆನ್ಷನ್ಸ್ ಏನೂ ಇಲ್ಲ, ಬರೀ ಕಂಟೆಂಟ್ ಅಷ್ಟೇ, ಫೋಕಸ್ ಆನ್ ಕಂಟೆಂಟ್. ಅದು ಝೀರೋ ಟೆನ್ಷನ್ ಅಬೌಟ್ ಎಡಿಟಿಂಗ್, ಬಟ್ ಮಾನಿಟರ್ ಮಾಡ್ತಾ ಇರಬೇಕು. ಆಯ್ತಾ ಈ ಕೆಲಸ ಆಯ್ತಾ, ಇನ್ಸ್ಟಾಗ್ರಾಮ್ಗಳೆಲ್ಲ ಶಾರ್ಟ್ ಕಟ್ಸ್ ಮಾಡಿ ಕಳಿಸ್ತಾಳೆ. ಇನ್ಸ್ಟಾಗ್ರಾಮಲ್ಲಿ ಲೋಡ್ ಎಲ್ಲ ನಾನೇ ಮಾಡ್ತೀನಪ್ಪ. ಐ ಹ್ಯಾವ್ ಲರ್ನ್ಡ್ ದಟ್. ಸ್ಕೆಡ್ಯೂಲ್ಡ್? ಎಸ್ ಸ್ಕೆಡ್ಯೂಲ್ ಮಾಡಲ್ಲ. ಐ ಜಸ್ಟ್ ಪುಟ್ ಇಟ್ ಇನ್ ಡ್ರಾಫ್ಟ್. ಡ್ರಾಫ್ಟ್ ಆಗಿ ಮಾಡಿಟ್ಟಿರ್ತೀನಿ, ರೀಲ್ ಆಗಿ ಪೋಸ್ಟ್ ಮಾಡಿರ್ತೀನಿ. ಕೆಲವೆಲ್ಲ ಪೋಸ್ಟ್ ಮಾಡಿರ್ತೀನಿ. ಐ ಹ್ಯಾವ್ ಲರ್ನ್ಡ್ ದ ಲಿಟಲ್ ಆರ್ಟ್. ಥ್ಯಾಂಕ್ಸ್ ಹೇಳೋಣ ನಮ್ಮ ನಾಗುಗೆ, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು 19 ಪ್ರಾಯದ ಹುಡುಗಿ ಸಂದರ್ಶನ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಹೆಂಗೆ ಮುಗ್ದೋಗುತ್ತೆ? ಅವ್ರದ್ದೇ ಸ್ಟೈಲಲ್ಲಿ ಹೇಳೋಣ. ಹೆಂಗೆ ನಿಮ್ಮ ಸ್ಟೈಲು, ನಿಮ್ಮ ಪಾಡ್ಕಾಸ್ಟಲ್ಲಿ ಹೆಂಗೆ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು? ಹೇಳಿಬಿಡಿ. ಥ್ಯಾಂಕ್ ಯು ಸೋ ಮಚ್ ಆಕರ್ಷ್. ನನಗೊಂದು ಆಪರ್ಚುನಿಟಿ ಕೊಟ್ಟು ನನ್ನ ಜೀವನನ ನಿಮ್ಮ ಮುಂದೆ, ಎಲ್ಲರ ಮುಂದೆ ತಂದಿಡಲಿಕ್ಕೆ. ನನ್ನ ಹತ್ರ ಮೊದಲಿಂದನೂ ದೆರ್ ಇಸ್ ನೋ ಫಿಲ್ಟರ್ಸ್ ಇನ್ ಮೈ ಲೈಫ್. ಐ ಡೋಂಟ್ ಥಿಂಕ್ ಟೂ ಮಚ್ ಬಿಫೋರ್ ಐ ಟಾಕ್. ಬಿಕಾಸ್ ನೀ ಥಿಂಕಿಂಗ್ ಮೊದಲೇ ನಡೆದಿರುತ್ತೆ. ಮೊದಲಿಂದನೂ ನನಗೆ ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾರನ್ನೂ ನೋಯ್ಸೋಕ್ಕೆ ಇಷ್ಟ ಆಗಲ್ಲ, ಯಾರನ್ನ ನಿಂದೆ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾರ ಮೇಲೂ ಗಾಸಿಪ್ ಮಾಡಿ ಜಡ್ಜ್ ಮಾಡೋಕ್ಕಂತೂ 200% ಇಷ್ಟ ಆಗಲ್ಲ. ಸೊ ಮಾತಾಡೋದು, ನಾನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ನನಗೆ ಯಾವ ಥಾಟು ಬೇಕಾಗಿಲ್ಲ. ಬಿಕಾಸ್ ಒಳಗಡೆ ಇರೋದು ಹೊರಗಡೆ ಬರುತ್ತೆ. ಸೊ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಮುಂದೆ ನನ್ನ ಜೀವನ ಹಂಚ್ಕೊಳ್ಳೋಕ್ಕೆ, ಪ್ಲಸ್ ಇಡೀ ಕರ್ನಾಟಕದ ಜನತೆ ಮುಂದೆ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ನಂದಿನಿ ಅವ್ರಿಗೆ, ಪ್ಲಸ್ ಎಲ್ಲ ಟೀಮ್ ಅವರಿಗೆ ಅ ವೆರಿ ಬಿಗ್ ಥ್ಯಾಂಕ್ ಯು. ರಿಕವರಿ ಆಗಿ ನಿಮ್ಮ ಪಾಡ್ಕಾಸ್ಟಲ್ಲಿ ನಾನು ಬರ್ತೀನಿ ಖಂಡಿತವಾಗ್ಲೂ. ಐ ಥಿಂಕ್ ಬಡ್ಡಿಂಗ್ ಯೂಟ್ಯೂಬರ್ಸ್ ವಿಲ್ ಕಮ್ ಅಪ್. ಐ ರಿಯಲಿ ವಾಂಟ್, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಸಟ್ಲಿಟೀಸ್ ಇದೆ ಅಪ್ಪ ಇದರಲ್ಲಿ. ಆ್ಯಂಡ್ ಐ ಡೋಂಟ್ ನೋ, ಸಮ್ಹೌ ಕನ್ನಡ ಯೂಟ್ಯೂಬರ್ಸ್ ಅಷ್ಟು ಈಸಿಯಾಗಿ ಯಾರು ಆಕ್ಸೆಸ್ ಇಲ್ಲ, ಶೇರ್ ಮಾಡಲ್ಲ. ಏನು ಒಬ್ರಿಗೊಬ್ರಿಗೆ ಆಕ್ಸೆಸ್ ಇಲ್ಲ. ಯಾಕೆ ಆ ಪ್ರಾಬ್ಲಮ್ ಸೃಷ್ಟಿಯಾಗಿದೆ ಅಂದರೆ, ನಾವು ವಿ ಹ್ಯಾವ್ ಪುಟ್ ಆನ್ ಅ ಬ್ಯಾರಿಕ್ಯಾಡ್. ನಾವು ಅಲ್ಲಿಗೆ ಹೋದ್ರೆ ಇನ್ನೊಬ್ರಿಗೆ ಯಾರಿಗೋ ಜಲ್ಸಿ, ಲೈಕ್ ಕಾಂಪಿಟೇಷನ್ ಇರಲಿ, ಹೆಲ್ದಿ ಕಾಂಪಿಟೇಷನ್ ಬೇಕು. ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ಜೀವನದಲ್ಲಿ ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಗೆಲುವಿನ ಓಟದಲ್ಲಿ ಇರಬೇಕು ನಾವು, ಆದರೆ ಜಲಸಿ ಇರಬಾರ್ದು. ನಮ್ಮಲ್ಲಿ ಜಲಸಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಗೆಲುವಿನ ಓಟದಲ್ಲಿ ಎಲ್ಲೋ ಒಂದು ಕಡೆ ಮತ್ತೊಬ್ರನ್ನ ನೋಡಿದ್ರೆ ಅಸೂಯೆ ಪಡೋ ಥರ ಆಗ್ಬಿಟ್ಟಿದೆ ನಮಗೆ. ಆ ಬಿಹೇವಿಯರ್ ಏನು ಮಾಡ್ತಿದೆ, ಒಬ್ರನ್ನೊಬ್ರನ್ನ ಕನೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಆ್ಯಂಡ್ ಎಲ್ಲೋ ಒಂದಷ್ಟು ಜನ ಇದ್ದಾರೆ, ಅಂದರೆ ಅವರ ಕಂಟೆಂಟ್ ಹೆಂಗಿರುತ್ತೆ ಅಂದರೆ ಆ ಏಜ್ನವ್ರಿಗೆ ಮಾತ್ರ ಚೆನ್ನಾಗಿ ಅನ್ಸುತ್ತೆ. ಸೊ ಅಂಥವರೆಲ್ಲ ಕನೆಕ್ಟೆಡ್ ಇದ್ದಾರೆ, ದೇರ್ ಆಲ್ ಕನೆಕ್ಟೆಡ್. ಲೈಕ್ ವಿಚಾರವಂತರು, ಒಂದಷ್ಟು ಲೈಫ್ ಸ್ಟೋರೀಸ್ಗಳನ್ನ ಶೇರ್ ಮಾಡೋರು, ವ್ಯಾಲ್ಯೂಬಲ್ ವರ್ತ್ ಕಾನ್ವರ್ಸೇಷನ್ ಅಂತೀವಲ್ಲ. ಸೊ ಆ ಕಾನ್ವರ್ಸೇಷನ್ ಮಾಡೋದು, ವಿ ಆರ್ ನಾಟ್ ಕನೆಕ್ಟೆಡ್ ಟು ಈಚ್ ಅದರ್ ಅಷ್ಟೇ. ಸೊ ವಿ ಶುಡ್ ಕನೆಕ್ಟ್. ಆ್ಯಂಡ್ ಗೊತ್ತಿಲ್ಲ ಇನ್ ಫ್ಯೂಚರ್ ಡೇಸ್, ಇವಾಗ ನೋಡಿ ಯೂಟ್ಯೂಬ್ ಕನೆಕ್ಟ್ಸ್ ಎಲ್ಲ ಕಡೆ ಆಗ್ತಾ ಇದೆ, ಮೆಟಾ ಕನೆಕ್ಟ್ಸ್ ಆಗ್ತಾ ಇದೆ. ಐ ಡೋಂಟ್ ನೋ ಬ್ಯಾಂಗ್ಳೂರಲ್ಲೂ ನೆಕ್ಸ್ಟ್ ಇನ್ನೆಲ್ಲ ಆದರೂ ಆಗ್ಬೋದು. ಐ ಡೋಂಟ್ ನೋ, ಯಾವಾಗಲೂ ನಮ್ಮ ಉತ್ತರ ಭಾರತದ ಕಡೆಯವರು ನಮ್ಮ ಸೌತ್ ಇಂಡಿಯಾನ ಒಂದು ಸ್ವಲ್ಪ ಹಿಂಗೆ ತಳ್ಬಿಡ್ತಾರೆ. ನಿಜ ಅದು ಸತ್ಯವಾದ. ಎಲ್ಲ ಒಂದ್ ಕಡೆಗಿದೆ ಅದು. ದೋ ದೇರ್ ಇಸ್ ಸೋ ಮಚ್ ಆಫ್ ಟ್ಯಾಲೆಂಟ್, ಸೋ ಮಚ್ ಆಫ್ ಸ್ಕಿಲ್ ಇದೆ. ಇದಕ್ಕೂ ಒಂದು ಐಡೆಂಟಿಟಿ ಸಿಗಬೇಕು. ನನ್ಗನ್ಸದ್ ನೀವು ಹೇಳ್ದಾಗೆ ಒಬ್ರಿಗೊಬ್ರು ಜೊತೆ ಸೇರ್ಕೊಂಡಾಗ, ಹಂಚ್ಕೊಂಡಾಗ ಗ್ರೋತ್ ಇಸ್ ಪಾಸಿಬಲ್ ದೆನ್, ರಾದರ್ ದ್ಯಾನ್ ಬರೀ ನಾನು ಬೆಳಿಬೇಕು ಅನ್ನೋದು ಬದಲು ಎಲ್ಲರೂ ಬೆಳೆಯೋಣ ಅನ್ನೋದು. ಐ ಥಿಂಕ್ ದಟ್ ಶುಡ್ ಬಿಕಮ್ ದ ನ್ಯೂ ಮಂತ್ರ.
ಆ್ಯಂಡ್ ಅದಕ್ಕೆ ಡೆಫಿನೆಟ್ಲಿ ಐ ವಿಲ್ ಇನ್ವೈಟ್ ಯು ಬಂದು ಶೇರ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಮಾಡ್ಕೋಬೋದು, ಯಾವ ರೀತಿಯಾಗಿ ಮಾಡಿದ್ರಿ, ನಿಮ್ಮ ಒಂದು ಸ್ಟ್ರಗಲ್ ಹೇಗಿತ್ತು ಇನ್ ಬಿಲ್ಡಿಂಗ್ ದಿಸ್. ನಮ್ ಸ್ಟ್ರಗಲ್ ಇದು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವತ್ತಿನ ಸ್ಕ್ರೀನ್ ಮೇಲೆ ನೋಡೋರ್ಗೆ ಏನೂ ಗೊತ್ತಾಗಲ್ಲ. ಲೈಕ್ ಬಿಹೈಂಡ್ ದ ಸೀನ್ಸ್ ಅಂತ ನಂದಿನಿ ಒಂದೊಂದು ಇಲ್ಲಿ ಏನೇನು ನೀವು ನೋಡ್ತೀರಾ ಅದ್ರ ಒಂದೊಂದು ಪ್ರಾಡಕ್ಟು, ಒಂದೊಂದು ಲೈಕ್ ಎಲ್ಲ R&D ರಿಸರ್ಚ್ ಇಂದ ಹಿಡಿದು ಬುಕ್ ಮಾಡಿ ತರ್ಸೋದ್ರಿಂದ ಹಿಡಿದು ಎಲ್ಲ ವಿಡಿಯೋ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದೊಂದೇ ಎಪಿಸೋಡ್ ಬರ್ತಿದೆ ನಾನು ನಂದಿನಿ ಅಂತ. ಲೈಕ್ ಅದು ನೋಡಿದವ್ರಿಗೆ ಅರ್ಥ ಆಗುತ್ತೆ ಮುಂದಿನ ದಿನದಲ್ಲಿ ಒಂದು ಪಾಡ್ಕಾಸ್ಟು, ಒಂದು ಸ್ಟುಡಿಯೋ, ಟೀಮ್ ಇಟ್ಕೊಂಡು ಅಥವಾ ಪೇ ಮಾಡಿ ಯಾರಿಗೋ ವೆಂಡರ್ ಥರ ಕೊಟ್ಟು ಆಚೆ ಕಡೆಯಿಂದ ರಿಸೋರ್ಸ್ ಮಾಡೋದು ಬೇರೆ. ನಾವೇ ಸ್ವಂತ ಪ್ರತಿಯೊಂದನ್ನು ಕೂತು ಇದು ಚೆನ್ನಾಗುತ್ತೆ, ಇದು ಚೆನ್ನಾಗಲ್ಲ, ಇದಾಗತ್ತೆ, ಈ ಲೆಂತ್ ಆಗಲ್ಲ, ಹೈಟ್ ವೇರಿಯೇಷನ್ಸ್ ಇದೆ, ಎಲ್ಲವನ್ನು ನೋಡಿ ಡಿಸೈಡ್ ಮಾಡಿ ತಂದು ಸೆಟಪ್ ಮಾಡೋದ್ರೊಳಗೆ ಐ ಟುಕ್ ಟೈಮ್ ಅರೌಂಡ್ 3 months ಟು ಸೆಟಪ್ ದಿಸ್ ಸ್ಟುಡಿಯೋ, ದಿಸ್ ಅಟ್ಮಾಸ್ಫಿಯರ್. ಓಕೆ, ಇಟ್ಸ್ ವಂಡರ್ಫುಲ್. ಆಕ್ಚುಲಿ ಏನ್ ಗೊತ್ತಾ, ಇದು ತುಂಬಾ ಸಿಂಪಲ್ ಅನ್ಸುತ್ತೆ ನೋಡೋದಕ್ಕೆ. ಇಟ್ಸ್ ನಾಟ್ ದಟ್ ಸಿಂಪಲ್. ಇದಕ್ಕೆ ಮುಂಚೆ ನಾನು ತರಿಸಿ ಒಂದು 100 ಪ್ರಾಡಕ್ಟ್ನ ವಾಪಸ್ ಕಳಿಸಿದ್ದೀನೇನೋ. ಲೈಟಿಂಗ್ಸ್ ಆಗಿರ್ಬೋದು, ಪೆಟಲ್ಸ್ ಆಗಿರ್ಬೋದು, ಇದು ಪ್ಲ್ಯಾಂಟ್ಸ್ ಆಗಿರ್ಬೋದು, ಡಿಸೈನ್, ಈ ಪೇಂಟು ಅಷ್ಟೇ. ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ನಮ್ಮ ಹುಡುಗರು ನಾವು ಕುತ್ಕೊಂಡು ರೀಪೇಂಟ್ ಮಾಡಿ ಅಂದರೆ ಕಲರು, ಆ ಗ್ಲೋನೆಸ್ಸು, ಆ ಬ್ರೈಟ್ನೆಸ್ಸು, ಅಟ್ರಾಕ್ಷನ್ಸ್ ಬರಬೇಕು. ಯಾಕೆಂದ್ರೆ ದಿಸ್ ಇಸ್ ಹೋಮ್ಲಿ ಅಟ್ಮಾಸ್ಫಿಯರ್ ಅಲ್ಲ. ಐ ಕಾಂಟ್ ಮೇಕ್ ದಿಸ್ ಲೈಕ್ ಆಸ್ ಅ ಸ್ಟುಡಿಯೋ ಅಂಡ್ 30 ಲಕ್ಷ 50 ಲಕ್ಷ ಎಲ್ಲ ಖರ್ಚು ಮಾಡಿ ಆ ಸ್ಟುಡಿಯೋ ಥರ ಮಾಡೋಕ್ಕಾಗದೇ ಇಲ್ಲ ಇದನ್ನೆಲ್ಲ. ಅಂಡ್ ಐ ಸ್ಪೆಂಡ್ ದಟ್ ಅಷ್ಟು ಸ್ಪೆಂಡ್ ಮಾಡಿದ್ದೀನಿ ಆನ್ ಕ್ಯಾಮರಾ. ವೈ? ಬಿಕಾಸ್ ಐ ನೀಡ್ ದ್ಯಾಟ್ ಮಚ್ ಕ್ಲಾರಿಟಿ. ಹಾಗಾಗಿ ವೆರಿ ಟ್ರೂ. ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಐ ವಿಶ್ ಯು ಆ್ಯಂಡ್ ಯುವರ್ ಎಂಟೈರ್ ಟೀಮ್, ಆಫ್ ಕೋರ್ಸ್ ಟು ನಂದಿನಿ, ಟು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸದ್ಗುರು ಬ್ಲೆಸ್ ಮಾಡಲಿ ಹೆಚ್ಚಿಗೆ. ಇಟ್ಸ್ ಮೋರ್ ಆಫ್ ಅನ್ ಎಜುಕೇಟಿವ್ ಥಿಂಗ್ಸ್. ನೀವು ಕೊಟ್ಟಿರೋದು ನೋಡಿದ್ದೀನಿ ನಾನೆಲ್ಲ. ಇಟ್ಸ್ ಮೋರ್ ಆಫ್ ಎಜುಕೇಟಿವ್ ಥಿಂಗ್ಸ್. ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತೀರಾ. ಐ ಥಿಂಕ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಬೆನಿಫಿಷಿಯಲ್ ಟು ನಮ್ಮ ಕರ್ನಾಟಕ ಜನತೆಗೆ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಪರಮಾತ್ಮ ಚೆನ್ನಾಗಿಟ್ಟಿರಲಿ, ಆರೋಗ್ಯವಂತರಾಗಿರಿ. ಯಾಕಂದರೆ ಆರೋಗ್ಯ ಇದ್ದರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಕೋಬೋದು ಲೈಫಲ್ಲಿ. ಅದಕ್ಕೆ ನನ್ನ ಹಸ್ಬೆಂಡೇ ಉದಾಹರಣೆ. ಹಿ ಗಿವ್ಸ್ ಫಸ್ಟ್ ಪ್ರಯಾರಿಟಿ ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್. ದಟ್ ಈಸ್ ಇಸ್ ಓನ್ಲಿ ಮಂತ್ರ. ಇದನ್ನು ನಾನು ಚೆನ್ನಾಗಿ ಇಟ್ಕೊಂಡ್ರೆ ನಿನ್ನ ನಾನು ಚೆನ್ನಾಗಿ ನೋಡ್ಕೋಬೋದು. ನಾನೇ ಚೆನ್ನಾಗಿರಲಿಲ್ಲ ಅಂತಂದರೆ ನಿಮ್ಮನ್ನೆಲ್ಲ ಹೇಗೆ ಸಾಕಲಿ ಅಂತ. ಸೊ ವಿತ್ ದಟ್ ಪಾಸಿಟಿವ್ ನೋಟ್, ದಟ್ ಹೆಲ್ತ್ ಇಸ್ ಡೆಫಿನೆಟ್ಲಿ ವೆಲ್ತ್. ಅದು ಖಂಡಿತ ಸತ್ಯಪ್ಪ, ಅದು ಯಾವತ್ತೂ ಸುಳ್ಳಾಗಲ್ಲ ಅನಿಸುತ್ತೆ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿ ಎಂಡವರ್. ಏನೇನು ಮಾಡ್ತಿದ್ದೀರೋ ನಿಮ್ಮ ಜೀವನದಲ್ಲಿ ಎಲ್ಲನೂ ಸುಖಮಯವಾಗಲಿ ಆ್ಯಂಡ್ ಆ ಒಂದು ಪಿನಕಲ್ನ ರೀಚ್ ಮಾಡಲಿ ಅಂತ ವಿಶ್ ಮಾಡ್ತೀನಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ ಕನ್ನಡ ಪಾಡ್ಕಾಸ್ಟಲ್ಲಿ ಇನ್ನೂ ಹೊಸ ವಿಚಾರಗಳೊಂದಿಗೆ, ಹೊಸ ಗೆಸ್ಟ್ನೊಂದಿಗೆ, ಹೊಸ ಎಪಿಸೋಡ್ ಮೂಲಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.